ಚೆನ್ನಾಗಿದ್ದೀರಾ? ಹಲ್ಲೆಲೂಯ. ದೇವ್ರ ಇಷ್ಟ ಏನು ಗೊತ್ತಾ? ನಾವೆಲ್ಲ ಚೆನ್ನಾಗಿರ್ಬೇಕಂತ. ನೀನು ದೇವ್ರು ಮಾಡು, ಗಂಡಾರ್ತಿ ಊರು, ಅಥವಾ ದೀಡ್ ನಮಸ್ಕಾರ ಹಾಕು, ಮರಿ ಮಾಡು, ಕುರಿ ಮಾಡು. ಏನು ಹಸಿವಾಗಿದ್ರೆ ಅದಕ್ಕೆ ದೇವರಿಗೆ ಹಸಿವಾಗಿದ್ರೆ ನಮಗೆ ಹೇಳ್ತಾನ ನಮಗೆ ಹಸಿವು ಆಗ್ತದೆ. ನಮಗೆ ತಯಾರು ಮಾಡ್ಕೊಳಕ್ಕೆ ಆಗಂಗಿಲ್ಲ. ಹೊಲ್ದಾಗ ಬೀಜ ಬಿತ್ತಿದ್ದು 4 ತಿಂಗಳು 5 ತಿಂಗಳು ಕಾಯಬೇಕು. ನಾವು ದೇವರಲ್ಲ, ಅದಕ್ಕಾಗಿ ನಮಗೇನು ಕೊರತೆ ಇದೆ. ಆದರೆ ಆ ದೇವರಿಗೆ ಕ್ಷಣದಲ್ಲಿ ಏನು ಬೇಕು ಅದು ಮಾಡ್ತಾನೆ ಪ್ರಿಯರೇ. ಅದಕ್ಕೆ ಅವಶ್ಯಕತೆ ಇಲ್ಲ, ಎಲ್ಲ ಗಂಟೆ ಕೊಡ್ತಾನೆ. ಕೊರತೆ ಇರೋದು ಯಾರಿಗೆ? ನಮಗೆ. ಹಲ್ಲೆಲೂಯ, ಬೋಲೋ ಯೇಸು ಕ್ರಿಸ್ತ ಮಹಾರಾಜಕು. ದೇವರು ನಮ್ಮನ್ನ ತನಗಾಗಿ ಉಂಟು ಮಾಡ್ಯಾನ. ಯಾರಿಗೆ ಆಗ್ರಿ? ತನಗೋಸ್ಕರವಾಗಿ ಸೃಷ್ಟಿ ಮಾಡ್ಯಾನ. ನಾವೇನು ಮಾಡ್ತಾ ಇದ್ದೀವಿ? ಆತನಿಗಾಗಿ ಬದುಕ್ತಾ ಇಲ್ಲ, ನಮಗಾಗಿ ಬದುಕ್ತಾ ಇದ್ದೀವಿ. ಅದಕ್ಕಾಗಿ ನಮಗೆ ಕಷ್ಟ, ಅದಕ್ಕಾಗಿ ನಮಗೆ ದುಃಖ, ಅದಕ್ಕಾಗಿ ನಮಗೆ ರೋಗ, ಅದಕ್ಕಾಗಿ ನಮಗೆ ಬಾಧೆ, ಅದಕ್ಕಾಗಿ ನಮಗೆ ಸುಖ ಇಲ್ಲ ಪ್ರಿಯರೇ, ಸಂತೋಷ ಇಲ್ಲ, ಆನಂದ ಇಲ್ಲ. ನಾವೇನು ಮಾತಾಡ್ತೀವಿ, ಏನು ನಾವು ನೋಡ್ತೀವಿ, ಏನು ಮಾಡ್ತೀವಿ, ನಮ್ಗೆ ತೃಪ್ತಿನೇ ಇಲ್ಲ. ಕಾರಣ ಒಂದೇ, ಸೃಷ್ಟಿ ಮಾಡಿರ್ತಕ್ಕಂಥ ದೇವರು ಯಾರು ಅಂತ ತಿಳ್ಕೊಳ್ತಾನೇ ಇಲ್ಲ. ಮೊನ್ನೆ ಒಬ್ರು ಬಂದಿದ್ರು. ಅಯ್ಯಮ್ಮ ಹೇಳ್ತಾಳೆ, ಅಯ್ಯ ಪ್ರಾರ್ಥನೆ ಮಾಡ್ರಿ. ನಮ್ಮತ್ತೆ ಬಹಳ ಕಿರಿಕಿರಿ, ನಮ್ಮ ಮಾವ ಬಹಳ ಕಿರಿಕಿರಿ ಮಾಡ್ತಾರ್ರಿ. ಹೌದಾ? ನೀವು ರಕ್ಷಣೆ ಹೊಂದಿದ್ದೀರಾ, ದೇವ್ರು ನಂಬಿದ್ದೀರಾ? ದೇವ್ರು ನಂಬಿದ್ದೀರಿ, ರೈಟ್. ದೇವ್ರು ನಂಬಿದ ಮಕ್ಕಳು ಹೆಂಗೆ ನಡೆಸಲ್ಪಡಬೇಕು? ವಿಧೇಯತೆಯಿಂದಿರಬೇಕು, ಭಕ್ತಿಯಿಂದಿರಬೇಕು, ಸಹನೆಯಿಂದಿರಬೇಕು. ದೇವರು ಏನು ಫಲಗಳು ಕೊಟ್ಟನ, ಆ ಪ್ರೀತಿ, ವಾತ್ಸಲ್ಯ, ತಾಳ್ಮೆ, ನೀತಿ ಇವೆಲ್ಲ ಧರಿಸ್ಕೊಳ್ಬೇಕು. ನೀವು ಪ್ರಾರ್ಥನೆ ಹೋಗ್ತಾ ಇದ್ದೀರಾ? ಹೋಗ್ತಾ ಇದ್ದೀವಿ. ಯಾರು ನಡೆಸ್ತಾರೆ? ವಿಜಯ್ ಕುಮಾರ್ ಪಾಸ್ಟ್ರು. ಹೌದಾ? ಮೆಥಡಿಸ್ಟಾ? ಹೌದು, ಚೆನ್ನಾಗಾಯ್ತು. ಹಲ್ಲೆಲೂಯ. ಮತ್ತೀಗ ಏನಂತ ಪ್ರಾರ್ಥನೆ ಮಾಡ್ಬೇಕು ನಿಮಗೆ? ನಮ್ಮ ಅತ್ತೆ ಮಾವನಿಂದ ದೂರ ಹೋಗಂಗ ನಮ್ಮನ್ನ ಕುತ್ತಿಗಿಡ ದಬ್ಬ ಹೊರಗೆ. ಇಲ್ಲಿ ಇದ್ರೆ ಹಾಕಂಗಿಲ್ಲ, ಯಾಕಂದ್ರೆ ನಾವು ಬಂಧುಗಳು ಇದ್ದೀವಿ, ತಿಪ್ಪಲಾಗತ್ತೆ. ಅದಕ್ಕೆ ಏನು ಮಾಡ್ಬೇಕು? ಅವರೇ ಹೊರಗೆ ಹಾಕ್ಬೇಕು ನಮಗೆ. ಹೌದಾ? ಸರಿ, ಹಂಗಾದ್ರೆ ಈ ವಚನವನ್ನು ಓದ್ರಿ ನೀವು. 20ನೇ ಅಧ್ಯಾಯ, ವಿಮೋಚನೆ ಕಾಂಡ 20ನೇ ಅಧ್ಯಾಯದಲ್ಲಿ ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಿದ್ರೆ ನೀನು ದೀರ್ಘಾಯುಷ್ಯವಂತನಾಗ್ತೀಯಿ ಅನ್ನತಕ್ಕಂಥ ವಾಕ್ಯ ಇದೆ. ಅದನ್ನು ಓದಮ್ಮ ಅಂತ. ಓದಿಲ್ಲ ಅಮ್ಮ. ಇದರಲ್ಲಿ ಏನಿದೆ? ಸರಿ, ಹಂಗಾದ್ರೆ ನಿನ್ನ ಗಂಡ ಇರ್ಬೇಕಾ ಹೋಗ್ಬೇಕಂತ ಕೇಳಿದ್ ನಾನು. ನಿನ್ನ ಗಂಡ ಬದುಕಿರ್ಬೇಕಾ ಏನು ಹೋಗ್ಬೇಕಾ? ಬದುಕಿರ್ಬೇಕಯ್ಯ, ಹೋಗ್ಬೇಕಂದ್ರೆ ಹೆಂಗಯ್ಯ? ನಾವು 100 ವರ್ಷ ತನ ಜೊತೆಯಾಗಿರ್ಬೇಕು. ನೀನು ಜೊತೆಯಾಗಿರ್ಬೇಕಾದ್ರೆ ತಂದೆ ತಾಯಿ ಏನ್ ಮಾಡ್ಬೇಕು? ಸನ್ಮಾನ ಮಾಡ್ಬೇಕು. ತಪ್ಪ ಇದೆ? ತಪ್ಪ ವಾಕ್ಯದಲ್ಲಿ ಇದೆಯಾ? ಇಲ್ಲ. ಹೌದಯ್ಯ, ಇದು ಅತಗೊಂದ ಬರ್ದತ್ತ, ನನಗೆ ಬರ್ದತ್ತನ. ಎಷ್ಟು ವಿಷಯಗಳು ನೋಡಿ. ಯಾರಿಗೆ ಬರ್ದತ್ತಂದ್ರೆ? ಯಾರಿಗೆ ಬರ್ದತ್ತೆ? ಅತಗೊಂದ ಬರ್ದತ್ತಯ್ಯ, ಇದು ನನಗೆ ಬರೋದಿಲ್ಲ. ಸ್ತ್ರೀ ಅಂತ ಎಲ್ಲಿಟ್ಟಾರಲ್ಲಿ? ಹೌದಾ? ವಾಕ್ಯ ಚೆನ್ನಾಗಿ ಕೇಳ್ತೀಯ ತಾಯಿ ನೀನು ಅಂತೇಳಿ ಅವಾಗ ಆದಿಕಾಂಡ ತೆಗೆದನೆ ಪ್ರಿಯರು. ಆದಿಕಾಂಡ ತೆಗೆದುಬಿಟ್ಟು ಅವಾಗ ದೇವರು ಪ್ರೇರೇಪಣೆ ಮಾಡಿದರು. ಆದಿಕಾಂಡದಲ್ಲಿ ದೇವರು ಸೃಷ್ಟಿ ಮಾಡಿದ ಮೇಲೆ ಅವಾಗ ಹೇಳ್ತಾನ, ತಂದೆ ತಾಯಿಯನ್ನ ಬಿಟ್ಟು ಹೆಂಡತಿಯನ್ನ ಸೇರಿಕೊಳ್ಳುವರು, ಇವರಿಬ್ಬರು ಏನಾಗಿದ್ದಾರೆ? ಒಂದೇ ಆಗಿದ್ದಾರೆ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕು. ಆಮೆನ್. ಹಲ್ಲೆಲೂಯ.
ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನೋಡ್ರಿ 24ನೇ ವಚನ. ಈ ಕಾರಣದಿಂದ 2ನೇ ಅಧ್ಯಾಯ 24, ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರಿಬ್ಬರು ಒಂದೇ ಏನಾಗಿರುವರ ಶರೀರವಾಗಿರುವರು. ಅಂದ್ರೆ ಈಗ ನೀನು ಒಂದಿದೆಯಾ ಎರಡಿದೆಯಾ? ಎರಡಲ್ಲ, ಒಂದೇ. ಒಂದು ನಾಣ್ಯದ ಎರಡು ಮುಖಗಳು. ಎಲ್ರು ಗಟ್ಟಿಯಾಗಿ ಚಪ್ಪಡೋದು ಸೋಡು. ಅಂದ್ರೆ ಅರ್ಥ ಏನ? ನಿನ್ನ ಗಂಡಗೆ ಬಂದಿದ್ದ ಆಕಿನ ನಿನಗೂ ಬಂತು. ಎಲ್ರು ಗಟ್ಟಿಯಾಗಿ ಚಪ್ಪಡೋದು ಸೋಡು. ಯೇಸಪ್ಪ ಅಂದ್ರೆ ಇಷ್ಟನಾ? ಇಷ್ಟ ಅಯ್ಯ. ಇಷ್ಟ ಆದ್ರೆ ಮತ್ತೆ ಇಷ್ಟದಂತೆ ನಡಬೇಕಾ? ಇಲ್ಲ, ನಡಿಬೇಕು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಇಲ್ಲ ಯಾವಾಗನೇ ಕೇಳು ಬಟ್ಟ 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 ಅಂತೇಳಿ ಅನ್ಕಂತ ಇರ್ತಾಳ. ನನ್ನ ಎದುರಿಗೆ ಅನ್ನಂಗಿಲ್ಲ. ನಾಯಿ ಬಂದ್ರೆ ನಾಯಿಗೆ ಬೇಯ್ದ್ಬಿಟ್ಲನ, ಮಾವು ಫಿಟ್ಟಿಂಗ್ ಇಟ್ಬಿಟ್ಲನ, ಅದನ್ನ ಕೂಡ ಬೇಯಿಸ್ಬಿಟ್ಲನ. ಹೌದಾ? ನೀನು ತಪ್ಪು ಮಾಡ್ತೀಯ, ಸರಿ ಮಾಡ್ತೀಯ? ಸರಿ ಮಾಡೋದು. ಸರಿ ಮಾಡಿದ್ರೆ ಅವ್ರಿಗಿರ್ತಕ್ಕಂಥ ದುರ್ಬುದ್ಧಿ ಹೋಗಿ ಒಳ್ಳೆ ಬುದ್ಧಿ ಬರುತ್ತೆ. ಯಾವಾಗ ಗೊತ್ತಾ? ನಿನ್ನ ಸಕ್ರಿಯೆಗಳಿಂದ ಅವರನ್ನ ಏನ್ ಮಾಡಬೇಕು? ಮಾರ್ಪಡಿಸಬೇಕು. ಎಲ್ಲ ಗಟ್ಟಿಯಾಗಿ ಚೋಡಿಸೋಣ. ಸಕ್ರಿಯೆ ಸಹನೆ ಇಲ್ಲ ನಿನಗೆ. ಕೆಲವರು ಹೇಳ್ತಾರೆ ಸಹನೆ ಕಟ್ಟೆ ಹೊಡಿತೆ. ಕಟ್ಟೆ ಹೊಡಿತದ ಸಹನೆ ಕಟ್ಟೆ. ಸಹನೆ ಅರ್ಥ ಏನು? ಪ್ರಾಣ ಹೋಗವರೆಗೂ ಹಂಗೆ ಇರ್ತದೆ. ಅದು ಏನಾಗಲ್ಲ, ಅಲ್ಲಾಡಲ್ಲ ಪ್ರಿಯರೇ. ಸಹನೆ ಅಂದ್ರೆ ಏನ್ ಗೊತ್ತಾ? ಕೆಲವರಿಗೆ ಅದ್ರ ಅರ್ಥನೇ ಗೊತ್ತಿಲ್ಲ, ಅದ್ರ ಒಂದು ರುಚಿನೇ ಗೊತ್ತಿಲ್ಲ ಪ್ರಿಯರೇ. ಸಹನೆ ಅಂದ್ರೆ ಅರ್ಥ ಏನ? ತಾಳ್ಮೆ ಅಂದ್ರೆ ಅರ್ಥ ಏನ? ಏನು ಬಂದ್ರು ಅದು ಏನಾಗಲ್ಲದ, ಅಲ್ಲಾಡಲ್ಲ ಪ್ರಿಯರೇ. ಹೆಂಡತಿ ಜಗಳಾಡ ಊರಿಗೆ ಹೋದ್ರು ನಾವು, ಅನ್ಲಾರ್ದ ಮಾತುಗಳು ಅಂದ್ರು ನಾವು, ಗಂಡ ಭಯಂಕರ ಕುಡಿದು ಹೆಂಡತಿನ ಬಡಿದ್ರು, ಹಿಂಸೆ ಪಡಿಸಿದ್ರು, ನಿಂದನೆಗಳು ಹಾಕಿದ್ರು, ಮಕ್ಕಳು ಬಹಳ ತಂದೆ ತಾಯಿಗಳಿಗೆ ಹಿಂಸೆ ಪಡಿಸಿದ್ರು, ತಂದೆ ತಾಯಿಗಳು ಮಕ್ಕಳಿಗೆ ಹಿಂಸೆ ಪಡಿಸಿದ್ರು, ನೋವು ಪಡಿಸಿದ್ರು. ತಾಳ್ಮೆ ಯಾರಲ್ಲಿ ಇದ್ದರೆ ಆ ತಾಳ್ಮೆ ಅದು ಬಲವಾಗಿರುವಂಥದ್ದು. ಕಟ್ಟೆ ಹೊಡೆಯಂಗಿಲ್ಲ. ಕಟ್ಟೆ ಹೊಡೆಯಕ್ಕೆ ಕನ್ನಂಬಾಡಿ ಕಟ್ಟಲ್ಲ, ಮನುಷ್ಯ ನಿರ್ಮಾಣ ಮಾಡಿದ್ದು. ತಾಳ್ಮೆ ದೇವರಿಂದ ಬಂದದ್ದು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಮದುವೆ ಆಗೋದಕ್ಕಿಂತ ಮುಂಚಾಕ ನಿನ್ನ ತಂದೆ ತಾಯಿನ ನೀನಲ್ಲಿ ಊರಿಗೆ ಸನ್ಮಾನ ಮಾಡಬೇಕು. ಮದುವೆ ಆದ್ಮೇಲೆ ಏನ್ ಮಾಡಬೇಕು? ಗಂಡನ ಮನೆಗೆ ಬಂದ ಮೇಲೆ ಅತ್ತೆ ಮಾವನೇ ನಿನಗೆ ತಂದೆ ತಾಯಿ. ಹಲ್ಲೆಲೂಯಾ. ಒಬ್ಬ ದೈವ ಸೇವಕರು ಪ್ರಿಯರೇ, ಏನೋ ಅನಾಗಿತ್ತು ಕಾರಣದಿಂದ ಯಾರು ಆ ಸೈತಾನ ಏನ್ ಮಾಡ್ಬಿಟ್ಟ? ಪರೀಕ್ಷೆ ಮಾಡಿ. ನನಗಂತೂ ಬಹಳ ಪರೀಕ್ಷೆಗಳು. ಆದ್ರೆ ಆ ಪರೀಕ್ಷೆ ಬಂದಂಗಲ್ಲ, ದೇವರು ದಾವೀದನಿಗೆ ಯಾವ ಪ್ರಕಾರವಾಗಿ ಜೊತೆಗೆ ನಿಂತುಕೊಂಡು ಪರಿಹಾರ ಮಾಡಿ ಶಕ್ತಿಯನ್ನು ತುಂಬಿಸಿ ನಡೆಸಿದನೋ ಅದೇ ಪ್ರಕಾರವಾಗಿ ದೇವರು ನನ್ನ ನಡೆಸ್ತಾ ಬಂದಿದ್ದಾನೆ. ಹಲ್ಲೆಲೂಯಾ. ಆದ್ರೆ ಯಾವಾಗ ಶೋಧನೆ ಬಂತಂದ್ರೆ ಅದು ನನಗೆ ಪರೀಕ್ಷೆ. ಆ ಪರೀಕ್ಷೆಯಲ್ಲಿ ನಾನು ಏನ್ ಮಾಡ್ತೀನಿ? ಪಾಸ್ ಆಗ್ತೀನಿ ಅಂತ ಗ್ಯಾರಂಟಿ. ಯಾಕೆ ಗೊತ್ತಾ? ನಾನು ನಂಬಿದ ದೇವರು ಡೂಪ್ಲಿಕೇಟ್ ಅಲ್ಲ, ಒರಿಜಿನಲ್ ದೇವರು. ನಾನು ನಂಬಿದ ದೇವರು ಮನುಷ್ಯರ ಕೈಯೊಳಗೆ ಗೊಂಬೆಯಾಗಿರುವಂತ ದೇವರಲ್ಲ. ನಾನು ನಂಬಿದ ದೇವರು ಸರ್ವ ಜನಾಂಗಗಳನ್ನ, ಸರ್ವ ಆತ್ಮಗಳನ್ನ, ಭೂಮಿ ಆಕಾಶ ಸೂರ್ಯ ಚಂದ್ರ ನಕ್ಷತ್ರಗಳನ್ನ, ಸ್ವರ್ಗವನ್ನ, ಪಾತಾಳವನ್ನ ಎಲ್ಲವನ್ನ ಉಂಟು ಮಾಡಿದ ಸೃಷ್ಟಿಕರ್ತನಾದ ದೇವರು. ನಾನು ನಂಬಿದ ದೇವರು ನನಗೆ ಸಹಾಯ ಮಾಡುವುದಕ್ಕಾಗಿ, ನನಗೆ ಸ್ವರ್ಗದಲ್ಲಿ ಸೇರಿಸುವುದಕ್ಕಾಗಿ ನನ್ನ ಈ ನರ ರೂಪದಲ್ಲಿಯೇ ಆತ ರೂಪ ಧರಿಸಿಕೊಂಡು ಬಂದಿರುವ ಶ್ರೇಷ್ಠನಾದ ದೇವರು. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಆಮೆನ್. ಹಲ್ಲೆಲೂಯಾ. ಅದಕ್ಕಾಗಿ ಜಾಗೃತವಾಗಿರಿ. ಕುಟುಂಬವನ್ನು ಕಟ್ಟಿದ್ದು, ಕುಟುಂಬವನ್ನು ಮಾಡಿದ್ದು ಯಾರು? ಯೇಸು ಸ್ವಾಮಿ, ಸೃಷ್ಟಿಕರ್ತನ ದೇವರು. ಕೆಲವರು ಅಂತಾರೆ ಅಯ್ಯೋ ಯೆಹೋವ ದೇವರು. ಯೆಹೋವ ದೇವರು ಯಾರು? ಅದಕ್ಕೆ ಓದುವಾರ ಒಂದು ಲೇಖನ ನಿಮಗೆ ತಿಳಿಸಲ್ಪಡ್ತು. ಸೈತಾನ ಬಂದ ಶೋಧಿಸ್ತ ನರಾವತಾರಿಯಾಗಿ ಬಂದ್ಬಿಟ್ಟನಲ್ಲ, ಈಗ ನಾನು ಹೆಂಗ್ ಬೇಕಾದ್ರೂ ಮಾಡ್ಬೋದು ಅಂತೇಳಿ. ಇಲ್ಲಿದ್ದು ಕೆಳಗೆ ದುಮ್ಮುಕು.
ಮತ್ತನ್ನು ಬರೆದ ಸುವಾರ್ತೆಯಲ್ಲಿ ನೋಡಿದ್ವಿ, ಲೋಕನ ಬರೆದ ಸುವಾರ್ತೆಯಲ್ಲಿ ಕೂಡ ಇದೆ ಪ್ರಿಯರೇ. ಇಲ್ಲಿಂದ ಕೆಳಗೆ ದುಮ್ಮಕ್ಕೂ ದೇವದೂತರನ್ನ ಏನು ಮಾಡ್ತಾರೆ, ಹಿಡಿಕೊಳ್ಳುತ್ತಾರೆ. ಯೇಸಪ್ಪಂದು ಸ್ಪಷ್ಟವಾಗಿ ಮಾತಾಡ್ತಾನೆ, ಅಥವಾ ವಾಕ್ಯದ ಮೂಲಕವಾಗಿ ಮಾತಾಡ್ತಾನೆ ಪ್ರಿಯರೇ, ಯಾರು ಸೈತಾನ. ಆದರೆ ಪ್ರಿಯವಾದವರೇ, ಅವಾಗ ಯೇಸಪ್ಪ ಅಂತಾನ, ಏನ್ ಗೊತ್ತಾ, ನಿನ್ನ ಕರ್ತನಾದ ದೇವರನ್ನು ಏನ್ ಮಾಡಬಾರ್ದು, ನೀನು ಪರೀಕ್ಷೆ ಮಾಡಬಾರ್ದು. ಪರೀಕ್ಷೆ ಯಾರನ್ನು ಮಾಡಕ್ ಬಂದಾರ, ಯೇಸಪ್ಪನ ಮಾಡಕ್ ಬಂದಾರ. ಯೇಸಪ್ಪ ಸ್ಪಷ್ಟವಾಗಿ ಹೇಳ್ತಾರ, ನಿನ್ನ ಕರ್ತನಾದ ಸೃಷ್ಟಿಕರ್ತನಾದ ನಿನ್ನ ಕರ್ತನಾದ ದೇವ್ರನ್ನ ಏನ್ ಮಾಡಬಾರ್ದು, ನೀನು ಪರೀಕ್ಷೆ ಮಾಡಬಾರದು. ಹಲ್ಲೆಲೂಯ ಅಂದ್ರೆ ಅರ್ಥ ಏನ, ಆ ಸೃಷ್ಟಿಕರ್ತನೇ ನನ್ನ ಅವತಾರಿಯಾಗಿ ಬಂದಿದ್ದಾನೆ. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಅನೇಕ ಋಷಿಮುನಿಗಳು, ಧ್ಯಾನ ಮಾಡುವಂಥವ್ರು, ಶರಣರು, ಸಂತರು, ಸಾಧರು, ಅವರೆಲ್ಲ ದೇವರಿಗೆ ಕೇಳಿದ್ರು. ಏನಂತ ಕೇಳಿದ್ರು ಗೊತ್ತಾ, ಕಣ್ಣು ಕೊಟ್ಟಿದ್ದಪ್ಪ ನೋಡಬೇಡ ಅಂತ ಹೇಳ್ತೀವಿ, ಬಾಯಿ ಕೊಟ್ಟಿದ್ದಪ್ಪ ಕೆಟ್ಟ ಮಾತಾಡಬೇಡ, ಕೆಟ್ಟದು ಮಾತಾಡಕ್ಕಿಟ್ಟಿ ಒಳ್ಳೇದು ಮಾತಾಡಿ. ನೀನು ಒಳ್ಳೇದನ್ನೇ ಮಾತಾಡಕ್ಕಿಡ್ಬೇಕು, ನಾಲಿಗೆನ ಯಾಕೆ ಮಾತಾಡಕ್ಕಿಡ್ಬೇಕು, ನೀನು ಕೆಟ್ಟದ ಮಾತಾಡೋದಾಗ ನಾಲಿಗೆ ತೋಡ್ರ ಬಿಡ್ರ ಬಂದ್ಬಿಟ್ರೆ ಆಗೈತಿ. ಮಾತಾಡೋದಂಗೆ ಮಾಡ್ಬೇಕು, ನೀನು ಎರಡು ಮಾತಾಡಂಗೆ ನೀನಿಟ್ಟು ಅದನ್ನ ಮಾಡಬೇಡ, ಇದನ್ನ ಮಾಡು. ಹೆಂಗಿದೆ, ನೀನೇ ನನ್ನ ಮನುಷ್ಯನಾಗಿ ಬಾ, ಬಂದ್ರೆ ಗೊತ್ತಾಗತ್ತೆ ನಿನಗೆ ನಮ್ಮ ಸಂಕಟ ಏನಂಬೋದು. ಕಣ್ಣು ಕೊಟ್ಟಿ ನೋಡ್ಬೇಡಂತಿ, ಒಳ್ಳೆದೇ ನೋಡಂತಿ. ಒಳ್ಳೆದ ನೋಡಿದ ಒಳ್ಳೆದೇ ನೋಡಂಗಿಟ್ಟಿಯ ನೀನು, ಕೆಟ್ಟದ ಸಮ ನೋಡಂಗಿಟ್ಟಿ ನೀನು. ಮತ್ತೆ ನೀನೇ ಹೇಳ್ತೀವಿ, ಒಳ್ಳೆದ ಕೆಡದು ಎರಡು ನಿಮ್ಮಲ್ಲಿ ಇಟ್ಟಿನಿ, ಒಳ್ಳೆದ ಕೆಡದು ಎರಡು ನಿಮ್ಮಲ್ಲಿ ಇಟ್ಟಿನಿ. ಹಲ್ಲೆಲೂಯಾ. ಅದಕ್ಕಾಗಿ ನೀನು ಬಾ, ನೀನು ಬಂದ್ರೆ ಗೊತ್ತಾಗತ್ತೆ. ಅದಕ್ಕಾಗಿ ಕಾಲವು ಪರಿಪೂರ್ಣವಾದಾಗ ಆ ದೇವಾದಿ ದೇವರೇ ನರ ಅವತಾರಿಯಾಗಿ ಭೂಲೋಕಕ್ಕೆ ಬಂದ. ದೇವರನ್ನ ಯಾರು ಎಂದು ಕಂಡಿಲ್ಲ, ಆ ದೇವರೇ ಬಂದರು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ. ಪ್ರಿಯವಾದವರೇ, ಅಯ್ಯಮ್ಮ ಅಯ್ಯ ನಾನು ಏನು ಅನ್ಕೊಂಡಿದ್ದಯ್ಯ, ನಮ್ಮ ಅಯ್ಯರು ಹೇಳಂಗಿಲ್ಲಯ್ಯ, ಕಥೆ ಹೇಳಿಬಿಡ್ತಾರ, ಜೈ ಅಂತ ಹೋಗ್ಬಿಡ್ತಾರಯ್ಯ. ಇದು ಮೃತ್ಯುಂಜಯ ಮಠದಲ್ಲಿ ದೇವರು ನಿಮ್ಮ ಕೂಡ ಮಾತಾಡ್ತಾರೆ. ಹೆಂಡ್ಗಡಿದ್ರು ಅವ್ರು 7 ವಾರ ಬಂದರು ಪ್ರಿಯರೇ, ಬಹಳ ಸಂತೋಷವಾಗಿದ್ದಾರೆ. ಈಗ ಎಷ್ಟೋ ವರ್ಷಗಳಿಂದ ರಕ್ಷಣೆ ಹೊಂದಿದ್ದಾರೆ, ಆದರೆ ರಕ್ಷಕನ ಒಳಗೆ ಸೇರಿಸ್ಕೊಂಡಿಲ್ಲ, ಹೊರಗಿಟ್ಟಿದ್ದಾರೆ. ರಕ್ಷಕ ನಿನಗೆ ಬೇಕಾ, ನಿನ್ನ ಸೊಕ್ಕು ಅಹಂಕಾರ ಎಲ್ಲ ತೆಗೆದು ಹೊರಗಾಕ್ಬೇಕು, ನಿನ್ನ ತಗ್ಗಿಸಿಕೊಳ್ಬೇಕು. ಸಿಗಲ್ಲ. ಪರಿಪೂರ್ಣ ಶಾಂತಿ ಬೇಕಾ, ಸಮಾಧಾನ ಬೇಕಾ, ಸುಖ ಕೊಡುವುದಕ್ಕಾಗಿ ದುಡ್ಡು, ಸುಖ ಕೊಡುವುದಕ್ಕಾಗಿ ಹೆಂಡತಿ, ಸುಖ ಕೊಡುವುದಕ್ಕಾಗಿ ಗಂಡ, ಸುಖ ಕೊಡುವುದಕ್ಕಾಗಿ ವಸ್ತ್ರಗಳು, ಸುಖ ಕೊಡುವುದಕ್ಕಾಗಿ ಆಹಾರ, ಸುಖ ಕೊಡುವುದಕ್ಕಾಗಿ ಅಧಿಕಾರ, ಸುಖ ಕೊಡುವುದಕ್ಕಾಗಿ ಈ ಸೃಷ್ಟಿಯೆಲ್ಲ ಇದೆ. ಆದರೆ ಸಂತೋಷ ನಿನಗೆ ಕೊಡಲ್ಲ, ಸಂತೋಷ ನಿನಗೆ ಕೊಡಲ್ಲ. ನಿಜವಾದ ಸಂತೋಷ ನಿನಗೆ ಬೇಕಾ, ನಿನ್ನನ್ನೇನು ತಗ್ಗಿಸಿಕೊಳ್ಳಬೇಕು, ನಿನ್ನೆ ಬಿಟ್ಟು ಕೊಡಬೇಕು. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ. ನಿಜವಾದ ಸಂತೋಷ ಯಾರಲ್ಲಿದೆ ಗೊತ್ತಾ, ನನ್ನನ್ನು ಉಂಟು ಮಾಡಿದ ದೇವರಲ್ಲಿದೆ. ಅದಕ್ಕೆ ಹೇಳ್ತಾನೆ, ನಾನು ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ. ಯೋಹಾನ ಬರೆದ ಸುವಾರ್ತೆಯಲ್ಲಿ ನೋಡ್ತೇವೆ, ನಾನು ನಿಮಗೆ ಏನ್ ಬಿಟ್ಟು ಹೋಗ್ತೀನಿ, ಶಾಂತಿ. ಪ್ರಪಂಚದೊಳಗೆ ಯಾವ ದೇವರುಗಳಲ್ಲಿ ಶಾಂತಿ ಇಲ್ಲ. ಅದಕ್ಕಾಗಿ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಲ್ಲ. ಎಲ್ಲ ಬರೇ ಬ್ಯಾಡ್ರಿಗೊಂದು ದೇವರು, ಕುರುಬರಿಗೊಂದು ದೇವರು, ಚಲವಾದರಿಗೊಂದು ದೇವರು, ಕಾಂಬ್ರಿಗೊಂದು ದೇವರು, ಬ್ರಾಹ್ಮಣರಿಗೊಂದು, ಇವರೆಲ್ಲ ಮನುಷ್ಯರೇನ ಅಥವಾ ಇಲ್ಲಿ ಬೇರೆನಾ? ಎಮ್ಮೆಗಳು ಒಂದೇ ಜಾತಿ, ಆ ಗೋಳರೆಮ್ಮಾಗಲಿ ಮಾಮೂಲು ಜವಾರೆಮ್ಮಾಗಲಿ ಅವು ಏನಂತಾವ ಒಂದಾದ್ರೆ ಅವಕ್ಕೆ ಅದೇ ಆಗಿರ್ತಕ್ಕಂಥ ಏನಂತೇವೆ ಮಕ್ಕಳು ಹುಡ್ತವೆ. ಮತ್ತೆ ಇವರೆಲ್ಲ ಮಾನವರೆಲ್ಲ ಒಂದು ಯಾರು ಮದುವೆ ಆದ್ರೂ ಕೂಡ ಏನಾಗ್ತವೆ, ಮಕ್ಕಳಾಗ್ತವೆ. ಅದೇ ಕೋಣದ ಹೊಟ್ಟಾಗಿ ಎಲ್ಲ ಓರಿ ಹುಟ್ಟಿದ್ದು ನೋಡಿದೆ. ಮಲ್ಲಯ್ಯ ಹುಟ್ಟ್ಯದ ನಾನಂತೂ ನೋಡೇ ಇಲ್ಲಪ್ಪ. ಅಲ್ರಿ ಕೋಣದೊಟ್ಟ ಸಾರಿ ಕೋಣಿಗೆ ಹುಟ್ಟ್ಯದ ಆಕಳದೊಟ್ಟಾಗ. ಯಾಕೆ ಅದು ಜಾತಿ ಬೇರೆ ಇದು ಜಾತಿ ಬೇರೆ. ಆದ್ರೆ ಮಾನವ ಯಾರನ್ನ ಮದುವೆ ಮಾಡಿಕೊಂಡ್ರು ಅವರಿಗೆ ಮಾನವರೇ ಹುಟ್ಟುತ್ತಾರೆ.
ಅದಕ್ಕೆ ಈ ಮೃತ್ಯುಂಜಯ ಮಠದಲ್ಲಿ ನೀವು ಯಾರೇ ಆಗ್ಲಿ ನಿಮ್ಮನ್ನ ಉಂಟು ಮಾಡಿದ ದೇವರು ಯಾರು, ದೇವ್ರನ್ನ ನಂಬಿದವ್ರು ಅಂತ ಹೇಳ್ಬೇಕು. ನಾನು ಆದಿ ಜಾತಿ ಈ ಜಾತಿ ಅಂತ ತಿಳ್ಕೊಂಡು ಎಲ್ಲಿ ಬೇಕಾರಲ್ಲಿ ಅದು ತಿಂಡಿಟ್ಟು ಅವ್ರು ತೋರಿಸ್ತಾರಲ್ಲ, ಆ ಪ್ರಕಾರ ಮಾಡಬಾರ್ದು ಪ್ರಿಯರೇ. ಒಣ ತಿಂಡಿ ಗೊತ್ತೈತೆ, ಮಕ್ಕಳು ಅಂಬೋದಿಲ್ಲ, ಇಲ್ಲಿ ದೊಡ್ಡವ್ರು ನಿಂತಾರಂಬೋದಿಲ್ಲ. ಒಣ ತಿಂಡಿಗೆ ತೆಗಿಲಿ ಬಿಟ್ರೆ ಮುಗಿದೋದ್ಕತಿ, ಎಲ್ಲಿ ಬೇಕಾರಲ್ಲಿ ತೋರಿಸೋದು. ಆ ತಿಂಡಿ ಒಣ ತಿಂಡಿ ಇದ್ದಂಗೆ ಯಾವುದು ಜಾತಿ ಪ್ರಹಾರ. ಯಾಕೆ ಗೊತ್ತಾ? ಸೃಷ್ಟಿಕರ್ತನಾದ ದೇವರು ತನ್ನ ರೂಪದಲ್ಲಿ ಮನುಷ್ಯನ ರೂಪ ಮಾಡಿದ ಮೇಲೆ ಅದಕ್ಕೆ ಸಾಕ್ಷಿ ಇದು. ಹಲ್ಲೆಲೂಯಾ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಏನಂತ? ನೆಲದ ಮಣ್ಣಿನಿಂದ ದೇವರು ರೂಪಿಸಿ ಅವನ ನಾಸಿಕ ರಂಧ್ರದಲ್ಲಿ ಏನ್ ಮಾಡಿದ? ಜೀವವಾಯುವನ್ನು ಊದಿದ. ಪ್ರೈಸ್ ದಿ ಲಾರ್ಡ್. ಯಾವ ಗ್ರಂಥಿಯಲ್ಲಿ ಆದ್ರೆ ನಾನು ಭೂಮಿಯನ್ನು ಉಂಟು ಮಾಡೀನಿ, ಆಕಾಶವನ್ನು ಉಂಟು ಮಾಡೀನಿ, ಆಮೇಲೆ ಸೂರ್ಯಚಂದ್ರ ನಕ್ಷತ್ರಗಳನ್ನು ಉಂಟು ಮಾಡೀನಿ ಅಂತ ತಿಳ್ಕೊಂಡು ಯಾವ ದೇವರಾದ್ರೂ ಹೇಳಿದಾರ? ದೇವರಾದವರು ಒಬ್ಬರೇ. ಅವ್ರಿಗೆ ಹೇಳಕ್ ಏನಿದೆ? ಅಧಿಕಾರ ಇದೆ ಪ್ರಿಯರೇ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಮಹಾರಾಜಗೂ ಹಲ್ಲೆಲೂಯಾ. ನೀನು ದೇವಲೋಕ ಸೇರ್ಬೇಕಾದ್ರೆ ದೇವಲೋಕದಿಂದ ಇಳಿದು ಬಂದ ದೇವರ ಪರಿಶುದ್ಧನಾಗಿರುವ ಪ್ರಕಾರ ನೀನು ಪರಿಶುದ್ಧನಾಗಿರಬೇಕು. ಹಲ್ಲೆಲೂಯಾ. ದೇವರು ತಪ್ಪು ಮಾಡಿದೀಯೇನು, ಪಾಪ ಮಾಡಿದೀಯೇನು, ಸುಳ್ಳು ಹೇಳಿದೀಯೇನು, ಮೋಸ ಮಾಡಿದೀಯೇನು? ಅವೆಲ್ಲ ಪ್ರಪಂಚದ ಆಟಗಳು ಪ್ರಿಯರೇ. ನಿನಗೆ ಪ್ರಪಂಚದ ಆತ್ಮ ನಿನ್ನ ನಡೆಸಬಾರದು, ದೇವರ ಆತ್ಮ ನಿನ್ನ ನಡೆಸಬೇಕು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಎಷ್ಟೋ ಸಲ ಅನೇಕ ಪ್ರಪಂಚಕ ವಿಷಯಗಳೆಲ್ಲ ಹೇಳಿದ್ದೀವಿ, ಕೇಳಿದ್ದೀವಿ. ಆದರೆ ನಿಮ್ಮನ್ನು ನೀವು ಬದಲಾವಣೆ ಮಾಡಿಕೊಳ್ಬೇಕು, ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಸರಿ ಮಾಡ್ಕೋಬೇಕು. ಅದಕ್ಕೆ ಯೇಸಪ್ಪ ಹೇಳ್ತಾನೆ ಏನು ಗೊತ್ತಾ? ನೀನೇನು ಮಾಡಬೇಕು? ಕ್ಷಮಿಸ್ಬೇಕು ಅಂತ. ಇನ್ನ ಕೆಲವರು ಹೇಳ್ತಾರೆ ನಮ್ಮನ್ನು ಕ್ಷಮಿಸ್ಬೇಕು, ನಾವು ಸಣ್ಣವರು ಕ್ಷಮಿಸ್ಬೇಕು. ಕರೆಕ್ಟ್. ಕ್ಷಮಾಪಣೆ ಕೇಳಿದ್ರೆ ಕ್ಷಮೆ ಬರುತ್ತಾ? ಕ್ಷಮಾಪಣೆ ಕೇಳಾರ್ದು ಕ್ಷಮೆ ಬರುತ್ತೆ ಅಮ್ಮ. ಹಲ್ಲೆಲೂಯಾ. ವಿಶ್ವಾಸಿಗಳಿಗೆ ಅರ್ಥ ಮಾಡಿಕೆ ನೀವು, ವಿಶ್ವಾಸಿಗಳಿಗೆ ಏನು ಬರಂಗಿಲ್ಲ. ನೀವು ವಿಶ್ವಾಸ ಇಟ್ರೆ ನಿಮಗೆ ದೇವರು ಏನು ಪರೀಕ್ಷೆ ಮಾಡಕ್ ಹೋಗಲ್ಲ. ಪರೀಕ್ಷೆ ಯಾರಿಗೆ ಮಾಡ್ತಾನೆ ಗೊತ್ತಾ? ದೈವ ಸೇವಕರಿಗೆ ಮಾಡ್ತಾನೆ, ದೈವ ಸೇವಕರ ಕುಟುಂಬದವರಿಗೆ ಮಾಡ್ತಾನ, ಮಕ್ಕಳಿಗೆ ಮಾಡ್ತಾನ. ಯಾಕೆ ಗೊತ್ತಾ? ನರಕದಿಂದ ತಪ್ಪಿಸಲ್ಪಡ್ತಾರಲ್ಲ ಅನೇಕ ಆತ್ಮಗಳನ್ನ, ನರಕದಿಂದ ತಪ್ಪಿಸಲ್ಪಟ್ಟು ಸ್ವರ್ಗದ ಮಾರ್ಗಕ್ಕೆ ಇವ್ರು ನಡೆಸ್ತಾರಲ್ಲ, ಅಯ್ಯೋ ಹೆಂಗನ್ನ ಮಾಡಿ ಏನ್ ಮಾಡ್ಬೇಕು? ಈ ಆತ್ಮಗಳನ್ನೆಲ್ಲ ನರಕದ ಕಡೆ ಎಳಿಬೇಕಾದ್ರೆ ಇವ್ರಿಗೆ ಏನ್ ಮಾಡ್ಬೇಕು? ಶೋಧನೆ ಕೊಡಬೇಕು, ಕಷ್ಟ ಕೊಡಬೇಕು. ಅಪವಾದಿ ಕೊಡ್ತಾನೆ, ಕೆಲವೊಂದು ಸರ್ತಿ ದೇವರು ಕೂಡ ಏನ್ ಮಾಡ್ತಾನೆ? ಪರೀಕ್ಷೆ ಮಾಡ್ತಾನೆ. ಪ್ರಿಯರೇ, ಎದಕ್ಕೆ ಪರೀಕ್ಷೆ ಮಾಡ್ತಾನೆ? 10ನೇ ಕ್ಲಾಸ್ ಪರೀಕ್ಷೆ ಕಟ್ಟಿದ್ರೆ 11ನೇ ಕ್ಲಾಸ್ನಾಗ ಜಂಪ್ ಮಾಡೋದಕ್ಕಾಗಿ. ಪ್ಲೀಸ್ ನೋಡಿ, ನಿನಗೊಂದು ಪರೀಕ್ಷೆ ಬಂದ್ರೆ ಸೋತು ಹೋಗಬಾರ್ದು, ಯಾರ ಮಾತ ಕೇಳಬಾರ್ದು. ನೀನು ಭಕ್ತಿಯಲ್ಲಿ ಇದ್ದಾರೋ ಇಲ್ಲ, ಅವರು ಪ್ರಾರ್ಥನೆ ಪರ್ರ ಅಲ್ಲ. ಅವರು ಪ್ರಾರ್ಥನೆ ಮಾಡಲಾರ್ದವರಾದ್ರೆ, ಅವರು ಭಕ್ತಿಯಲ್ಲಿ ಇಲ್ಲದವರಾದ್ರೆ ಅಂಥವ್ರು ಹೇಳಿದ ಮಾತು ಕೇಳಿ ನಿನಗಿರುವ ಭಕ್ತಿಯನ್ನ ಬಲಹೀನ ಮಾಡಿಕೊಳ್ಬಾರದು. ನಿನಗಿರುವ ಪರಿಶುದ್ಧಾತ್ಮ ದೇವರನ್ನ ಹೊರಗಿಡಬಾರದು. ಹೊರಗೆ ಬಂದ್ಬಿಡ್ತಾನೆ, ಮತ್ತೆ ಒಳಗಿರ್ತಾನೆ. ಮತ್ತೆ ಯಾವಾಗ ದೇವರಾತ್ಮ ಇಲ್ಲದವರ ಸಹವಾಸ ನೀ ಮಾಡಿದ್ರೆ ಅವಾಗ ಏನಾಗ್ತದೆ? ಪರಿಶುದ್ಧಾತ್ಮ ಹೊರಗೆ ಬರ್ತಾನೆ, ಅಪವಿತ್ರ ಆತ್ಮನ ಒಳಗೆ ಪ್ರವೇಶ ಮಾಡ್ತಾರೆ. ಅದಕ್ಕಾಗಿ ಬಂಧುಗಳಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಅಣ್ಣ ತಮ್ಮದರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅಥವಾ ತಂದೆ ತಾಯಿಗಳಾಗಿರ್ಬೋದು, ದೇವರಾತ್ಮ ಅವರಲ್ಲಿ ಇಲ್ಲದಿದ್ದರೆ ಅವರ ಮಾತುಗಳು ಕೇಳಬಾರ್ದು. ಯಾರ ಮಾತು ಕೇಳಬೇಕು? ದೇವರಾತ್ಮ ಇದ್ದವರ ಮಾತನ್ನು ಕೇಳಬೇಕು. ಪ್ರೈಸಲ್ಲ. ಒಂದು ವೇಳೆ ಸತ್ಯದ ಆತ್ಮದ ಸಹವಾಸವನ್ನು ನೀನು ಮಾಡಿದ್ರೆ ಸುರಕ್ಷಿತನಾಗಿರ್ತೀಯ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತ ಮಹಾರಾಜಗೂ ಆಮೆನ್. ಹಲ್ಲೆಲೂಯಾ. ದೇವರೊಂದಿಗೆ ಇರುವುದನ್ನು ನಾವು ಕಲಿತುಕೊಳ್ಳಬೇಕಾಗಿದೆ ಪ್ರಿಯರೇ. ನೋಡ್ರಿ, 24ನೆಯ ಅಧ್ಯಾಯ ಆದಿ ಕಾಂಡ 63ನೇ ವಚನ. 24ನೇ ಅಧ್ಯಾಯ ಆದಿಕಾಂಡ 63ನೇ ವಚನ. ಇಸಾಕನು ಲಹೈ ರೋಯಿ
ಬಾವಿಗೆ ಹೋಗಿ ಬಂದಿದ್ದನು. ಕಾನಾನ್ ದೇಶದ ದಕ್ಷಿಣ ಸೀಮೆಯಲ್ಲಿ ವಾಸವಾಗಿದ್ದನು. ಅವನು ಸಂಜೆ ವೇಳೆಯಲ್ಲಿ ಧ್ಯಾನ ಮಾಡುವುದಕ್ಕೋಸ್ಕರ ಅಡವಿಗೆ ಹೋಗಿದ್ದಾನೆ. ಹೋಗಿದ್ದಾಗ ಎಲ್ಲ ಗಟ್ಟಿ ಧ್ಯಾನ ಮಾಡೋದಕ್ಕೆ ಮದುವೆಯಾಗಿ ನಿನಗೆ ಸಾಕು ಕಣ್ಣು ಬರ್ತಾ ಇದೆ. ಅಪ್ಪಮ್ಮ ಅವರು ಒಂದು ಹಾಡನ್ನು ಕಳಿಸಿದ್ದಾರೆ ಪ್ರಿಯರೇ. ನನ್ನ ತವ್ರ ಮನೆಗೆ ನಮ್ಮ ಅಣ್ಣನ ಮಗಳಿದ್ದಾಳೆ, ಅಲ್ಲಿ ಹಿಂಗೆ ಹೇಳಿಬಿಟ್ಟು ಕರ್ಕೊಂಡು ಬಾ ಅಂತ ಎಲ್ಲ ಗಡ್ಡೆ ದೇವರಿಗೆ ಮೈಗುಂಟಾಗಿದೆ. ಈ ಸಾಕು ತನ್ನ ದೇಹ ಸೌಂದರ್ಯವನ್ನು ಹಾಳು ಮಾಡಿಕೊಳ್ಳಿಲ್ಲ. ದೇವರಿಗೆ ವಿಧೇಯನಾಗಿ ಜೀವಿಸಿದ. ಒಂದು ವೇಳೆ ನೀವು ಇಲ್ಲಿ ಯೌವನಸ್ಥರು ಬಂದವರಾಗಲಿ ಅಥವಾ ಮದುವೆಯಾಗಿ ಸಂಸಾರ ಮಾಡೋರಾಗಲಿ ಕುಟುಂಬ ಇಟ್ಕೊಂಡು ಪರಸ್ತ್ರೀ ಪರಪುರುಷನ ಸಹವಾಸದಲ್ಲಿದ್ದರೆ ಇವತ್ತೇ ಅದನ್ನು ಕಟ್ ಮಾಡಿಬಿಟ್ರು ಪ್ರಿಯರೇ. ಹಲ್ಲೆಲೂಯಾ. ಯಾಕೆ ಗೊತ್ತಾ? ಜಾರತ್ವವು ಭಯಂಕರವಾಗಿರುವುದು ನಿಮ್ಮ ದೇಹಕ್ಕೆ ಅನಾರೋಗ್ಯ ಉಂಟು ಮಾಡಬಹುದು, ನಿಮ್ಮ ದೇಹವನ್ನು ಕ್ಷೀಣಗತಿಗೆ ತರಬಹುದು. ಅದಕ್ಕೆ ಜಾಗೃತವಾಗಿರ್ರಿ. ಒಂದು ವೇಳೆ ಯೌವನಸ್ಥರಾಗಿದ್ರೆ, ಒಂದು ವೇಳೆ ಯಾರಾದರೂ ಪರಸ್ತ್ರೀಯನ್ನ ಪರಪುರುಷನ ಮೋಹಿಸುವ ಒಂದು ಮೋಹಕ ದೃಷ್ಟಿಯಲ್ಲಿ ನೀನಿದ್ರೆ ಜಾಗ್ರತೆ. ನೀನು ಇವತ್ತೇ ಏನ್ ಮಾಡು, ಅದನ್ನ ಕಟ್ ಮಾಡು. ದೇವರನ್ನ ಉತ್ತಮವಾಗಿರ್ತಕ್ಕಂಥ ಒಂದು ವೇಳೆ ಅದೇ ಹುಡುಗಿ ನನಗೆ ಬೇಕಾದ್ರೆ ಅದೇ ಹುಡುಗಿ ಕೊಡ್ತಾನ, ಇಲ್ಲಾಂದ್ರೆ ಬೇರೆ ನಿನಗಾಗಿ ನೇಮಕ ಮಾಡಿರುವಂತ ಹುಡುಗನನ್ನ ಕೊಡ್ತಾನ ಪ್ರಿಯರೇ. ಹಲ್ಲೆಲೂಯಾ. ದೇವರಿಗಾಗಿ ನೀನು ದುಡಿಬೇಕು. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ. ದೇವ ಪುತ್ರ ನೀನಾಗಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತ ಮಹಾರಾಜಗೂ ಹಲ್ಲೆಲೂಯಾ. ಆಮೆನ್. ಪ್ರಿಯವಾದವರೇ, ಅದೇ ಈಸಾಕ ಧ್ಯಾನ ಮಾಡ್ತಾ ಇದ್ದ, ಪ್ರಾರ್ಥನೆ ಮಾಡ್ತಾ ಇದ್ದ. ತಂದೆ ಮಾಡುವಂಥದ್ದನ್ನ ತಾನು ರೂಢಿ ಮಾಡಿಕೊಂಡ. ಆತನ ಜೀವ ಸಾಯುವವರೆಗೂ ಸುಖದಿಂದಲೇ ಜೀವಿಸಿದ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಆಮೆನ್. ಹಲ್ಲೆಲೂಯಾ. ಯೆಶಾಯನ ಬರೆದ ಗ್ರಂಥ 42ನೆಯ ಅಧ್ಯಾಯ 7ನೆಯ ವಚನ. ಯಾಕಪ್ಪ ಅಂದ್ರೆ ನೀನು ನಿನ್ನ ಸೃಷ್ಟಿ ಮಾಡಿದ ದೇವರು ನಿನ್ನ ಪ್ರಾರ್ಥನೆ ಮಾಡಿದ ಮಾತಾಡುವ ದೇವರ ಬೇಕಲ್ಲ. ಆತ ನಿನ್ನ ಕೈ ಹಿಡಿದು ನಡೆಸ್ತಾನ ಪ್ರಿಯರ. ಏನ್ ಮಾಡ್ತಾನೆ? ನಿನ್ನ ಕೈ ಹಿಡಿದು ನಡೆಸ್ತಾನ ಪ್ರಿಯರ. ಹಲ್ಲೆಲೂಯಾ. ಒಂದ್ಸಲ ಒಬ್ರು ಬಂದಿದ್ದಾರೆ ಪ್ರಿಯರು. ಪಾಪ ಆ ಅಮ್ಮಗೇನು ಮದುವೆ ಆಗಿದೆ, ಈ ಅಪ್ಪಗೆ ಮದುವೆ ಆಗಿಲ್ಲ. ಮದುವೆ ಯಾರಿಗೆ ತಿಳಿಯೋದಂಗೆ ಮಾಡಿಕೊಂಡು ಬಿಟ್ಬಿಟ್ಟಾನ ಪ್ರಿಯರ. ಅಂದ್ರೆ ಮದುವೆ ಆಗಿ ಬಿಟ್ಟನಂತ ಕರಿ. ಆತ ಈ ಬಾಜಿಗೆ ಇದ್ದಾನ, ಅಯ್ಯಮ್ಮ ಆ ಬಾಜಿಗೆ ಇದ್ದಾನ. ಇಬ್ಬರು ಪ್ರಾರ್ಥನೆಗೆ ಬರ್ತಾ ಇದ್ದಾರೆ. ಇದು ದೇವರೇ ಸ್ಥಾಪನೆ ಮಾಡಿರ್ತಕ್ಕಂಥ ಸ್ಥಳ. ಅಪವಿತ್ರಕ್ಕೆ ಇದರಲ್ಲಿ ಜಾಗ ಇಲ್ಲ. ಹಲ್ಲೆಲೂಯಾ. ಹಾಡಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಅಷ್ಟು ಚೆನ್ನಾಗಿ ಹಾಡಾಡ್ತಾ ಇದ್ದಾರೆ. యేసయ్య ನೀನಂದ್ರೆ ನನಗೆ ಇಷ್ಟ. ಅವನ ದೃಷ್ಟಿಯಲ್ಲ ಎಲ್ಲೈತಿ? ಇಲ್ಲಿ. యేసయ్య ನಿನ್ನ ಬಿಟ್ರೆ ನನಗೆ ಕಷ್ಟ. 2 ದಿವಸ ಮಾತಾಡಿಲ್ಲ ಪಾಪ ಫೋನ್ನಾಗ. ಅವಾಗ ಈ ಕಡೆ ಇರ್ತಕ್ಕಂಥ ವ್ಯಕ್ತಿ ಅಂತ, ನಾನಿನ್ನ ಬಿಡಲಾರೆ, ನಾನಿನ್ನ ಮರೆಯಲಾರೆ. ಉಳಿಕೆದರೆಲ್ಲರಿಗೆ ಏನೇಳ್ಕೋಬೇಕು. ಎಷ್ಟು ಚಂದ ಆಡ್ತಾರೋ, ಎಷ್ಟು ಆರಾಧನೆ ಮಾಡ್ತಾರೋ. ಜಾಗೃತವಾಗಿರಿ. ಪಾಪ ಕಾರ್ಯಗಳನ್ನ ತೆಗೆದು ಹಾಕಿ ಶುದ್ಧಿ ಮಾಡುವ ಸ್ಥಳದಲ್ಲಿ ಇಂಥ ಕೆಟ್ಟ ಆಲೋಚನೆ ಇಟ್ಟುಕೊಂಡು ಮಂದಿರಕ್ಕೆ ಬರಬಾರದು. ದೇವರಿಗೆ ಮಹಿಮೆಯಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತ ಮಹಾರಾಜಗೂ ಪ್ರತಿ ಸಾರಿ ಹಾಡಾಡೋರು ಎಷ್ಟು ಜನ, ಎಲ್ಲರೂ ಬಹಳ ಚೆನ್ನಾಗಿ. ನಾನು ಒಂದ್ಸಲ ನೋಡಿದೆ, ದೃಷ್ಟಿ ಇಟ್ಟೆ. ನಾನು ಎಲ್ಲರನ್ನ ದೃಷ್ಟಿ ಇಡ್ತಾ ಇರ್ತೀನಿ. ನಾನು ಏನನ್ನಾಗಿಬಿಟ್ರೆ ಹಿಂದೆ ಕರೆದು ಗದರಿಸಿ ಬಿಡ್ತೀನಿ ಪ್ರಿಯ. ನನ್ನ ಸ್ವಭಾವ. ನಾನು ಯಾರನ್ನೂ ಬಿಡಲ್ಲ, ಮನೆಗೆ ಬಿಡಲ್ಲ, ಹೊರಗಿನವರಿಗೆ ಬಿಡಲ್ಲ. ಎಲ್ಲ ಗಿಡ್ಡಿ ದೋಷ. ಯಾಕೆ ಗೊತ್ತಾ? ದೇವ್ರು ನನ್ನೊಂದು ಮಾತು ಹೇಳಿದ್ದೀನಿ. ಏನು ಗೊತ್ತಾ? ನೀನು ಯಾರನ್ನು ಕೂಡ ಮುಖದಕ್ಷಿಣೆ ಮಾಡೋದಿಲ್ಲ, ಅದಕ್ಕಾಗಿ ನನಗೆ ಇಷ್ಟ ಅಂತ ದೇವರು ಹೇಳಿದ್ದಾರೆ. ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತ ಮಹಾರಾಜಗೂ ಆಮೆನ್.
ಹಲ್ಲೆಲೂಯ. ಪ್ರಿಯವಾದವರೇ, ಅವಾಗೊಂದು ದಿವಸ ಕರೆದು ಮೊದಲ ಅವ್ರನ್ನ ಕರೆದ್ವಿ. ಅವರಿಗೆ ಕುಂದರ್ಸಿ, ಎಷ್ಟು ದಿವಸ ಆಯ್ತು ನೀವು ವಾಕ್ಯ ಓದಲಾರ್ದೆ ಅಂತ ಕೇಳಿದ್ವಿ. ಸರಿ ಓದ್ರಿ. ಅದು ದಿನ ಕಂಟಿನ್ಯೂ ಓದ್ತಾ ಇದ್ನಪ್ಪ ಅಂದರೆ ಏನು ಬರಲ್ಲ, ಸುಲಭವಾಗಿ ಓದಿಬಿಡ್ತಾರೆ ಪ್ರೇಯರ್. ಅದು ಆಸಕ್ತಿಯಿಂದ ಓದ್ತಾರೆ. ಅದು ಓದೋದೆಲ್ಲ ಬಿಟ್ಬಿಟ್ರಲ್ಲ ಇವರು, ಕೇಳೋದ್ರಾಗೆ ಇದ್ದಾರೆ ಪಾಪ. ಅವಾಗ ಆ ಹುಡುಗನು ಒಂದು ದಿವಸ ತಗೊಂಡು ಆ ಹುಡುಗನು ವಿಚಾರ ಮಾಡಿ ಅವಾಗ ಹೇಳಿದ್ವಿ, ಭಯಂಕರ ಆಪತ್ತು ವಿಪತ್ತಿಗೆ ಸಿಕ್ಕಿ ಹಾಕುಂತ ನೋಡ್ರಿ, ಮಂದಿರಕ್ಕೆ ಬರಂಗಿದ್ರೆ ಭಕ್ತಿಯಿಂದ ಬರ್ರಿ. ಇಲ್ಲಿಗೆ ಫುಲ್ ಸ್ಟಾಪ್. ಇನ್ನು ಮುಂದೆ ಅಂಥದ್ದು ನನ್ನ ಕಣ್ಣಿಗೆ ಬೀಳಬಾರದು. ಭಾಳ ಸಲ ನಿಮ್ಮನ್ನು ಎಚ್ಚರಿಸೀನಿ, ಆದರೆ ನೀವು ಕೇಳಿಲ್ಲ. ಇವತ್ತು ನಾನು ಜಾಗೃತವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ವಾಕ್ಯದಾಗ ಎಚ್ಚರಿಸೀನಿ, ಆದರೆ ಇವತ್ತು ಕರೆದು ಹೇಳ್ತಾ ಇದ್ದೀನಿ ಅಂತಂದೆ. ಆವತ್ತಿದ್ದ ಏನಾಯ್ತು ಗೊತ್ತಾ, ಪ್ರಿಯವಾದರೆ ಆತ ಬಿಟ್ಬಿಟ್ಟನ ಪ್ರೇಯರಿಗೆ ಬರೋದು ಬಿಟ್ಟುಬಿಟ್ಟ. ಆಮೇಲೆ ಸ್ವಲ್ಪ ದಿವಸಗಳಾದ್ಮೇಲೆ ಆ ಅಮ್ಮನೂ ಬಿಟ್ಟುಬಿಟ್ರು. ಭಾಳ ಸಂತೋಷ. ಯಾಕೆ ಗೊತ್ತಾ ಯಾಕೆ ಹೇಳ್ರಿ? ಯಾಕೆ? ಭಕ್ತಿಯನ್ನು ಕಲ್ಕೊಂಡು ಮತ್ತೆ ಭಕ್ತಿಹೀನರಾಗಿ ಉಳಿದವರು ಒಂದು ವೇಳೆ ಇದ್ದರೆ ಇನ್ನೂ ಅನೇಕರನ್ನ ಭಕ್ತಿಹೀನರ ಕಡೆ ಏನ್ ಮಾಡ್ತಾರೆ, ಅವ್ರು ನಡೆಸ್ತಾರೆ. ಅಂಥವ್ರು ಬರಲಾರ್ದಿರೋದು ಬಹಳ ಒಳ್ಳೇದು. ದೇವ್ರ ಮಹಿಮಂಟಾಗಲಿ. ಅದನ್ನು ನೀವು ಅನ್ಕೊಂತೀರಿ, ಏಸಪ್ಪ ಹೇಳೇನಲ್ರಿ, ಪಾಪಿಗಳನ್ನು ಹುಡುಕಿ ರಕ್ಷಿಸೋದಕ್ಕೆ ಬಂದಿದ್ದೇನೆ. ಹೌದು, ಪಾಪ ಮಾಡಿದ ಮೇಲೆ, ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟ ಮೇಲೆ, ಪುಚ್ಚಸ್ನಾನ ತಗೊಂಡ ಮೇಲೆ, ಕರ್ತನ ಭಜನ ಸಂಸ್ಕಾರದಲ್ಲಿ ಭಾಗವಹಿಸಿದ ಮೇಲೆ ಮತ್ತೆ ಹೋಗಿ ಅದೇ ಅಂದಿನ ತೊಳೆದಿದ್ದಪ್ಪ ಅಂದರೆ ಅದಕ್ಕೆ ಚಲೋ ವಸ್ತುಗಳನ್ನು ಹಾಕಿದರೆ, ಬಂಗಾರ ಚೈನ ಕಟ್ಟಿದರೆ, ಅದು ಒಲಿಸಿನಾಗ ಹೋಗಲಾರ್ದಂಗಿದ್ರೆ ಪರವಾಗಿಲ್ಲ. ಮತ್ತೆ ಹೋಗಿ ಒಲಿಸಿನಾಗ ಉಳ್ಳಾಡಿದರೆ ಮತ್ತೆ ತಗೊಂಬಂದು ಸಾಕ್ತಾರ? ಹಲ್ಲೆಲೂಯ. ಅದಕ್ಕೆ ಅರ್ಥ ಮಾಡಿಕೆರ ಪ್ರಿಯರೇ, ಜಾಗೃತವಾಗಿರೋ. ಒಂದು ವೇಳೆ ನೀತಿವಂತನ 7 ಸಲ ಬಿದ್ದರು ಮತ್ತೆ ಎದ್ದು ನಿಂದಿರ್ತಾನಂತ, ಅವನಲ್ಲಿ ನೀತಿ ಇರಬೇಕು. ಒಂದು ವೇಳೆ ಅಕಸ್ಮಾತ್ವಾಗಿ ಹೋಗ್ತಾ ಜಾರಿ ಬಿತ್ತಂತ ತಿಳ್ಕ, ಅಥವಾ ಅದೇ ಬಂದು ಬಿತ್ತು ಅಂತ ತಿಳ್ಕ, ಆದ್ರೆ ಅವನು ಸರಿ ಮಾಡ್ಕೊಂತಾನೆ. ಅವನೇನು ಮಾಡ್ಕೊಂತಾನೆ? ಸರಿ ಮಾಡ್ಕೊಂತಾನೆ. ಆದ್ರೆ ಪರಲೋಕದಲ್ಲಿ ಇರ್ತಕ್ಕಂಥ ಬಹುಮಾನ ಇರಂಗಿಲ್ಲ. ಪರಲೋಕದಲ್ಲಿ ಜಾಗ ಐತೆ. ತನ್ನ ಜೊತೆಗಿದ್ದವರು, ತನ್ನ ಕೆಳಗಿದ್ದವರೆಲ್ಲ ಒಂದೊಂದು ಬಹುಮಾನಗಳು ತಗೊಂತಾರೆ, ಆದ್ರೆ ಇದಕ್ಕೆ ಬಹುಮಾನ ಇಲ್ಲ. ಎಷ್ಟೋ ಮಂದಿಗೆ ಪ್ರಸನ್ನ ಮಾಡಿರ್ತಾರೆ, ಇದಕ್ಕೆ ಬಹುಮಾನ ಇಲ್ಲ. ಕಾರಣ ಒಂದು ಏನು ಗೊತ್ತಾ, ನಡತೆಯಲ್ಲಿ ಏನಾಗಿರ್ತದೆ, ಲೋಪ ಆಗಿರ್ತದೆ. ಅದಕ್ಕಾಗಿ ಒಂದು ಪದ ಐತಿ, ಏನು ಗೊತ್ತಾ, ಎಷ್ಟು ಆನಂದ. ಆ ಹಾಡನ್ನು ನನಗೆ ಭಾಳ ಇಷ್ಟ. ಆ ಹಾಡು ಹಾಡೋ ಹೊತ್ತಿನಾಗ ಪರಲೋಕಕ್ಕೆ ಹೋಗಿಬಿಡುತ್ತೆ. ಅಷ್ಟು ನನಗೆ ಆನಂದ ಆಗುತ್ತೆ ನನ್ನ ಆತ್ಮ. ಪ್ರೈಸ್ ದಿ ಲಾರ್ಡ್. ಅದು ಯಾವ್ದು ಹಾಡು ಹೇಳ್ರಿ ಮೇಡಮ್, ಗೆಸ್ ಮಾಡ್ರಿ. ಬಹುಮಾನ ನಮಗೆ ರಕ್ಷಕ ಕೊಡುವ ಎಲ್ಲರ ಮಧ್ಯದೋಳು, ಆಗ ಆನಂದದಿಂದ ಕೂಡಿ ಕ್ರಿಸ್ತನ ಸ್ತುತಿಸುವೆವು. ಸುಂದರವಾದ ಮನೆಯಲ್ಲಿ ಜಯ ಗೀತೆಯ ಹಾಡುವೆವು. ಸಿಯೋನ್ ಮದಲಿಂಗನಿಗೆ ಎದಕ್ಕೆ ಟೀಚರ್ ದೇವ್ರ ಮೈ ಉಂಟಾಗಿ, ದೇವರಿಗೆ ಸ್ತೋತ್ರ ಉಂಟಾಗಿ. ಆಮೇಲೆ ಹಲ್ಲೆಲೂಯ. ಅದಕ್ಕಾಗಿ ಜಾಗೃತವಾಗಿರಿ. ಈ ವಚನವನ್ನು ಓದಿ ಸಮಯದಲ್ಲಿ ಯೆಶಾಯನ ಬರೆದ ಗ್ರಂಥ 42ನೇ ಅಧ್ಯಾಯ 7ನೇ ವಚನ. ಬೇಗ ಓದಬೇಕು. ತೆಗೆದಿಟ್ಟಿದ್ದೀರಾ? ಓದ್ರಿ. ಏಸೇಬ್ ಓದ್ರಿ. ಯಾರು ಬರೋರೆಲ್ಲ ಹೋದ್ರೆ ಟಕ್ಕನ ಓದ್ಬೇಕು. ಯೆಹೋವನೆಂಬ ನಾನು ನನ್ನ ಧರ್ಮದ ಸಂಕಲ್ಪಾನುಸಾರವಾಗಿ ನಿನ್ನನ್ನು ಕರೆದು ಕೈ ಹಿಡಿದು ಕಾಪಾಡಿ ನನ್ನ ಜನರಿಗೆ ಒಡಂಬಡಿಕೆಯ ಆಧಾರವನ್ನಾಗಿಯೂ ಅನ್ಯ ಜನಗಳಿಗೆ ಬೆಳಕನ್ನಾಗಿಯೂ ನೇಮಿಸಿದರು. ಎಲ್ರು ಕಟ್ಟಿದ್ದೀರಿ. ಎದಕ್ಕೆ ಕರೆದನ್ರಿ? ಎದಕ್ಕೆ ಕರೆದನಪ್ಪ? ಅನ್ಯ ಜನರಿಗೆ ಬೆಳಕಂದ್ರೆ ಅರ್ಥ ಏನು? ಅನ್ಯ ಜನರು ನಿನ್ನ ನಡವಳಿಕೆ ನೋಡಿ, ನಿನ್ನ ಮನಸ್ಸಿನ ನಡವಳಿಕೆ ನೋಡಿ ಅವರು ಬದಲಾವಣೆ ಆಗ್ಬೇಕು. ಇವ್ರು ಎಷ್ಟು ಪ್ರೀತಿಯಿಂದ ಇದ್ದಾರು, ಎಷ್ಟು ನೀತಿಯಿಂದ ಇದ್ದಾರು, ಎಷ್ಟು ಒಳ್ಳೆ ನಡವಳಿಕೆಯಿಂದ ಇದ್ದಾರು, ಎಷ್ಟು ಸಜ್ಜನರಾಗಿ ಇದ್ದಾರು. ಇದೆಯೇ ಬೆಳಕಿನ ಮೇಲೆ? ಕತ್ತಲಿದೆಯಾ?
ಕತ್ತಲಿಗೆ ಸಂಬಂಧಪಟ್ಟ ಕೃತ್ಯಗಳಿದಾವ. ಏಸಪ್ಪ ಕರೆದಿದ್ದು ಎದಕ್ಕೆ ಗೊತ್ತಾ? ನಿನ್ನನ್ನು ಬೆಳಗಿಸುವುದಕ್ಕಾಗಿ ಬೇಡಲ್ಲ. ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದ ದೇವರು ಭೂಮಿಯಲ್ಲಿರುವ ಎಲ್ಲ ಬಂಗಾರ, ಬೆಳ್ಳಿ, ವಜ್ರ, ವೈಡೂರ್ಯ, ಆಸ್ತಿ ಎಲ್ಲ ಅದರ ಸ್ವಾಧೀನದಲ್ಲಿ ಐತೆ. ಅದಕ್ಕಾಗಿ ಯಾರು ಯೇಸು ಸ್ವಾಮಿನ ನಂಬುತ್ತಿರಂದ್ರೆ ಅವರಿಗೆ ಆತನ ಮಕ್ಕಳಾಗುವ ಅಧಿಕಾರ ಕೊಡ್ತಾನೆ. ಪ್ರೇಸುಳ್ಳ ಯೇಸಪ್ಪನ ನಂಬುದ್ರಿಂದ ಏನಂತಾರೆ? ಯಾಕೆ ಕುಲದಾಗ ಮತದಾಗ ಒಕ್ಕಮಂಗಿಲ್ಲ. ಯೇಸು ಸ್ವಾಮಿ ಎಲ್ಲ ದೇವತೆಗಳಿಗೂ ಎಲ್ಲ ದೇವರುಗಳಿಗೂ ದೇವರು. ಯಾಕೆ? ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳನ್ನ ಯಾರು ಜಯಿಸಿಲ್ಲ. ಎಲ್ಲರೊಳಗೆ ಬಿತ್ತೋಗ್ಬಿಟ್ರು ಪ್ರಿಯರೇ. ಅದು ಜಯಿಸಿದವರು ಯಾರು? ಸೃಷ್ಟಿಕರ್ತನಾದ ದೇವರು ನರಾವತಾರಿಯಾಗಿ ಬಂದಿರುವ ಯೇಸು ಸ್ವಾಮಿ ಒಬ್ಬರೇ. ಪ್ರೀಸಲು ದೇವರಿಗೆ ಮೈಮುಟ್ಟಾಗಲಿ, ದೇವರಿಗೆ ಸ್ತೋತ್ರವಾಗಲಿ. ಬೋಲೋದ್ ಕ್ರಿಸ್ತ ಮಹಾರಾಜಗೂ ಆಮೆನ್. ಹಲ್ಲೆಲೂಯ. ಅದಕ್ಕೋಸ್ಕರ ಇನ್ನೊಂದು ಸಲ ಹೇಳೋದಲ್ಲ, ಗಂಡ ಮಕ್ಕಳಲ್ಲಿ ಯಾರಿಲ್ಲ ಬೈಬಲ್ ಇಲ್ಲ ನಿಮ್ಮ ತಕ. ಹೋದ್ರೆ ಸ್ವಲ್ಪ ಹೋದ್ರಿ, ಪುರುಷರೆಲ್ಲ ಹೋದ್ರಿ. ಯೆಹೋವನೆಂಬ ನಾನು ನನ್ನ ಧರ್ಮದ ಸಂಕಲ್ಪಾನುಸಾರವಾಗಿ, ದೇವರು ತನ್ನ ಧರ್ಮದ ಸಂಕಲ್ಪಾನುಸಾರವಾಗಿ ನಿನ್ನನ್ನು ಕರೆದು ಕೈ ನೋಡ್ರಿ, ನಿಮ್ಮನ್ನ ಕರೆದನಂತ. ಎದಕ್ಕೆ? ಕೈ ಹಿಡಿಯುವುದಕ್ಕೋಸ್ಕರ. ಈಗೆಲ್ಲ ಕೆಲವರಿಗೆ ಕೈ ಹಿಡಿದು ಬಿಟ್ರು ಅಪ್ಪನವರು. ಇವ್ರು ಯಾವ ಕೈ ಕೊಡ್ತಾರೋ ಗೊತ್ತಿಲ್ಲಪ್ಪ. ಪಾಪ ತಂದೆ, ತಾಯಿ, ಅಕ್ಕ, ತಂಗಿ, ತಮ್ಮ, ಬಂಧು ಬಳಗ ಎಲ್ಲ ಬಿಟ್ಟು ನೀನೇ ನನ್ನ ಸರ್ವಸ್ವ ಸುಂದರಂಗ ಅಂತೇಳಿ ಬಂದರು ಪಾಪ. ಆದ್ರೆ ಇವ್ರು ಯಾವಾಗ ಕೈ ಕೊಡ್ತಾರೋ ಗೊತ್ತಿಲ್ಲ ಪ್ರಿಯರು. ಆದ್ರೆ ನಿನಗೆ ಕೈ ಕೊಡಲಾರದಂತ ಸೃಷ್ಟಿಕರ್ತನಾದ ದೇವರು, ಎಲ್ಲಾ ವಿಧದಲ್ಲಿ ನಿನಗೆ ಜೈವ ಕೊಡುವಂತ ದೇವರು ನಿನ್ನನ್ನು ಇವತ್ತು ಮೃತ್ಯುಂಜಯ ಮಠಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಒಂದು ಏನು ಗೊತ್ತಾ? ವಿಶ್ವಾಸ ಇಡಬೇಕು. ನೀನು ಅಷ್ಟೇ, ನೀನು ವಿಶ್ವಾಸ ಇಡಬೇಕು. ದೇವರು ನನಗೆ ಕಾಣು, ನನ್ನ ಸಗಡೆ ಮಾತಾಡು, ನನ್ನನ್ನು ಮುಟ್ಟು ಅಂತೇಳಿ ಮೌನವಾಗಿ ಕೂತ್ಕೊಂಡು ಕೈ ಮುಗಿದ್ರೆ 5 ನಿಮಿಷ 10 ನಿಮಿಷಗಳಲ್ಲಿ ನೀನು ಆ ಪ್ರಾರ್ಥನೆಯನ್ನ ಮಾಡಿ ನಿನ್ನ ಕಷ್ಟಗಳನ್ನು ದೇವರಿಗೆ ಹೇಳಿಕೊಂಡು ಏಸಪ್ಪ ನನಗೆ ಕಾಣುವಂತಂದ್ರೆ ಪ್ರತ್ಯಕ್ಷವಾಗಿ ಕಾಣುವ ದೇವರು. ದೇವ್ರ ಮಹಿಮುಂಟಾಗಿ, ದೇವರಿಗೆ ಸ್ತೋತ್ರ ಉಂಟಾಗಿ. ಬೋಲೋದ್ ಕ್ರಿಸ್ತ ಮಹಾರಾಜಕ್ಕೂ ಏನಂತ? ಕೈ ಹಿಡಿಯುವುದಕ್ಕಾಗಿ ಕರೆದನಂತ. ಇಲ್ರಿ, ಅವ್ರು ಹೇಳಿದ್ರೆ ಅದಕ್ಕೆ ಹೋದೇವೆ. ಆಯ್ತು, ಯಾವುದೋ ಒಂದು ಹೇಳಿದ್ರು ಬಂದಿರಲ್ಲ ಅಂದ್ರೆ ಅವರು ಕೂಡ ಹೇಳಿಸಿ ನಿನ್ನ ಕರ್ಕೊಂಬಂದ. ನೀನು ಯಾಕೆ? ನಿಮ್ಮಪ್ಪ ನಾನೇ ಅಂತ ಹೇಳೋದಕ್ಕೆ. ಶಾರೀರಿಕವಾಗಿ ಅಪ್ಪ ಅಂತ ಹೇಳ್ತೀವಿ, ನಿನ್ನ ಆತ್ಮಕ್ಕೆ ಅಪ್ಪ ಯಾರು? ನಿನ್ನ ಆತ್ಮ ಪ್ರಾಣಿಗಳ ಅಪ್ಪ ಯಾರು? ನಿನ್ನ ಆತ್ಮ ಪ್ರಾಣಿಗಳು ನರಕಕ್ಕೆ ಹೋಗಲಾರದಂತೆ ಸ್ವರ್ಗದೊಳಗೆ ಸೇರ್ಬೇಕಾದ್ರೆ ಭೂಲೋಕದಿಂದ ಸ್ವರ್ಗಕ್ಕೆ ಹೋದ ದೇವರು ಯಾರು? ಮನುಷ್ಯ ಕುಮಾರ ಯಾರು? ಯೇಸು ಸ್ವಾಮಿ ಒಬ್ಬರ ಪ್ರಿಯರೇ. ಹಲ್ಲೆಲೂಯ. ಯಾರು ಸ್ವರ್ಗದೊಳಗೆ ಹೋಗಿಲ್ಲ. ಕೆಲವರು ಹೇಳ್ತಾರೆ ಎಲಿಯ ಪ್ರವಾದಿ ಹೋಗಿದ್ದಾರಲ್ಲ, ಇನ್ನು ಕೆಲವರು ಮೋಶಿಯವರು ಹೋಗಿದ್ದಾರಲ್ಲ, ಅವರೆಲ್ಲ ವಿಶ್ರಾಂತಿ ಜಾಗದಾಗಿದ್ದಾರೆ. ಎಲ್ಲಿದ್ದಾರೆ? ವಿಶ್ರಾಂತಿ ಜಾಗದಾಗಿದ್ದಾರ. ಹಲ್ಲೆಲೂಯ. ವಿಶ್ರಾಂತಿ ಸ್ಥಾನದಲ್ಲಿದ್ದಾರ. ಮನೆಗೆ ಹೋಗಿ ನಾವು ಎಲ್ಲಿ ನಿಂದಿರ್ಬೇಕ? ವಿಶ್ರಾಂತಿ ಜಾಗದಾಗ ನಿಂತ್ಕೊಂಡ ಆಮೇಲೆ ಮತ್ತೆ ಎಲ್ಲಿಗೆ ಹೋಗ್ಬೇಕು? ಮೇಲಕ್ಕೆ ಕರೆದ್ರೆ ಹೋಗ್ಬೇಕು. ಕರ್ಲಾರ್ದಂಗಿದ್ರೆ ಅಲ್ಲೇ ಇರ್ಬೇಕು ನಾವು. ಅಲ್ಲಿ ಬಹಳ ಪ್ರಶಾಂತಿ ಇರುತ್ತೆ ಪ್ರಿಯರೇ. ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ. ಯೇಸು ಸ್ವಾಮಿ ನೀತಿವಂತರಾದ ದೇವರು. ಅದನ್ನ ನಂಬಿದ ಮೇಲೆ ನೀತಿ ನಿನ್ನೊಳಗೆ ಪ್ರವೇಶ ಮಾಡುತ್ತೆ. ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಟ್ರೆ, ದೀಕ್ಷಾ ಸ್ನಾನ ಮಾಡಿಸ್ಕೊಂಡು ನೀರಿನಾಗ ಮುಳುಗಿ ಎದ್ದರೆ ಅಂದ್ರೆ ಹಂಗಂತ ತಿಳ್ಕೊಂಡಿದ್ದೆ. ನೀವು ಏಸಪ್ಪ ನನ್ನನ್ನೇನು ಮಾಡು, ಇದು ನೀವು ಎದ್ದೇಳೋದಲ್ಲ, ನಿಮಗಾಗಿ ಒಬ್ಬ ಯಾಜಕನ ದೇವರು ನೇಮಕ ಮಾಡ್ಯಾನ, ಗುರುವನ್ನ ನೇಮಕ ಮಾಡ್ಯಾನ. ಹಲ್ಲೆಲೂಯ. ಅವಾಗ ನೀವು ಏನಾಗ್ತೀರಿ ಗೊತ್ತಾ? ದೇವರ ಮಕ್ಕಳಾಗ್ತೀರಿ. ಹಲ್ಲೆಲೂಯ. ಅದಕ್ಕಾಗಿ ಕರೆದನ ದೇವರು ನಿಮ್ಮನ್ನ. ದೇವರ ಮಕ್ಕಳಿಗೆ ಈ ಲೋಕದಲ್ಲಿರ್ತಕ್ಕಂಥ ಯಾವುದೂ ಕೂಡ ಅಪಜಯ ಇಲ್ಲ, ಎಲ್ಲರಲ್ಲಿ ಜಯ ಕೊಡುವುದಕ್ಕಾಗಿ. ಬೇಸರ ನೋಡ್ರಿ, ಇನ್ನು ಎದಕ್ಕೆ ಕರೆದಾನೆ? ಕೈ ಹಿಡಿಯುವುದಕ್ಕಾಗಿ ಕರೆದಿದ್ದಾನೆ. ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ. ಆ ಮುಂದೆ
ಕಾಪಾಡುವುದಕ್ಕಾಗಿ ಕರೆದಿದ್ದಾರೆ. ಎಲ್ಲರೂ ಗಟ್ಟಿಯಿಂದ ಯೇಸು ಸ್ವಾಮಿ ಯಾರು? ಕೈ ಹಿಡಿಯುವ ದೇವರು. ಎರಡನೇದಾಗಿ ಕಾಪಾಡುವ ದೇವರು. ನೋಡ್ರಿ, ಕಾಪಾಡುವ ದೇವರು. ನಿನಗೆ ರೋಗ ಬಾಧೆಯ ಬಂದ್ರೆ ಅಂತ ಸಮಯದಲ್ಲಿ ಮರಣವಸ್ಥೆಗೆ ತುತ್ತಾದ್ರೆ ಅದರಿಂದ ಪಾರು ಮಾಡಿ ನಿನ್ನನ್ನು ಕಾಪಾಡುವ ದೇವರು. ಭಯಂಕರ ಸಾಲಾಗಿ ಎಲ್ಲ ಎದುರಾಗಿ ಭಯಂಕರ ಒಂದು ಸ್ಥಿತಿಗತಿಗೆ ನೀನು ಇದಾಗಿ ಅಯ್ಯೋ ನಾನು ಬದುಕಬಾರದು, ಯಾವ್ದಾದ್ರು ಒಂದು ಎಣ್ಣೆ ಬಾಟ್ಲಿ ತಗೋಬೇಕು, ಇಲ್ಲ ಹಗ್ಗ ತಗೋಬೇಕು, ಇಲ್ಲ ಎಲ್ಲಾದ್ರೂ ಬಿದ್ದು ಹೋಗ್ಬೇಕು ಅನ್ನುವಂತ ಒಂದು ಕಂಟಕ ಅಂತ ಒಂದು ನೀನು ಹೂಡಿಕೊಂಡ್ರೆ ಅಂತ ಸಮಯದಲ್ಲಿ ನಿನಗೆ ಆಶ್ರಯದಾತನಾಗಿತ್ತು ನಿನ್ನನ್ನು ಸಂರಕ್ಷಿಸಿ ಕಾಪಾಡುವ ದೇವರು. ಹಲ್ಲೆಲೂಯಾ, ದೇವರಿಗೆ ಮಹಿಮೆಯಾಗಲಿ. ಮೊದಲನೇದಾಗಿ ಕೈ ಹಿಡಿಯುವುದಕ್ಕಾಗಿ ನಿಮ್ಮನ್ನು ಕರೆದನ. ಎರಡನೇದಾಗಿ ಕಾಪಾಡೋದಕ್ಕಾಗಿ ನಿಮ್ಮನ್ನು ಕರೆದನ. ಪ್ರೀತಿಸಲ್ಲ, ಕಾಪಾಡುವಂತ ದೇವರು ಯಾರು? ಭೂಮಿ ಆಕಾಶ ಸೂರ್ಯ ನಕ್ಷತ್ರಗಳನ್ನ ಉಂಟು ಮಾಡಿದ್ದೀವಿ. ಮತ್ತೆ ಇನ್ನೊಂದೇನು ಗೊತ್ತಾ? ನೀವು ಈ ಲೋಕವನ್ನು ಬಿಟ್ಟು ಹೋದ್ರೆ ನಿಮ್ಮ ಆತ್ಮ ಪ್ರಾಣಗಳನ್ನ 3 ದೇವದೂತರು ಬರ್ತಾರ. ಎಂದು ಗಡಿಜ ಅನೇಕ ದೇವರುಗಳನ್ನ ನಾವು ನೋಡ್ತೀವಿ. ಆ ದೇವರುಗಳು ಹುಟ್ಟಿದಾಗ ಯಾವ ದೇವದೂತರು ಬಂದು ಏನು ಮಾಡಲಿಲ್ಲ? ಭಜನೆ ಮಾಡಲಿಲ್ಲ. ಪ್ರಿಯ ಅಲ್ಲಿ ಏನು ಮಾಡಲ್ಲ? ಭಜನೆ ಮಾಡಲಿಲ್ಲ. ನೋಡ್ರಿ, ಮತ್ತನ್ನು ಬರೆಸುವಾರ್ತೆಲೆ ನೋಡ್ತೀವಿ ನಾವು. ಲೋಕನ ಬರೆಸುವಾರ್ತೆಲೆ ನೋಡ್ತೀವಿ. ಏನಂತ ಗೊತ್ತಾ? ದೇವಲೋಕದಿಂದ ದೇವದೂತರ ಸಮೂಹನೇ ಬಂತಂದ ಪ್ರಿಯರೇ. ಹಲ್ಲೆಲೂಯಾ. ಅವ್ರು ಹೇಳ್ತಾ ಇದ್ದಾರೆ, ಮೇಲಿನ ಲೋಕದಲ್ಲಿ ದೇವರಿಗೆ ಜಯ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ. ದೇವರು ಅವರಿಗೆ ಏನಾಗ್ತಾನೆ? ಒಲಿಯುತ್ತಾನೆ. ನಿನಗೆ ಸಮಾಧಾನ ಬೇಕಾ? ಯೇಸು ಸ್ವಾಮಿ ನಿಜವಾದ ದೇವರಂತ ನೀನು ಸ್ವೀಕಾರ ಮಾಡು. ಯಾಕೆ ಗೊತ್ತಾ? ಇದು ಪಾಪಲೋಕ, ಇದು ಶಾಪಲೋಕ, ಇದು ರೋಗದ ಲೋಕ, ಇದು ಅಸಮಾಧಾನದ ಲೋಕ, ಇದು ಕೋಪದ ಲೋಕ, ಇದು ನಾಶನದ ಲೋಕ, ಇದು ನೋವುಪಡಿಸುವ ಲೋಕ. ಆದ್ರೆ ಈ ಲೋಕದಲ್ಲಿ ನೀನು ಹೆಂಗಿರ್ಬೇಕು ಗೊತ್ತಾ? ಸಮಾಧಾನ ಕರ್ತನ ನೀನು ಸ್ಥಾಪನೆ ಮಾಡಿಕೊಂಡ್ರೆ ಇವು ಯಾವಕ್ಕೂ ನಿನಗೆ ಅಂಟಂಗಲ್ಲ. ಹಲ್ಲೆಲೂಯಾ. ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಜೀವನ ಪ್ರೀತಿ ಹಾಡಾಗಿದೆ, ಹಾಡಲೇಬೇಕು ಪ್ರತಿಯೊಬ್ಬರು. ಜೀವನ ದುಃಖದ ಸಾಗರ, ದಾಟಲೇಬೇಕು ಪ್ರತಿಯೊಬ್ಬರು. ಜೀವನ ಪ್ರೀತಿ ಹಾಡಾಗಿದೆ, ಹಾಡಲೇಬೇಕು ಪ್ರತಿಯೊಬ್ಬರು. ನೀರು ದಾಟಲು ದೋಣಿ ಬೇಕು, ದೋಣಿ ನಡೆಸೋ ನಾವಿಕಾಗಬೇಕು. ನಾನು ನೀನು ಆ ದೋಣಿಗಳ, ಯೇಸು ಕ್ರಿಸ್ತನು ಆ ನಾವಿಕ. ಜೀವನ ಪ್ರೀತಿ ಹಾಡಾಗಿದೆ, ಹಾಡಲೇಬೇಕು ಪ್ರತಿಯೊಬ್ಬರು. ದೇವರಿಗೆ ಮಹಿಮೆಯುಂಟಾಗಲಿ. ಲೋಕ ಪಾಪದಿಂದ ತುಂಬಿದ, ಸಮುದ್ರ ನೀರಿನಿಂದ ತುಂಬಿದ. ಸಮುದ್ರದೊಳಗ ದೋಣಿ ಐತಿ, ಅದು ದೋಣಿ ನಡೆಸೋ ನಾವಿಕ ಅದಕ್ಕೆ ಬೇಕು. ನಾನು ನೀನು ದೋಣಿಗಳು ಅದ್ರಾಗ ಮುಳುಗಿದ್ರೆ ತಳಕ್ಕೆ ಹೋಗ್ತೀವಿ, ಮುಳುಗಲಾರದೆ ನಡೆಸಬೇಕಾದ್ರೆ ಅದಕ್ಕೆ ನಾವಿಕೆ ಬೇಕು. ಅದಕ್ಕೋಸ್ಕರವಾಗಿ ನೇಮನಿಯೋಗಿ ಒಂದು ಮಾತು ಹೇಳ್ತಾನೆ, ಕಾಳ ಮುಂದೇರ ಕಡಕೀದಲೇಕ ಮುಗ್ಗುರಿ ಈತಗಾಣ ಮುನಿಗೆ ಚಂದ್ರ ನರನು ಈದ ಮನನ ಇದಿ ನೊಗಬಾಟಗಾದ ಇಂಕೆ ಮೌನ ವಿಶ್ವದ ವಿರಾಮ ವಿನರವೇಮ. ಕಾಲು ಮುಂದಿರ್ತಕ್ಕಂಥ ಹೊಳೆಯನ್ನ 3 ಈಜು ಕಲಿತ ನಿಪುಣರು ದಾಟಕ್ಕೆ ಆಗದೆ ಮುನಿಗಿ 3 ದಿಕ್ಕಿಗೆ ಚದರಿ ನರ ಮನುಷ್ಯನೇ ನೀವು ದಾಟಿರಿ ಅಂತ ಹೇಳಿದ್ರೆ ಇದು ನಗುವಲ್ದ ಇನ್ನೇನು? ನಮಗೆ ಈಜೇ ಬರಲ್ಲ, ನಾವೆಲ್ಲಿಂದ ದಾಟುವಾಗ ಈಜು ಕಲ್ತವ್ರ 3 ದಿಕ್ಕಿಗೆ ಆಗ್ಬಿಟ್ರಲ್ಲಪ್ಪ. ಅಪ್ಪನವ್ರು 3 ಗೊತ್ತಾಯ್ತ್ರ? ಯಾರು 3 ಗೊತ್ತಾ? ಹಲ್ಲೆಲೂಯಾ. ಬ್ರಹ್ಮ ವಿಷ್ಣು ಮಹೇಶ್ವರ. ಅರ್ಥ ಮಾಡಿಕೆರೆ ಪ್ರಿಯವಾದರೆ ಪಾಪ ಬಿಡ್ಲಾರ್ದೆ ಎಲ್ಲರನ್ನ ಏನ್ ಮಾಡಿದೆ? ಆಳ್ತಾ ಇದೆ. ಆದರೆ ಯೇಸು ಸ್ವಾಮಿಯನ್ನ ಪಾಪ ಆಳಲಿಲ್ಲ. ಹಲ್ಲೆಲೂಯಾ. ಪಾಪ ಮಾಡಿದವರೆಲ್ಲ ಪಾತಾಳಕ್ಕೆ ಇಳಿದು ಹೋಗಿದ್ದಾರೆ.
ಪಾಪ ಮಾಡಲಾರದ ಪರಮಾತ್ಮನು ನರ ಅವತಾರಿಯಾಗಿ ಬಂದಿರುವ ಯೇಸು ಕ್ರಿಸ್ತ ಮಹಾಪ್ರಭುಗಳು ಪರಲೋಕಕ್ಕೆ ಸೇರಿದ್ದಾರೆ. ಅವರನ್ನು ನಂಬಿದ್ರೆ ಸಾಕು, ಪರಲೋಕದ ಭಾಗ್ಯ ನಿಮಗೆ ಸಿಗುತ್ತೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಕ್ರಿಸ್ತ ಮಹಾರಾಜಕ್ಕೂ, ಯಾಕಂದ್ರೆ ಅವರು ನಿಮ್ಮನ್ನು ಕರೆದಿದ್ದು ಕೈ ಹಿಡ್ಕೊಳ್ಳೋದಕ್ಕೆ, ನಿಮ್ಮನ್ನು ನಡೆಸುವುದಕ್ಕೆ, ಆಮೇಲೆ ಏನ್ ಗೊತ್ತಾ, ನಿಮ್ಮನ್ನ ಬೆಳಗಿಸುವುದಕ್ಕೆ. ಅಂದ್ರೆ ಜನಾಂಗಗಳ ಮಧ್ಯದಲ್ಲಿ ದೇವರು ನಂಬಲಾರದವರ ಮಧ್ಯದಲ್ಲಿ ನಿಮ್ಮ ಕ್ರಿಯೆಗಳು ನೋಡಿ ಮೊದಲು ಏನ್ ನಮ್ಗೇನು ದೇವರಿಲ್ಲ ನಂಗ ಹಿಂಗಂತೇಳಿ ನಾನಾ ತರದ್ದು ಮಾತಾಡ್ತಾರೆ. ಆದ್ರೆ ನೀವು ಸುಳ್ಳು ಹೇಳೋದು ಬಿಡ್ತೀರಿ, ಇನ್ನೊಬ್ಬರಿಗೆ ಅನ್ಯಾಯ ಮಾಡೋದು ಬಿಡ್ತೀರಿ, ಕೆಟ್ಟ ಮಾತಾಡೋದು ಬಿಡ್ತೀರಿ. ಆಮೇಲೆ ನಿಮ್ಮ ನಡವಳಿಕೆ ಎಲ್ಲ ಒಳ್ಳೇದಾಗತ್ತೆ. ಅವ್ರು ನಿಮ್ಮನ್ನು ದ್ವೇಷ ಮಾಡಿದ್ರು, ಬೈದನ್ನು, ಅವರಿಗೆ ನೀವು ಏನು ಮಾಡಿದ್ರು, ಏನೇನು ಬೇಕಿದ್ದಲ್ಲ ವಸ್ತುಗಳು ಕೊಡ್ತೀರಿ. ಅವಾಗ ನಿಮ್ಮ ನಡವಳಿಕೆ ನೋಡಿ ನಿಮ್ಮ ಬೆಳಕು ಅವ್ರ ಮುಂದೆ ಪ್ರಕಾಶಗೊಳ್ಳುತ್ತದೆ. ಯಾಕೆ ಗೊತ್ತಾ, ಪರಲೋಕದ ದೇವರು ನಿಮ್ಮೊಳಗೆ ಪ್ರವೇಶ ಮಾಡ್ತಾನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಿ, ದೇವರಿಗೆ ಸ್ತೋತ್ರ ಉಂಟಾಗಿ. ಹೆಣ್ಮಕ್ಳು ಹೆಣ್ಮಗಳು ಮನೆಗೆ ಹಿರಿತನ ಮಾಡ್ತಿದ್ರು. ಮನೆಗೆ ಹಿರಿತನ ಮಾಡ್ತಾ ಇದ್ರೆ ಗಂಡ ಕೆಲಸಕ್ಕೆ ಹೋಗಿ ದುಡಿದು ಬರುತ್ತ, ಮಕ್ಕಳನ್ನ ದುಡಿದು ಬರೋರು. ಸಡನ್ ಆಗಿ ಏನಾಗ್ಬಿಡ್ತಿ, ಅಲ್ಲಿ ಬರಗಾಲ ಬಂದ್ಬಿಡ್ತಿತ್ತು. ಆ ಒಂದು ಊರ ಹೆಸರು ಸಮೃದ್ಧಿಕರವಾಗಿರ್ತಕ್ಕಂಥ, ಅಂದರೆ ರೊಟ್ಟಿಯ ಮನೆ ಅಂತ ಹೆಸರು ಆ ಊರಿಗೆ. ಅಂದ್ರೆ ಯಾವಾಗಲೂ ಸಮೃದ್ಧಿಯಾಗಿರ್ತಕ್ಕಂಥ ಊರಿಗೆ ಅವಾಗ ಏನೋ ಸ್ವಲ್ಪ ತಪ್ಪು ಮಾಡಿಬಿಟ್ರು, ದೇವರು ಏನು ಮಾಡಿಬಿಟ್ಟ, ಅವರಿಗೆ ಸ್ವಲ್ಪ ಪರೀಕ್ಷೆ ಇಟ್ನಪ್ಪ ಹೇಳಿ. ಅವಾಗ ಈ ಅಮ್ಮ ಕೇಳಿಕೊಂಡ್ಲೆ ತಿಳ್ಕೊಂಡ್ಲೆ, ಏನು ಅಲ್ಲಿ ದೂರದಲ್ಲಿರ್ತಕ್ಕಂಥ ಪ್ರದೇಶ ಐತಲ್ಲ, ದೇವ್ರು ನಂಬಲಾರ್ದಿರ್ತಕ್ಕಂಥ ವ್ಯಕ್ತಿಗಳಿದಾರಲ್ಲ, ಆ ಊರೈತಲ್ಲ, ಆ ಗ್ರಾಮ ಐತಲ್ಲ, ಆ ದೇಶ ಐತಲ್ಲ, ಬಹಳ ಸುಖವಾಗಿದ್ದಾರೆ, ಸಂತೋಷವಾಗಿದ್ದಾರೆ, ಒಳ್ಳೆ ಬೆಳೆ, ಒಳ್ಳೆ ಮಳೆ, ಒಳ್ಳೆ ರೀತಿ ಇದ್ದಾರೆ. ನಾವೇನ್ ಮಾಡೋಣ, ಅಲ್ಲಿಗೆ ಹೋಗೋಣ ಅಂತೇಳಿ ನಿರ್ಧಾರ ಮಾಡ್ಕೊಂಡು ಪ್ರಿಯ. ಅದಕ್ಕೊಂದು ಮಾತು ಹೇಳ್ತಾರೆ, ಹೆಣ್ಮಕ್ಳು ಹಿರಿತನಲ್ಲ ಅಂತ ಕಾಣೋದು ಏನ್ರಿ ಗಳಿವಲ್ಲ. ಹಂಗಂತ ತಿಳ್ಕೊಂಡು ನಿಮ್ಮನ್ನು ನಾನು ಕಡಿಮೆ ಮಾಡಲ್ಲ. ಯಾಕೆ ಗೊತ್ತಾ, ನಿಮ್ಮ ಒಳಗೇನೆ ಆ ಸೃಷ್ಟಿಕರ್ತನಾದ ದೇವರು ನಿಮ್ಮ ಕೆಳಗಿಂದನೇ ಮರಿ ಬಂದ. ನಿಮ್ಮೊಳಗೆ ಒಳ್ಳೇದಿದೆ, ಇವರೊಳಗೆ ಒಳ್ಳೇದಿದೆ, ಇವರೊಳಗೆ ಕೆಟ್ಟದಿದೆ, ನಿಮ್ಮೊಳಗೆ ಕೆಟ್ಟದಿದೆ. ಯಾವುದು ಬೆಳೆಸಿದ್ರೆ ಅದು ಬೆಳೆಯುತ್ತೆ ಅಷ್ಟೇ. ಹರಿಲಯ. ಯಾಕಂದ್ರೆ ನಿಮಗೆ ಎಲ್ಲ ವಿಷಯಗಳು ತೆರೆಯಾಗಿರ್ತಾವ, ಇವ್ರಿಗಿಲ್ಲ. ಯಾವ ಒಂದು ಎರಡು ಇಟ್ಕೊಂತಾರೆ ಅಷ್ಟೇ. ಇವರು ಮಾತಾಡಕ್ಕೆ ಬಿಟ್ಬಿಟ್ರೆ ನಿಮ್ಮಷ್ಟು ಯಾರು ಮಾತಾಡಲ್ಲ. ಇವ್ರು ಹಗಲೆಲ್ಲ ಆದ್ರೆ ಸಹ ನೀವು ಅರ್ಧ ತಾಸು ಮಾತಾಡಿದ ಹಗಲೆಲ್ಲ ಮಾತಾಡ್ತಾರೆ. ನೀವು ಹಗಲೆಲ್ಲ ಮಾತಾಡಿದ ಒಂದು ತಿಂಗಳ ತನಕ ಮಾತಾಡ್ತಾರೆ. ಅದಕ್ಕೆ ಒಂದು ಮಾತು ಹೇಳ್ರಿ, ಏನು ಗೊತ್ತಾ, ಹೆಣ್ಮಕ್ಳ ಬಾಯಿಗೆ ಮಾತು ಹೇಳ್ರಿ ನೀವು. ಹೆಣ್ಮಕ್ಳ ಬಾಯಿಗೆ ಮಾತು ನಿಂದ್ರಲ್ಲ, ಗಂಡು ಮಕ್ಕಳು ಬಗಲಾಗ ಏನು ನಿಂದ್ರಲ್ಲ. ಹೇಳ್ರಿ, ಕೂಸು ನಿಂದ್ರಂಗಲ್ಲ ಇವ್ರ ಬಗಲಾಗ. ಅಲ್ಲಿಲ್ಲ, ನಿಮ್ಮ ಬಾಯಿಗೆ ಮಾತಿದ್ರಂಗಲ್ಲ, ಅವ್ರ ಬಗಲಾಗ ಸ್ವಲ್ಪ ತಿಂಬಿಟ್ರಣ ಸಾಕಾಗ್ಬಿಡುತ್ತೀವ್ರಿಗೆ. ಇಲ್ಲಿ ಕೊಂಕಣದ ಹೊಡ್ಕೋಬೇಕಾಗಲ್ಲ, ಹೆಗಲ ಮೇಲೆ ಏರ್ಸಿರ್ತಾರೆ ಪ್ರಿಯರೇ. ಒಂದ್ಸಲ ಏನಾಗ್ಬಿಟ್ಟಿದೆ ಗೊತ್ತಾ, ನಮ್ಮ ದಿನಕರಯ್ಯ ಸಣ್ಣ ತಿಂದ ಪ್ರಿಯರೇ, ಹೆಗಲ ಮೇಲೆ ದಿನಕರಯ್ಯ ಬಗದ ನಮ್ಮ ಪ್ರಿಯಮ್ಮನ. ಇನ್ನು ಈ ಪುಣ್ಯಾತ್ಮ ಹುಟ್ಟಿದ್ದಿಲ್ಲ. ಅಲ್ಲಿ ಉಂಟಾಗ ಈ ಕಡೆಯವ್ರನ್ನ ಎತ್ಕೊಂಡೆ. ಅವಾಗ ದಿನಕರಯ್ಯ ಒಂದು ಪ್ರಶ್ನೆ ಮಾಡಿದ, ಅಪ್ಪ ಅವರಿಬ್ಬರು ನೋಡಿದ್ರೆ ಬಾಗಿಲು ಎತ್ಕೊಂಡಿ, ನನಗೆ ಯಾಕೆ ಇಲ್ಲಿ ಹೆಗಲ ಮೇಲೆ ಎತ್ಕೊಂಡಿ ಅಂತ. ಅಲ್ಲಿ ನಾನೆಂದೆ, ಇಲ್ಲಪ್ಪ ನೀನು ದೊಡ್ಡದಲ್ಲ, ನೀನು ದೊಡ್ಡದಲ್ಲ, ನನ್ನ ತಲೆ ಹೆಂಗೈತೆ ಅದರಂಗೆ ನೀನು ಕೂಡ ಎತ್ತರವಾಗಿ ಬೆಳಿಬೇಕಂತ ನಿನ್ನ ಹೆಗಲ ಮೇಲೆ ಹಾಕ್ಕೊಂಡಿನಿ. ಹೌದೇನಪ್ಪ, ಮತ್ತೆ ಇನ್ನ ಎದಕ್ಕೆ ಹಾಕೊಂಡಿಯಪ್ಪ, ಎದಕ್ಕಪ್ಪ? ಇನ್ನೊಂದು ಹೇಳ್ತೀನಿ, ಯಾಕಂದ್ರೆ ನೀನು ಸ್ವಲ್ಪ ಭಾರ ಇದೀಯಪ್ಪ, ವಜೆ ಇದೀಯ ಸ್ವಲ್ಪ, ನೀನು ಬಗಲಾಗ ನೀನು ಬಡ್ಕೊಂಬಕ್ಕಾಗಲ್ಲ, ಅದಕ್ಕಾಗಿ ಹೆಗಲ ಮೇಲೆ ಅದೀವಿ. ಅಲ್ಲಿಲಯ್ಯ ಭಾರಿ ಹೊತ್ತು ಹೋಗ್ತಾರೆ ನಾವು ತೆರೆಕರೆ. ಆದರೆ ಮಗು ಇದ್ದಂಗೆ ಸ್ವಭಾವ, ಇವತ್ತಿನವರೆಗೂ ಮಗು ಸ್ವಭಾವ ಇದ್ದಂಗೆ, ಕಪ್ಟಿಲ್ಲದ ವ್ಯಕ್ತಿ. ಆ ಥರ ಬೆಳೆಸಿದ್ದಾಳೆ ಯಾರು? ಈ ತಾಯಿ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ್ ಕೋ ಹಲ್ಲೆಲೂಯಾ.
ಪ್ರಿಯವಾದವರೇ, ಪ್ರತಿ ಕುಟುಂಬ ದೇವರಿಗೆ ಇಷ್ಟ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾನು ಕೆಲಸಕ್ಕೆ ಹೋಗಿ ಮನೆಗೆ ಬರೋ ತಡ ಹಾಜಿರಾಗಿ ಬಿಡೋರು ಇವರು. ಆಮೇಲೆ ಈತ ಹುಟ್ಟಿದ ಮೇಲೆ ಅಂತ ಮುಗೀತು. ನಾನೇ ಮುಂದೆ ಇರ್ಬೇಕು. ಎಲ್ಲಿ? ಟ್ಯಾಂಕಿನ ಮುಂದೆ, ಗಾಡಿ ಮುಂದೆ ನಾನೇ ಇರ್ಬೇಕು. ಈತ ಹಲ್ಲಿಲೂಯ್ಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಪುನಃ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಈತ ಮುಂದದ್ದು ಎಲ್ಲರಿಗಿನ ಹಿಂದಿದ್ದು ದೊಡ್ಡತನ ನಡ್ಬರ್ಕ ಅವ್ರಿಬ್ರು ಹೆಣ್ಮಕ್ಳು. ಆಮೇಲೆ ಹಿಂದತ ಈತ ಬೇಕಾದ್ರೆ ನಾನು ಮುಂದೆ. ಹಲ್ಲಿಲೂಯ್ಯ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಪುನಃ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಆಮೇಲೆ ಹಲ್ಲಿಲೂಯ್ಯ. ಹೆಚ್ಚು ಪ್ರೀತಿ ಅಂದ್ರೆ ಅವ್ರ ತಾಯಿಗೆ ದಿನಕರ ಮೇಲೆ. ಯಾಕೆ ಫಸ್ಟ್ ಹುಟ್ಟಿನಲ್ಲ, ಅದ್ರಾಗ ಅವ್ರ ಅಕ್ಕ ತಂಗಿರಿಗೆ ಯಾರಿಗೆ ಗಂಡುಮಕ್ಕಳಾಗಿಲ್ಲ ಪ್ರಿಯರ. ಅವಾಗ ಬರೀ ಹೆಣ್ಮಕ್ಳಾಗಿರ ಅವ್ರ ಅಕ್ಕಗ. ಹಂಗಾಗಿ ಅವ್ರ ತಂಗಿಗೂ ಹೆಣ್ಮಕ್ಳಾಗಿದ್ದಾರೆ. ಹಂಗಾಗಿ ಭಾಳ ಅಂದ್ರೆ ಭಾಳ ಪ್ರೀತಿ. ಅವ್ರ ಅಕ್ಕ ತಂಗಿಯರೆಲ್ಲ ಪ್ರೀತಿ ಯಾರ ಮೇಲೆ? ದಿನಕರ ಮೇಲೆ. ಇವ್ರ ತಾಯಿ ಅಂತೂ ಇನ್ನೂ ಜೀವ. ಹಲ್ಲಿಲೂಯ್ಯ. ದೇವ್ರಿಗೆ ಮಹಿಮೆ ಉಂಟಾಗಲಿ. ಯಾಕೆ ಗೊತ್ತಾ? ಹಳ್ಳಕ್ಕೆ ಬಟ್ಟೆ ಹಿಂಡಕ್ಕೆ ಹೋದ್ರೂ ಜೊತೆ, ಅಂಗಡಿಗೆ ಏನಂತ ತರ್ಬೇಕಾದ್ರೂ ಆತೆ. ಹಿರೇಮಣಿ ಅಲ್ಲ. ದೇವ್ರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅಷ್ಟು ಅಪ್ಪಟ ಪ್ರೀತಿ ಪ್ರಿಯರು. ನನ್ನ ಕೂಡ ಹೆಚ್ಚು ಸಂಪರ್ಕ ಕಡಿಮೆ ಪ್ರಿಯ. ಅವ್ರ ತಾಯಿಗೆ ಏನಾಗಲಿ, ಅವ್ರ ತಾಯಿಗೆ ಏನಂತ. ದೇವ್ರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಪುನಃ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಆಮೇಲೆ ಹಲ್ಲಿಲೂಯ್ಯ. ದೇವರಿಗೆ ಮಹಿಮೆ ಉಂಟಾಗಲಿ. ನೋಡ್ರಿ, ಅತ್ತೆ ಏನೇನು ಮಾಡಿಬಿಟ್ಲು? ಆ ರೊಟ್ಟಿಯ ಮನೆಯನ್ನು ಬಿಟ್ಟುಬಿಟ್ಟು ಆ ಕಡೆ ಹೋಗ್ಬಿಟ್ಲು. ಯಾಕಡೆ? ಸಮೃದ್ಧಿ ಐತಿ ಅಂತ ತಿಳ್ಕೊಂಡು ಆ ಕಡೆ. ಆದ್ರೂ ಅದು ಅಲ್ಲಿ ದೇವ್ರು ನಂಬಲಾರ್ದವ್ರು ಇದ್ದಾರ. ಆಮೇಲೆ ಏನಾಯ್ತು ಗೊತ್ತಾ? ಅಲ್ಲಿ ಈಗ ಒಂದು ತಪ್ಪು ಮಾಡಿದ್ಲು. ಏನ್ ತಪ್ಪು ಮಾಡಿದ್ದು ಗೊತ್ತಾ? ದೇವ್ರು ನಂಬಲಾರ್ದವ್ರ ಮನ್ಯಾಗ ತನ್ನ ಮಕ್ಕಳಿಗೆ ಕನ್ಯೆ ಮದಿ ಮಾಡಿ ಕೊಟ್ಬಿಟ್ಲು ಪ್ರಿಯ. ಹಲ್ಲಿಲೂಯ್ಯ. ದೇವರಿಗೆ ಮಹಿಮೆ ಉಂಟಾಗಲಿ. ಸ್ವಲ್ಪ ದಿವಸಗಳು ಗತಿಸಿದವು, ಗಂಡ ತೀರಿ ಹೋಗಿಬಿಟ್ಟ. ಇವರಿಗೆ ಶ್ರೀಮಂತಿ ಕಡಿಮಿಲ್ಲ, ಸುಖಕ್ಕೆ ಕಡಿಮಿಲ್ಲ. ಗಂಡ ತೀರೋದ್ಮೇಲೆ ಯಾವಾಗಲೂ ಪ್ರಾರ್ಥನೆ ಮಾಡೋರು. ಇವರು ಪ್ರಾರ್ಥನೆ ಮಾಡೋರು, ಪ್ರಾರ್ಥನೆ ಬಿಟ್ಟಿಲ್ಲ, ಆರಾಧನೆ ಮಾಡೋದು ಬಿಟ್ಟಿಲ್ಲ, ವಾಕ್ಯ ಓದೋದು ಬಿಟ್ಟಿಲ್ಲ. ಆದರೆ ಇಚ್ಛೋಡಾಗಿರಬಾರದು ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆದರೂ ದೇವರು ನಂಬಲಾರದವರ ಮನೆಯಲ್ಲಿ ಮದುವೆ ಮಾಡಿಕೊಂಡ ಮೇಲೆ, ಮದುವೆ ಮಾಡಿದ ಮೇಲೆ, ಅದಕ್ಕಿಂತ ಮುಂಚೆ ಗಂಡ ಸತ್ತ ಮೇಲೆ ಪ್ರಿಯವಾದವರೇ ಅವ್ರಿಗೆ ಮದುವೆ ಮಾಡಿದ ಮೇಲೆ ಏನಾಯ್ತು ಗೊತ್ತಾ? ಅವರಿಗೆ ಹೇಳೋರಿಲ್ದಂಗಾದ್ರು, ಮಕ್ಕಳಿಗೆ ಕೇಳೋರಿಲ್ದಂಗಾದ್ರು. ಯಾಕಂದ್ರೆ ನಡೆಸೋರು ಬೇಕು. ಹಲ್ಲಿಲೂಯ್ಯ. ನೀವು ನಿಮ್ಮ ಮನೆಯಲ್ಲಿ ಇತ್ತಪ್ಪ ಅಂದ್ರೆ ನೀವೇನ್ ತಪ್ಪು ಮಾಡಿದ್ರು ಗೊತ್ತಾಗೋದಿಲ್ಲ. ನೀವು ಮಂದಿರಕ್ಕೆ ಬಂದ್ರೆ ನೀವು ಮಾಡೋ ತಪ್ಪು ಗೊತ್ತಾಗುತ್ತೆ, ಅದನ್ನು ಸರಿ ಮಾಡಿಕೊಂತಾರೆ. ಬೇಯಿಸಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನೋಡ್ರಿ, ಅದೇ ಪ್ರಕಾರವಾಗಿ ಏನಾಯ್ತು? ಅವರು ಕೂಡ ಕೆಲವೊಂದು ಚಟಗಳಿಗೆ ಬಿದ್ದುಬಿಟ್ಟು ಅವ್ರು ಏನಾಗಿಬಿಟ್ರು? ತೀರಿ ಹೋದ್ರು ಪ್ರಿಯ. ತೀರಿ ಹೋದ್ಮೇಲೆ ಅಲ್ಲಿ ಸ್ವಲ್ಪ ದಿವಸ ಆದ್ಮೇಲೆ ಇಲ್ಲಿ ತಾನು ಬಿಟ್ಟು ಬಂದಿರುವಂತ ಒಂದು ಪ್ರದೇಶ, ಅದು ಯಾವ್ದು ಗೊತ್ತಾ? ಯೆರೂಸಲೇಮ. ರೊಟ್ಟಿಯ ಮನೆ ಅಂತ ಹೆಸರು ಅದಕ್ಕೆ. ಅಂದ್ರೆ ಯಾವಾಗಲೂ ಸಮೃದ್ಧಿ, ದೇವರ ಮನೆ, ಎಲ್ಲರಿಗೂ ದರ್ಶನ. ಅಲ್ಲಿ ಸುಖವಾಗಿದೆ ಎಂಬುದಾಗಿ ಕೇಳಿ ತಿಳ್ಕೊಂಡ್ಲು. ತಿರುಗಿ ಮಡಿಸಿ ಹೋಗ್ತಾ ಇದ್ದಾಳೆ. ಎಲ್ಲಿಗೆ? ತಾನು ಬಿಟ್ಟು ಬಂದಿರುವ ದೇಶಕ್ಕೆ. ಅವಾಗ ಇವ್ರನ್ನ ಕರೀತಾಳೆ. ಯಾರನ್ನ? ಸ್ವಸ್ಥರನ್ನ. ಓರ್ಫು. ಇನ್ನೊಬ್ರು ಯಾರೇ? ಹಲ್ಲಿಲೂಯ್ಯ. ರೂತು. ಅವಾಗ ಮಕ್ಕಳೇ ಇಲ್ಲ ಅಂತ ಕರೀತಾಳೆ. ಅಂದ್ರೆ ಅತ್ತೆ ಆ ಸೊಸೆಯನ್ನು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡು ಲೆಕ್ಕಾಗಲಿ. ಮಕ್ಕಳೇ ಇಲ್ಲ, ನೀವು ನಿಮ್ಮ ತವರು ಮನೆಗೆ ಹೋಗ್ರಿ ಅಂತೇಳಿ. ಅವಾಗ ಅಂತೇಳ, ನಿಮ್ಮ ದೇವತೆಗಳ ಕಡೆ ಹೋಗ್ರಿ, ದೇವರುಗಳ ಕಡೆ ಹೋಗ್ರಿ ಅಂತೇಳಿ. ಯಾಕಂದ್ರೆ ನನ್ನ ಮಕ್ಕಳು ಇಲ್ಲ. ಒಂದು ವೇಳೆ ನಾನೀಗ ಮದುವೆ ಮಾಡಿಕೊಂಡು ನಡೆದ್ರು ಅಷ್ಟೊತ್ತಿಗೆ ನೀವು ಏನೋ ವಯಸ್ಸಾಗಿ ಬಿಡುತ್ತಂತೆ. ನಾನು ಮದುವೆ ಮಾಡಿಕೊಳ್ಳೋ ಸ್ಥಿತಿಯಲ್ಲೂ ಇಲ್ಲ, ನಿಮಗೆ ಮಕ್ಕಳು ಕೊಡೋ ಸ್ಥಿತಿಯಲ್ಲೂ ಇಲ್ಲ ಅಂತ ಅದ್ರಾಗ ಬರೆಯಲ್ಪಟ್ಟಿದ್ದು ನಾನು ಹೇಳ್ತಾ ಇದ್ದೀನಿ. ಅವಾಗ ನೀವು ಹೋಗ್ರಿ, ನಿಮ್ಮ ಮನೆಗೆ ಹೋಗ್ರಿ, ನೀವು ಇನ್ನೊಂದು ಮದುವೆ ಮಾಡಿಕೊಂಡು ಸುಖವಾಗಿರ್ರಿ ಅಂತ ಹೇಳಿ ಬಹಳ ಕಣ್ಣೀರಿಟ್ಟು ಆ ಮಕ್ಕಳಿಗೆ ಹೇಳ್ತಾಳ ಪಡಿ. ನಾನು ಬಿಟ್ಟು ಬಂದಿರುವ ನನ್ನ ದೇಶಕ್ಕೆ ಹೋಗ್ತೀನಂತ ಓರ್ಫು ಮುತ್ತು ಕೊಟ್ಬಿಟ್ಟು ಲೈಸೆನ್ಸ್ ಸಿಕ್ಬಿಡ್ತು ನನಗೆ ಅಂತೇಳಿ ಎಲ್ಲಿ ಹೋಗ್ತಾಳ್ರಿ? ತವ್ರ ಮನೆಗೆ ಹೋಗಿಬಿಡ್ತಾಳ. ಆದರೆ ರೂತು
ಅಮ್ಮ, ನಾನು ನನ್ನವ್ರ ಮನೆಗೆ ಹೋಗಲ್ಲ, ನಾನು ನನ್ನ ದೇವರುಗಳ ಬಳಿಯಲ್ಲಿ ಹೋಗಲ್ಲ. ಸೃಷ್ಟಿಕರ್ತನಾದ ದೇವರು ನೀನು ತೋರಿಸಿದಿ, ನನಗೆ ಅದೇ ಬೇಕು. ಅಲ್ಲಿಲಯ್ಯ ಅವಳನ್ನು ಮಾತಾಡ್ತಾಳೆ, ನೀನು ಸಾಯುವಲ್ಲಿಯೇ ನಾನು ಸಾಯ್ತೀನಿ, ನೀನು ಬದುಕುವಲ್ಲಿಯೇ ನಾನು ಬದುಕ್ತೀನಿ, ನೀನಿರುವಲ್ಲಿಯೇ ನಾನು ಇರ್ತೀನಿ, ಮರಣ ಬರೋವರೆಗೂ ನಿನ್ನ ಬಿಟ್ಟು ನಾನು ಹೋಗಲ್ಲ. ಇದು ಭಕ್ತಿಯ ಜೀವಿತ. ಅವಾಗ ಏನಾಗುತ್ತೆ ಗೊತ್ತಾ, ಅಲ್ಲಿ ಬಿಟ್ಟು ತಿರುಗಿ ಆಕೆಗೆ ಫೋರ್ಸ್ ಮಾಡಲ್ಲ, ಹೇಳ್ತಾಳೆ ಹೇಳಿದ ಸಮಯ, ಇಲ್ಲಮ್ಮ ನನ್ನ ಮಾತ್ರ ನನ್ನ ತವರ ಮನೆಗೆ ಕಳಿಸ್ಬೇಡ, ನನಗೆ ಸೃಷ್ಟಿಕರ್ತನಾದ ದೇವರು ಸಿಕ್ಕನ, ನಿಮ್ಮ ಒಳ್ಳೆತನ ಸಿಕ್ಕದೆ, ನಿಮ್ಮ ಪ್ರೀತಿ ವಾತ್ಸಲ್ಯ ಸಿಕ್ಕದೆ, ನನ್ನ ಜೀವಿತದಲ್ಲಿ ನಿನ್ನಿಂದ ನನಗೆ ಮೇಲಾಗುತ್ತೆ, ನಿನ್ನಂತ ತಾಯಿ ನನಗೆ ಸಿಗಲ್ಲ ಅಂತ ತಿಳ್ಕೊಂಡು ಅಷ್ಟು ಪ್ರೀತಿಯಿಂದ ಪ್ರಿಯವಾದವರೇ ಅಂಟಿಕೊಳ್ತಾಳೆ. ಆಕೆನ ಕರ್ಕೊಂಡು ಬರ್ತಾಳೆ. ಕರ್ಕೊಂಡು ಬಂದ ವೇಳೆ ಅತ್ತೆ ಸುಮ್ಮನಿರಂಗಲ್ಲ. ಅತ್ತೆ ಏನಾಗಿದ್ದಾಳೆ? ತಾಯಿ ತದ್ರೂಪಾಗಿದ್ದಾಳೆ. ಪ್ರಿಯ ಎಲ್ಲ ಗಟ್ಟಿ ಐತೆ ಪ್ರವೇಶ. ಅದಕ್ಕೋಸ್ಕರ ಇವಾಗ ನನಗೆ ಹೇಳೋದೊಂದೇ, ಏನು ಗೊತ್ತಾ, ನಿಮ್ಮ ಅತ್ತೆಯಂದರಿದ್ದರೆ ಎಷ್ಟೋ ದಿವಸ ಅವ್ರನ್ನ ಕಾಡಿಸಿ ಬೀಡಿಸಿದ್ರೆ ಇವತ್ತೇ ಹೋಗಿ ಅವ್ರಿಗೆ ಬಿಸಿ ಬಿಸಿ ಚೊಲೋದು ಮಾಡಿ ಅವ್ರಿಗೆ ಕೊಟ್ಬಿಡ್ರಿ ಕೈಗೆ. ಹಂಗಾದ್ರೆ ನೀವು ಆಶೀರ್ವಾದ ಅಂದ್ಕೊಂತೀರಿ, ಹಂಗಾದ್ರೆ ನೀವು ದೇವ್ರ ಮಕ್ಕಳಾಗ್ತೀರಿ. ಒಂದ್ ವೇಳೆ ಆ ಪ್ರಕಾರ ನೀವು ಮಾಡಲಿಲ್ಲ ಅಂದ್ರೆ ನೀವು ಅರ್ಥ ಮಾಡ್ಕಿರ ಪ್ರಿಯವಾದವ್ರೆ, ನಿಮ್ಮ ಮನಸ್ಸಿನ ಬದಲಾವಣೆ ಆಗಿಲ್ಲ. ಆ ಮನಸ್ಸು ಹಂಗೆ ಐತೆ ಅಂತ ಅರ್ಥ. ನಿಮ್ಮ ಮೈಂಡ್ ಈ ಒಂದು ತಲೆಯಲ್ಲಿ ಕಸ ತುಂಬಿಕೊಂಡಿದ್ದೆಲ್ಲ ತೆಗೆದು ಬಿಸಾಕ್ಬೇಕು. ಕಸ ಅಂದ್ರೆ ದ್ವೇಷ, ಕಸ ಅಂದ್ರೆ ಕ್ರೋಧ, ಕಸ ಅಂದ್ರೆ ಕಕ್ಷ, ಕಸ ಅಂದ್ರೆ ಹೊಟ್ಟೆಕಿಚ್ಚು, ಕಸ ಅಂದ್ರೆ ದೇವರಿಗೆ ಇಷ್ಟವಿಲ್ಲದಿರ್ತಕ್ಕಂಥ ಗುಣಗಣಗಳು ಏನಿದಾವ ಅವೆಲ್ಲ ಮೆದುಳಿಗೆ ತುಂಬಿಕೊಂಡಿರ್ತಾವ ಪ್ರಿಯರೇ. ಆ ಕಸ ಇದ್ದಲ್ಲಿ ಹುಳುಗಳು ಬರ್ತಾವ, ಕಸ ಇದ್ದಲ್ಲಿ ಎಮ್ಮೆ ಉಳ್ಳಾಡ್ತಾವ, ಕಸ ಇದ್ದಲ್ಲಿ ನಾಯಿ ಉಳ್ಳಾಡ್ತಾವ, ಹೊಲಸು ಮಾಡ್ತಾವ, ಕಸ ಇದ್ದಲ್ಲಿ ಏನೋ ಅದೇ ಪ್ರಕಾರವಾಗಿ ಕಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ಅವೆಲ್ಲ ತಲೆಗೆ ಹೋಗ್ಕೊಂತಾವ. ಇವತ್ತು ನೀವು ತೆಗೆದು ಹಾಕೋಬೇಕು. ನೀನು ಯಾವ ಮನೆಗೆ ಹೋದ್ರೆ ಕಸ ತುಂಬ್ಕೊಂಡು ಬರಬೇಡ, ಅಲ್ಲಿದ್ದ ಅಮೃತ ತುಂಬ್ಕೊಂಡು ಬಾ. ಕಸ ಯಾವಾಗ ಬರ್ತದೆ ಗೊತ್ತಾ? ದೇವ್ರ ವಾಕ್ಯ ನಿನ್ನ ಹೃದಯದಲ್ಲಿ ಇರ್ಲಾರ್ದಂಗಿದ್ರೆ ಕಸ ಬರುತ್ತೆ. ಈ ಓರ್ಫು ಕಸ ತುಂಬ್ಕೊಂಡಿದ್ದು, ಪ್ರಪಂಚದ ಕಸ ತುಂಬ್ಕೊಂಡಿದ್ದು ಓಡಾಗಿಬಿಟ್ಲ. ಆದರೆ ಋತು ಕಸ ತುಂಬ್ಕೊಳ್ಳಲ್ಲ, ದೇವರ ವಾಕ್ಯವನ್ನು ತುಂಬ್ಕೊಂಡಿದ್ದು. ಬಯಸಲ್ಲ. ಇವತ್ತು ನಾವು ದೇವರ ವಾಕ್ಯವನ್ನು ತುಂಬಿಕೊಳ್ಳಲಾರದೆ ಇದ್ದಕ್ಕಾಗಿ ನಾವು ತಪ್ತಾ ಇದ್ದೀವಿ. ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಸಮಾಧಾನ ಬೇಕಾ? ನಿನ್ನ ತಲೆಗಿದ್ದ ಕಸಲು ತೆಗೆದಾಕಿ. ಇವತ್ತು ಹೋಗಿ ತೆಗೆದು ಹಾಕಿದ್ರೆ ನೀನು ಹೊಸ ಜೀವಿತದಲ್ಲಿ ಕಾಲಿಟ್ಟಂಡ. ನೋಡಿ ಯಾಕೆ ಗೊತ್ತ? ಬಿ.ಪಿ ಯಾಕೆ ಬರುತ್ತೆ? ಕೋಪ ಜಾಸ್ತಿ ಬಿ.ಪಿ ಬರುತ್ತೆ. ಬಿ.ಪಿ ಯಾಕೆ ಬರುತ್ತೆ? ನೀನು ಕ್ಷಮಾಪಣೆ ಮಾಡಲಾರ್ದಂಗಿದ್ರೆ ಬಿ.ಪಿ ಬರುತ್ತೆ. ಅದನ್ನು ಬೆಳೆಸೋದು ನೀನೇ. ಸುಮ್ಮನೆ ದೇವ್ರ ಮೇಲೆ ಹೇಳ್ಬಿಡ್ತೀನಿ, ಎಲ್ಲರೂ ಚೆನ್ನಾಗಿದ್ರು, ನನಗೆ ಯಾಕೆ ಬಂತಿದ್ರು? ನಿನಗೆ ಯಾಕೆ ಬಂತು ಗೊತ್ತಾ? ನೀನು ಎಲ್ಲ ಒಳಗೆ ಇಟ್ಕೊಡ್ತಾ ಇದ್ದೀವಿ, ಹೊರಗೆ ಕಟ್ಟಾಗಿಲ್ಲ. ತೆಗೆದ್ರೆ ಸಾಕು. ಅಲ್ಲಿಯ ದೇವರಿಗೆ ಮೈಮುಂಟಾಯಿ. ಸಣ್ಣ ಸಣ್ಣವರಿಗೆ ಬಿ.ಪಿ ಪ್ರಿಯರಿ. ನಿನ್ನೆ ಒಬ್ರು ಬಂದಾರ, ಮೊನ್ನೆ ಒಬ್ರು ಬಂದಾರ, 165 ಬಿ.ಪಿ. ಕಡಿಮೆ ದರ್ಜೆಯಲ್ಲಿ 145 ಐತಿ. ಪ್ರತಿಯೊಬ್ಬರಿಗೆ ಗ್ಯಾಸ್ ಟ್ರಬಲ್, ಪ್ರತಿಯೊಬ್ಬರಿಗೆ ಬಿ.ಪಿ. ಎದುರಿದೆ. ಮತ್ತು ನಾನು ನಿಮ್ಮಂಗೆ ಊಟ ಮಾಡೋದು ನನಗೆ ಯಾಕಿಲ್ಲ? ನಾನು ಉಪವಾಸ ಇರ್ತೇನೆ ರೀ ಪ್ರಿಯರೇ. ನಾನು ಉಪವಾಸ ಇದ್ದಾಗ ಅಂತೂ ಪರವಾಗಿಲ್ಲ, ಭಾರಿ ಟೆನ್ಷನ್ ಇವರಿಗೆ. ಯಾರಿಗೆ? ಅವ್ರಿಗೆ. ಯಾಕಂದ್ರೆ ರಾತ್ರಿ ಅದನ್ನು ಬಿಸಿಲು ಮಾಡಿ ಇಡ್ಬೇಕಲ್ಲ. ಒಪ್ಪತ್ತು ಮಾಡ್ತೀನಿ ಜಾಸ್ತಿ. ಹಲ್ಲೆಲೂಯಾ. ಅದಕ್ಕಾಗಿ ಸ್ತ್ರೀಯರ ಪಾತ್ರ ಗೊತ್ತ, ನೀವು ಬೆನ್ನೆಲುಬಾಗಿರಿ, ಎಲುಬಿನೊಳಗೆ ಹುಳ ಆಗಬಾರ್ದು. ನೀವು ವಾಕ್ಯದಾಗಿದೆ ಅದು. ಹಲ್ಲೆಲೂಯಾ. ಎಲುಬಿಗೆ ಕ್ಷಯ ಅಂತ. ತಂಟೆ ಮಾಡುವ ಹೆಂಡತಿ ಎಲುಬಿಗೇನೋ ಕ್ಷಯ, ಕಿಟಿಕಿಟಿ ಮಾಡುವ ಹೆಂಡತಿ ಗಂಡನಿಗೇನೋ ಎಲುಬಿಗೆ ಹುಳ ಇದ್ದಂಗಂತ. ನೀವು ಗಣಮಕ್ಕಳನ್ನ ಸುಲಭವಾಗಿ ವಶ ಮಾಡ್ಕೋಬೋದು, ನಿಮ್ಮನ್ನು ವಶ ಮಾಡೋಕ್ಕಾದ್ರೆ ಕಷ್ಟ. ಯಾಕೆ ಗೊತ್ತಾ? 60-70 ಸಾವಿರ ರೂಪಾಯಿ, 80 ಸಾವಿರ ರೂಪಾಯಿ ಬೇಕು. ನೀವು ಒಂದು ತಲೆ ಬಂಗಾರ ಆದ್ರೆ ಅವಾಗ ಸ್ವಲ್ಪ ದಿವಸ ಇವ್ರನ್ನ ವಶ ಮಾಡ್ಕೋಬೇಕಾದ್ರೆ ಸುಲಭ ಪ್ರಿಯರ. ಒಗ್ಗಡೆ ವಿರಿಸಿ ಈಗ ಭಾಳ ಪ್ರೀತಿ ಅಂದ್ರೆ ಕಲಾಸ್ ಇವತ್ತು ಮಾಡಿಬಿಟ್ರೆ ನಾಳೆ ಮಾಡಿಬಿಟ್ರೆ ಫ್ರೀದಾಗಿಬಿಡ್ತಾರೆ ಊಟದ ಪ್ರಿಯರ.
ಇಲ್ಲ ಅವ್ರು ಏನಲ್ಲ ಬೇಸ್ ಎಣ್ಣೆ ಹಚ್ಚಿ ಕಾಲಿಗೆ ಮಸಾಜ್ ಮಾಡಿಬಿಟ್ರೆ ಮುಗಿದೋಗ್ಕತ್ತ. ಆಹಾ ಹೆಂಡತಿ ಪ್ರೀತಿ ಎಷ್ಟು ದೊಡ್ಡದಾಯ್ತು. ಇಲ್ಲ ನೀವು ಹೇಳಿದಂಗೆ ಕೇಳ್ಬಿಡ್ತಾನೆ, ಆದ್ರೆ ನೀವು ಹೇಳಿದಂತ ಕೇಳಲ್ಲ. ಯಾಕೆ ಗೊತ್ತಾ? ದೇವರು ತಗೊಂಡೋಗಿ ನಿಮ್ಮನ್ನು ಸೃಷ್ಟಿ ಮಾಡಿ ಭೂಲೋಕಕ್ಕೆ ತಗೊಂಡ್ಬಂದಾರೆ ದೇವರು. ಅದಕ್ಕಾಗಿ ಅದೆಲ್ಲ ಸೌಂದರ್ಯ ನೋಡಿಬಿಟ್ರೆ ನೀವು ಸ್ವಲ್ಪ ಹೈ ಗ್ರೇಡ್ನಾಗ ಇರ್ತೀರಿ ಪ್ರಿಯರೇ. ಅದಕ್ಕಾಗಿ ದೇವರು ನೋಡ್ಯಾರ ನಿಮಗೆ ಸ್ವಲ್ಪ ಕಡಿಮೆ ಇಟ್ಟ ಇವ್ರನ್ನ ಸ್ವಲ್ಪ ಹೆಚ್ಚು ಮಾಡಿಬಿಟ್ಟು. ತಲೆ ಇವ್ರಂತ, ಬಾಡಿ ನೀವಂತ. ಎಲ್ಲ ಕಟ್ಟಿದ್ದೀರಿ. ದೇವರಿಗೆ ಮೈ ಉಂಟಾಗಿ, ದೇವರಿಗೆ ಸ್ತೋತ್ರ ಉಂಟಾಗಿ. ಬೋಲೇಸ್ ಕ್ರಿಸ್ತ ಮಹಾರಾಜರು. ಆಮೇಲೆ ಮುಂದೆ ಹೋದ್ರದ್ದು ವಾಕ್ಯ, ನನ್ನ ಜನರಿಗೆ ಒಡಂಬಡಿಕೆ ಪ್ರಮಾಣ ಮಾಡ್ತಿದ್ರೆ ನಿಮ್ಮನ್ನು ಸೃಷ್ಟಿ ಮಾಡಿದ ದೇವರು. ಅದೇ ಇನ್ನೇ ಕೆಲವರು ನಾವು ಏಸಪ್ಪಗೆ ಹೋಗಿದ್ವಿ. ಏಸಪ್ಪ ಹೋದ್ರಿ ಬೇರೆ ಎಲ್ಲಿ ಸಿಗ್ಲಲ್ಲ ನಿಮ್ಗೆ. ಹೋಗಿ ಹೋಗಿ ಅಲ್ಲೇ ಬಿಡ್ತೀರೇನ? ಯಾರನ್ನ ಕೇಳ ಅದೇ ಮಾತೆ. ಏಸಪ್ಪನ ಬಗ್ಗೆ ಏನೋ ಗೊತ್ತೈತೆ, ಅವ್ರಿಗೆ ಏನು ಗೊತ್ತಿಲ್ಲ. ಏಸು ಯಾರು ಅನ್ನೋದು ಅರ್ಥ ಇಲ್ಲ. ಆ ಓಣೆಗಳ ದೇವರು ಈ ಓಣೆಗಳ ದೇವರಲ್ಲ. ದೇವ್ರು ಕಟ್ಬೇಕಾದ್ರೆ ಯಾವ ಓಣೆಗೆ ಹೋಗ್ತಾರೆ ಗೊತ್ತೈತೆ ನಿಮಗೆ? ಯಾವ ಓಣೆಗೆ ಹೋಗ್ತಾರೆ ದೇವ್ರು ಕಟ್ಟಕ್ಕೆ? ದೇವ್ರು ಕಟ್ಬೇಕಾದ್ರೆ ಯಾವ ಓಣೆಗೆ ಹೋಗ್ತಾರೆ? ಯಾವ ಓಣೆ? ನಿಮ್ಮ ಮನೆ ಕಟ್ಟಿರಲ್ರಿ, ಯಾವ ಓಣೆಗೆ ಹೋಗ್ತಾರ? ಯಾವ ದೇವರು? ದೇವ್ರು ಕಟ್ಟೋದು ಯಾವ ದೇವ್ರನ್ನ? ಹುಲಿಗೆಮ್ಮನ. ಹುಲಿಗೆಮ್ಮನ ಕಟ್ಬೇಕಾದ್ರೆ ಎಲ್ಲಿಗೆ ಹೋಗ್ಬೇಕು? ಯಾವ ಓಣೆಗೆ ಹೋಗ್ಬೇಕು? ಮತ್ತೆ ಯಾವ ದೇವರು? ಅರ್ಥ ಮಾಡಿಕೆ. ಏಸಪ್ಪ ಇಲ್ಲೇ ಇದೆನ? ಏಸಪ್ಪ ಬಂದಿದ್ದಲ್ಲಿ ಭೂಮಿಯ ಮಧ್ಯಭಾಗದಲ್ಲಿ ಬಂದ. ಏಸು ಅರ್ಥ ಈ ರಕ್ಷಕ, ಸೃಷ್ಟಿಕರ್ತನಾದ ದೇವರು. ಹಲ್ಲೆಲೂಯ. ಯಾವ ಆ ಓಣೆಗೆ ಈ ಓಣೆಗೆ ಹೋಗಲ್ಲ. ದೀಕ್ಷೆ ಕೊಡ್ಬೇಕಲ್ಲ ಆ ಓಣೆಗೆ ಈ ಓಣೆಗೆ ಹೋಗ್ಕೊಂಡು ಬಂದು ಆಮೇಲೆ ಕೊಡ್ತೀವಿ ನಾವು. ಇಲ್ಲಿ ಹಳ್ಳಕ್ಕೆ ನಾವು ದೀಕ್ಷೆ ಕೊಡುವಂತ ಸಮಯದಲ್ಲಿ ಲಿಂಗಾಯತ ಓಣೆಗಾಗಲಿ ಅಥವಾ ಕುರುಬರ ಓಣೆಗಾಗಲಿ ನಾಯಕರ ಓಣೆಗಾಗಲಿ ಎಲ್ಲ ಓಣೆಗಳಲ್ಲಿ ಇರ್ತಕ್ಕಂಥ ಮನುಷ್ಯರೆಲ್ಲ ಒಂದೇ ರೀ. ಹಲ್ಲೆಲೂಯ. ಎಲ್ಲರೂ ಪಾಪ ಮಾಡಿದವ್ರೆ, ಪಾಪದ ಆಲೋಚನೆ ಉಳ್ಳವರೇ, ಪವಿತ್ರನಾಗಿರುವಂತ ದೇವರಾದ ಒಪ್ಪಂದೆ ಆತನ ಮನುಷ್ಯರೊಳಗೆ ಬಿಟ್ಟಿರ್ತಕ್ಕಂಥ ನಾವು ಪರಲೋಕದ ಪ್ರತಿನಿಧಿಗಳ ಬೆಳೆಸಲ್ಲ. ಅಲ್ಲಿ ಹೋಗಿ ಸತ್ಯಣಕ್ಕೆ ಪೂಜೆ ಮಾಡ್ತೀವಿ ನಾವು. ಸತ್ಯಣಕ್ಕೆ ನೋಡಲ್ಲ. ಸತ್ಯನ ಸಮಾಧಾನ ಇರುತ್ತೆ. ಅದಕ್ಕೋಸ್ಕರ ಒಬ್ಬರು ಹೇಳ್ತಾರೆ, ಏನ್ ಗೊತ್ತಾ? ಸತ್ತ ಶರಣರಿಗಿಂತ ಬದುಕಿದ ನಾಯಿ ಲೇಸು, ಸತ್ತ ಶರಣರಿಗಿಂತ ಬದುಕಿದ ನಾಯಿ ಲೇಸು, ಸತ್ತ ಶರಣರಿಗೆ ಕೋಟಿ ಖರ್ಚು ಮಾಡಿದೊಡೆ ನಿನ್ನ ಸಂಕಷ್ಟ ಪರಿಹರಿಸುವನೇ. ಬದುಕಿದ ನಾಯಿಗೆ ತುತ್ತನ್ನ ಇಟ್ಟರೆ ಅದು ನಿನ್ನ ಹಿಂದೆ ನೋಡಿ ನಿನ್ನ ಉಪಕಾರ ನೆನೆಸುವುದು ನೋಡ. ಕೋಡಲ ಸಂಗಮ ದೇವ. ಅರ್ಥ ಮಾಡ್ತೀರ ಪ್ರಿಯರೇ? ಹಲ್ಲೆಲೂಯ. ದೇವರಿಗೆ ಮಹಿಮೆ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೇಸ್ ಕ್ರಿಸ್ತ ಮಹಾರಾಜರಿಗೂ ಆಮೆನ್. ಹಲ್ಲೆಲೂಯ. ಪ್ರಿಯವಾದ, ಅದಕ್ಕಾಗಿ ನಾವೇನ್ ಮಾಡೋಣ? ದೇವರನ್ನ ಅಂಟಿಕೊಳ್ಳೋಣ, ಪ್ರಾರ್ಥನೆ ನಾವು ಮಾತಾಡೋ ದೇವರು ಪ್ರಿಯರೇ. ಹಲ್ಲೆಲೂಯ. ಬೋಲೇಸ್ ಕ್ರಿಸ್ತ ಮಹಾರಾಜರಿಗೂ ಆಮೆನ್. ಹಲ್ಲೆಲೂಯ. ನಿಮಗೆ ಉಸಿರು ಐತೆ, ಉಸಿರಿಲ್ಲದಕ್ಕೆ ಕೈ ಮುಗಿದು ಉಪಯೋಗ ಐತೆ. ಅದೇನೋ ಮಾಡಬಲ್ದ? ನಮ್ಮಪ್ಪ ಸತ್ತೋಗಿದ್ದಾನೆ, ಭಾಳ ದಿವಸ ಆಯ್ತು ಸತ್ತು. ಹೋಗಿ ಏನು ಮಾಡ್ಬೇಕಪ್ಪ, ನನಗೆ ಭಾಳ ಸಾಲ ಆಗಿಬಿಟ್ಟಂತೆ, ಮನೆ ಬೇರೆ ಕಟ್ಟಿಸ್ಬಿಟ್ಟಿನಿ, ಭಾಳ ಸಾಲದ ಮಗ ಆಗಿಬಿಟ್ಟಿನಪ್ಪ, ಏನು ಮಾಡ್ಬೇಕು? ಮಕ್ಕಳಿಗೆ ಮದುವೆ ಪೂಜೆ ಮಾಡಿಬಿಟ್ಟಿನಿ, ಅದಕ್ಕಾಗಿ ಭಾಳ ಸಾಲ ಆಗಿಬಿಟ್ಟದಪ್ಪ, ಹೆಂಗಾರ ಮಾಡಿ ಅಂತ ತಿಳ್ಕೊಂಡು ಅದರ ಸಮಾಜ ಸುತ್ತ ತಿರುಗಿ ತಿರುಗಿ ಕಣ್ಣೀರಿಟ್ಟಂತ ಇತ್ತು ಬಿತ್ತು ಇದ್ದು ಎದ್ದು ಬಿದ್ದು ಎದ್ದು ಬಿದ್ದು ಮಾತಾಡ್ತಾನಂತ ಮಾತಾಡಲ್ಲ. ಅಕಸ್ಮಾತ್ ನಾನು ಬದುಕಿದ್ದೀನಿ, ಈಗ ನನ್ನ ಮಗ ಇದ್ದಾನೆ, ನನ್ನ ಕುಟುಂಬ ಇದೆ, ನನ್ನ ಮಗ ಇದ್ದಾನೆ, ನನ್ನ ಮಗಳಿದ್ದಾರೆ, ನಾನು ಬದುಕಿದ್ದೀನಿ. ಬದುಕಿದ್ರೆ ಅಪ್ಪ ನನಗೆ ತಲೆನೇ ಇತ್ತು, ಗುಳಿಗೆ ಕೊಡು ಅಪ್ಪ, ನನಗೆ ಯಾಕೆ ಮನಸ್ಸಿಗೆ ಸಮಾಧಾನ ಇದ್ದಂಗೆ ಪ್ರಾರ್ಥನೆ ಮಾಡು ಅಪ್ಪ, ನನಗೆ ಬಟ್ಟೆ ತರಬೇಕು ದುಡ್ಡು ಕೊಡು ಅಪ್ಪ, ನಾನು ಅವ್ರಿಗೆ ಹೋಗ್ಬೇಕು ಪೆಟ್ರೋಲ್ ರೊಕ್ಕ ಕೊಡು ಅಪ್ಪ, ನಾನು ಮದುವೆಗೆ ಹೋಗ್ಬೇಕು ರೀ, ನಾನು ಮದುವೆಗೆ ಹೋಗ್ಬೇಕು, ಅಲ್ಲಿ ಹೂ ಇಡಕ್ಬೇಕು ರೊಕ್ಕ ಕೊಡು. ಯಾಕ? ಬದುಕಿದವ್ರಿಗೆ. ಸತ್ತರಿಗೆ ಕೇಳ್ತಾರ? ಸಾವನ್ನ ಉಂಡವರ ಮುಂದೆ ನೀನು ಉಂಡು ಒಳ್ಳಾಡಿದ್ರು ಕೂಡ ಉಪಯೋಗ ಇಲ್ಲ. ಸಾವನ್ನ ಗೆದ್ದವರು ಒಬ್ಬರೇ, ಅವರ ಯೇಸು ಸ್ವಾಮಿ ಬೆಳೆಸಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋರಾಜಿಗೂ ಆಮೆನ್.
ಮುಂದೆ ಬರೋದ್ರ ವಾಕ್ಯ. ಎಲ್ಲ ಜನಾಂಗಗಳಿಗೂ ನನ್ನ ಜನರಿಗೆ ನೋಡಿ ಪ್ರಮಾಣ ಮಾಡ್ತಾ ಇದ್ದಾನೆ. ಏನಂತ? ನಿಮ್ಮನ್ನ ಕರೆದಿದ್ದೀನಿ, ನಿಮ್ಮನ್ನ ಕೈ ಹಿಡಿದು ನಡೆಸ್ತೀನಿ, ನಿಮ್ಮನ್ನ ಕಾಪಾಡ್ತೀನಿ, ಇನ್ನೊಬ್ಬರ ಮಧ್ಯದಲ್ಲಿ ನಿಮಗೆ ಬೆಳಕಾಗಿ ಮಾಡಿ. ಇಟ್ಟು ದಿವಸ ಸಾಲ ಇತ್ತು, ಇಲ್ಲಿಂದ ಸಾಲಕ್ಕೆ ಫುಲ್ ಸ್ಟಾಪ್. ಇಟ್ಟು ದಿವಸ ಗಂಡ ಹೆಂಡತಿ ಜಗಳ ಇತ್ತು, ಇವತ್ತು ಗಂಡ ಹೆಂಡತಿ ಜಗಳ ಫುಲ್ ಸ್ಟಾಪ್. ಇವತ್ತು ಅತ್ತೆ ಮಾವನ ಖಾತೆ ಇತ್ತು, ಅತ್ತೆ ಮಾವನ ಖಾತೆ ಇವತ್ತು ಫುಲ್ ಸ್ಟಾಪ್. ಇವತ್ತು ಮಕ್ಕಳಿಗೆ ತಂದೆಗೆ ಜಗಳ ಇತ್ತು, ಅದು ಫುಲ್ ಸ್ಟಾಪ್. ಇವತ್ತು ಶತ್ರು ಅದು ಅಕ್ಕಪಕ್ಕದವರಿಗೆ ಜಗಳ ಇತ್ತು, ಇವತ್ತು ಅದು ಫುಲ್ ಸ್ಟಾಪ್. ಯಾಕೆ? ನಿನ್ನನ್ನ ಬೆಳಕನ್ನಾಗಿ ನಾನು ಮಾಡ್ತೇನೆ. ಬೆಳಕಂದ್ರೆ ಏನು? ಕತ್ಲಂದ್ರೆ ಕಷ್ಟ, ಬೆಳಕಂದ್ರೆ ಸುಖ, ಬೆಳಕಂದ್ರೆ ಸಂತೋಷ, ಬೆಳಕಂದ್ರೆ ಸಮಾಧಾನ, ಬೆಳಕಂದ್ರೆ ಐಶ್ವರ್ಯ, ಬೆಳಕಂದ್ರೆ ದೇವರ ಪ್ರಸನ್ನತೆ. ಆಮೇಲೆ ಇಬ್ರು ಮಕ್ಕಳು ಪ್ರಿಯರೇ, ಹಿರಿಯ ಮಗ ಮನೆ ಚೆನ್ನಾಗಿ ನೋಡ್ಕೊಂತಿದ್ದ, ಸಣ್ಣ ಮಗ ಬಿಟ್ಟೋಗ್ಬಿಟ್ಟ ಪ್ರಿಯ. ಅಪ್ಪಂತ ಆಸ್ತಿ ಕೇಳಿಬಿಟ್ಟ, ನನಗೆ ಏನು ಬಂತ ಕೊಟ್ಬಿಡು. ಸಣ್ಣ ಮಗ ತಿಳ್ಕೊಂಡು ಇಷ್ಟುದ್ದ ಓದ್ತಾನೆ ತಿಳ್ಕೊಂಡು ಜಗ್ಗಿ ಖರ್ಚು ಮಾಡಿದ, ಲಕ್ಷಣಗಟ್ಟಲೆ. ಎಲ್ಲ ದೋಸ್ತರು ಸಹವಾಸ ಮಾಡಿದ, ಆಡೋದಲ್ಲ ಆಡಿದ, ಮಾಡೋದಲ್ಲ ಮಾಡಿದ, ಊದದಲ್ಲ ಊದಿದ, ಬಾರಿಸ್ದಲ್ಲ ಬಾರಿಸಿದ. ಅವಾಗ ಮನೆಗೆ ಬಂದ, ಅವಾಗ ಆಲೋಚನೆ ಕೊಟ್ಟರು ಅವರು, ನೀನೇನು ಮಾಡು, ಆಸ್ತಿ ಭಾಗ ತಗೊಂಡ್ಬಿಡ. ಆಸ್ತಿ ಭಾಗ ತಗೊಂಡ. ಅವಾಗ ಮಗ ಹೇಳ್ತಾನಪ್ಪ, ಇನ್ನು ಬುದ್ಧಿವಂತ ಅಂತ ತಿಳ್ಕೊಂಡಿದ್ದೆ, ನಿಮ್ಮ ಅಣ್ಣನನ್ನು ಓದಿಸಲಿಲ್ಲ, ನಿನ್ನ ಓದಿಸ್ಬಿಟ್ಟೆ ನಾನು. ಅವಾಗ ನನಗೆ ಹೇಳ್ಬೇಡ, ನನ್ನ ಯಾಕೆ ಆಡಿದಿ ಹೇಳು, ನನ್ನ ಯಾಕೆ ಆಡಿದಿ? ಆಡಿದ ತಪ್ಪಿಗಾಗಿ ನೀನೇನು ಮಾಡ್ಬೇಕು, ನಾನು ಭಾಗ ಕೊಡ್ಬೇಕು ಅಷ್ಟೇ. ನೀನು ನಮ್ಮಪ್ಪ ಹೌದಾ? ಅಲ್ಲ, ನಮ್ಮಪ್ಪ ಕೊಡ, ಭಾಗ ಕೊಡ. ಊರಾಗ 4 ಮಂದಿ ಕರ್ಕೊಂಡ್ಬಂದ್ರು. ಇದು ಚಲೋ ಭಕ್ತಿಯಿಂದ ಚಲೋ ಶ್ರೀಮಂತನಾಗಿದ್ದಾಗ ಎಲ್ಲರೂ ಕಿಡಿಯಾಕ ಮಂದಿ ಭಾಳ ಮಂದಿ ಇರ್ತಾರೆ ಊರಾಗ. ಊರಂದ್ಮೇಲೆ ಹೊಲಿಗೇರಿ ಇರ್ತದೆ ಅಲ್ರಿ. ತುಪ್ಪಿರ್ಲಾರ್ದು ಊರಿದ್ರೆ ಉಪಯೋಗ ಇಲ್ಲ. ಯಾಕೆ? ಹೊಲಸೆಲ್ಲ ಮನೆ ಮುಂದೆ ಹಾಕಿಬೇಕಂತ, ಕಸ ಇಲ್ಲ. ಅಲ್ಲಿ ದೇವ್ರ ಬೈಬಿಟ್ಟಾಗಲಿ, ದೇವ್ರ ಸಾದ್ರಿಟ್ಟಾಗಲಿ ಇರ್ಬೇಕಂತವ್ರಿದ್ರು. ಸ್ವಲ್ಪ ಕಾಲ್ರು ಇರ್ಬೇಕು ಊರಾಗ, ಸಾವನ್ನ ಜೋಪಾನವಾಗಿ ಇಟ್ಕೊಂತೀವಿ. ಅಲ್ಲಿನಯ್ಯ ದೇವ್ರ ಬೈಬಿಟ್ಟಾಗಲಿ. ದನಗಳು ಇರ್ಬೇಕು ಊರಾಗ, ಹೊಲ ಕಾಯಕ್ಕೆ ಹೋಗ್ತೀವಿ. ಅವು ಇರಲಿಲ್ಲ, ಹೊಲ ಕಾಯಕ್ಕೆ ಹೋಗಲ್ಲ, ಸೋಮರಿತನ ಬಂದ್ಬಿಡ್ತದೆ. ಮನೆಯಾಗ ಹಿರಿಯರು ಬೆಯ್ಯಾರು ಇರ್ಬೇಕು, ಸ್ವಸ್ಥರು ಬೇಸ್ ಮಾತು ಕೇಳ್ತಾರೆ, ಮಕ್ಕಳು ಬೇಸ್ ಮಾತು ಕೇಳ್ತಾರೆ. ಬೆಯ್ಯ ತಂದೆ ತಾಯಿ ಇರ್ಲಿಕ್ಕಪ್ಪ ಅಂದರೆ ತಿಪ್ಪಲ ಪ್ರಿಯ. ಅದೇ ನನಗೊಬ್ರು ಚೀಟಿ ಬರೆದಿದ್ರು ಪ್ರಿಯ. ಏನು ಗೊತ್ತಾ? ದೂರ ನಾವು ಹೋಗ್ಬೇಕು. ಆಮೇಲೆ ಏನು ಗೊತ್ತಾ? ಪ್ರಿಯವಾದವರೇ, ಅರ್ಥ ಮಾಡ್ಕೇಳಿ, ತಂದೆ ತಾಯಿ ಬಗಲಾಗಿ ನೀವಿದ್ದರೆ ಅವರ ಅನುಭವಿಗಳು ಅವ್ರು ನಿಮ್ಮನ್ನು ಏನು ಮಾಡ್ತಾರೆ? ಕಾಪಾಡ್ತಾರೆ ಪ್ರಿಯ. ಹಲ್ಲೆಲೂಯಾ. ತಿರುಗಿ ಆಮೇಲೆ ಕೆಲವರು ಬಂದರೆ ಆಯ್ತಿದ್ದ ಆಸ್ತಿ ತಗೊಂಡು ಏನಾಗ್ಬಿಡ್ತು ಗೊತ್ತಾ? ಹೋಗ್ಬಿಟ್ಟು ಬರೆಯೋರು ದೂರ ದೇಶಕ್ಕೆ ಹೋಗ್ಬಿಟ್ಟ. ದೂರ ದೇಶಕ್ಕೆ ಹೋದ ಮೇಲೆ ಅವಾಗ ಬಗಲಾಗಿದ್ದ ತಂತಾರೆ, ಏನಪ್ಪ ನಿಮ್ಮ ಮಗ ಹೋಗ್ಬಿಟ್ನಲ್ಲ, ಬೇಸಕ್ಕೆ ಪೀಡ ಬಗೆಯಿತ್ತು. ಅವನು ಅಲ್ಲಿ ತಪ್ಪು ಮಾಡ್ತಿದ್ದ, ಇಲ್ಲಿ ತಪ್ಪು ಮಾಡ್ತಿದ್ದ, ನಿನಗೆ ಮರ್ಯಾದೆಲ್ದಂಗೆ ಮಾಡಿಬಿಟ್ಟಿದ್ದಪ್ಪ. ಅದಕ್ಕಾಗಿ ಹೋದಲ್ಲ, ಬೇಸತ್ತು ಬಿಡು, ಅವನು ಸತ್ತವನಂತ ನೀರಕ್ಕೆ ಬಿಡು ಅಂತಂದು ಒಬ್ಬ ದೋಸ್ತ. ಅವಾಗ ಹೇಳ್ತಾನೆ, ತಂದೆ ಹೇಳ್ತಾನೆ, ನನ್ನ ಮಗ ದೂರ ಹೋಗ್ಯಾನ, ನನ್ನ ಮಗ ಬೇರೆ ಇದ್ದಾನೆ, ಆದರೆ ನನ್ನ ಮನುಷ್ಯನೊಳಗೆ ಇನ್ನೂ ಹೋಗ್ಯಾನ, ನನ್ನ ಮನುಷ್ಯನೊಳಗೆ ಇನ್ನೂ ನೀವು ಅನ್ಕೊಂಡಿರ್ಬೋದು. ತಂದೆ ತಾಯಿ ಮಕ್ಕಳು ಬೇರೆ ಗೆಲಿಗೆನ ಹೋದ್ರೆ ದಿನಕ್ಕೆ 4-5 ಸಲ ನೆನೆಸ್ತಾರೆ, ಕನಿಷ್ಠ 4-5 ಸಲ. ಎಂಥ ಕೋಪಿಷ್ಟ ತಾಯಿ ಆಗಲಿ, ಎಂಥ ಕೋಪಿಷ್ಟ ತಂದೆ ಆಗಲಿ, ದಿನಕ್ಕೆ 4-5 ಸಲ. ಆದರೆ ಮಕ್ಕಳು ಮರ್ತು ಬಿಡ್ತಾರೆ, ಅವ್ರಿಗೆ ಸುಖ ಬಂದಾಗ ಮರಿತಾರೆ. ಅವು ಇನ್ನೂ ಕೆಲವರು ಮಕ್ಕಳು ಮರೆಯಲ್ಲ ಪ್ರಿಯರೇ. ಆದರೆ ಕೆಲವು ಕಾರಣಗಳಿಂದ ಎಲ್ಲ ನೊಂದುಕೊಂಡು ಬಾಧಪಟ್ಟು ಕಣ್ಣೀರಿಟ್ಟು ಈ ಕಡೆ ಬಿಡ್ಲಾರೆ, ಆ ಕಡೆ ಮಾಡ್ಲಾರೆ ಅಂತ ತಿಳ್ಕೊಂಡು ಹಂಗೆ ಕುದ್ದು ಸಾಯ್ತಾರೆ ಹೊರತು ತಮ್ಮ ಮನುಷ್ಯನೊಳಗಿರತಕ್ಕಂಥ ಇನ್ನೊಬ್ಬರಿಗೆ ಹೇಳಲ್ಲ ಪ್ರಿಯರು. ಅದಕ್ಕಾಗಿ ಗಣಮಕ್ಕಳಿಗೆ ಯಾವುದಾಗಲಿ ತೊಂದರೆ ಕೊಡೋಕೆ ಹೋಗ್ರೆ ಗೊತ್ತಾ? ಜಲ್ದಿ ಇವ್ರ ಹಾರ್ಟ್ ಭಾಳ ವೀಕ್, ನಿಮ್ಮ ಹಾರ್ಟ್ ಭಾಳ ಸ್ಟ್ರಾಂಗ್. 200 BP ಆದ್ರೆ ನೀವು ಅಳ್ಳಾಡಂಗಲ್ಲ, ಸುಮ್ಮನೆ ಚಕ್ರ ಬರುತ್ತೆ ಅಷ್ಟೇ, ಏನಾಗ. ಇವ್ರಿಗೆ 200 ಆದ್ರೂ ಮುಗಿದ ಕೈತೆ ತಟ್ಟಿಗೆ ಇದು ಬಾಯಿ ಸೊಟ್ಟಾಗಿಬಿಡ್ತೀವಿ. ಹಾರ್ಟ್ ವೀಕ್ ಪ್ರಿಯರೇ. ನೋಡ್ರಿ, ಹಾರ್ಟ್ ಅಟ್ಯಾಕ್ ಆಗಿ ಸಾಯೋದು ಹೆಣ್ಮಕ್ಳು ಜಾಸ್ತಿ, ಗಣಮಕ್ಳು ಜಾಸ್ತಿ?
ಗಂಡು ಮಕ್ಕಳಿಗೆ ಎಷ್ಟು ನೋಡ್ರಿ ಎಷ್ಟು ಚಂದ ಹೇಳ್ತಾರೆ ಗೊತ್ತೈತಿ ಮತ್ತೆ ಕಲೀಲಲ್ಲ. ನೀವು ಒಳಗಿದ್ದರ ಹೊರಗೆ ಚೆಲ್ಲಿ ಬಿಡ್ತಾರೆ, ಆ ಕರು ಮಾಡ್ಕೊಂಡು ಬಿಡ್ತಾರೆ ನೀವು ಕಲೀಲಯ್ಯ. ಇವು ನುಂಗಿ 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 ಒಪ್ಪಿ 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 ಅನ್ನೋ ಡಮ್ ಅಂದ್ಬಿಡ್ತದೆ. ಕಲೀಲಯ್ಯ. ದೇವ್ರ ಮೈ ಮುಟ್ಟಾಗಲಿ. ಅರ್ಥ ಮಾಡ್ಕಿರ ಪ್ರಿಯವಾದವ್ರೆ, ಕುಟುಂಬ ಸಮೇತ ಚೆನ್ನಾಗಿರ್ಬೇಕಂತ ಪ್ರಾರ್ಥನೆ ಮಾಡ್ರಿ. ಕಡೆ ದಿವಸಗಳು ಭಕ್ತಿ ಇದ್ದವನು ಇನ್ನಿಷ್ಟು ಭಕ್ತಿವಂತನಾಗ್ತಾನೆ, ನೀತಿ ಇದ್ದವನು ಇನ್ನಿಷ್ಟು ನೀತಿವಂತನಾಗ್ತಾನೆ, ವ್ಯಭಿಚಾರಿ ಇನ್ನೂ ವ್ಯಭಿಚಾರ ಮಾಡ್ತಾನಂತ, ಕಳತನ ಮಾಡೋದು ಇನ್ನೂ ಕಳತನ ಮಾಡ್ತಾನಂತ, ಮೋಸ ಮಾಡೋದು ಇನ್ನೂ ಮೋಸ, ಕೋಪಿಷ್ಟ ಇನ್ನೂ ಕೋಪಿಷ್ಟ ಆಗ್ತಂತ, ಕೊಲೆಗಾರ ಇನ್ನೂ ಕೊಲೆಗಾರಕ್ಕಾಗ್ತಾನಂತ. ಯಾಕಂದ್ರೆ ಇವು ಕಡೆ ದಿವಸಗಳು ದೇವರ ಬರುವಿಕೆ ಹತ್ತಿರವಾಗಿದೆ. ಯೇಸಪ್ಪ ಮತ್ತೆ ತಿರುಗಿ ಭೂಲೋಕಕ್ಕೆ ಬರ್ತಾನೆ. ಬರೋದಕ್ಕಿಂತ ಮುಂಚೆ ಮಧ್ಯಾಕಾಶದಲ್ಲಿ ಆತನ ಬಂದು ನಿಲ್ಲುತ್ತಾನೆ. ಅವಾಗ ಭೂಲೋಕದಲ್ಲಿ ದೂತರು ಬರ್ತಾರೆ. ಯಾರ್ಯಾರು ಯೇಸಪ್ಪ ನಂಬಿದರು ಅವರೆಲ್ಲರ ಮೇಲೆ ಕೆತ್ತಲ್ಪಡ್ತಾರೆ. ಅವರಿಂದಲೇ ಸಮಾಧಾನ, ಶಾಂತಿ, ಪ್ರೀತಿ, ನೀತಿ, ತ್ಯಾಗ, ತಾಳ್ಮೆ ಇವೆಲ್ಲ ಅವರಿಂದ ಮೇಲ್ಕೋಗ್ಬಿಡ್ತಾರೆ ಪ್ರಿಯರೇ. ಅವಾಗ ಭೂಲೋಕದಲ್ಲಿ ಎಲ್ರಿಗೂ ಸಂಕಟ. ಅದಕ್ಕಾಗಿ ನಾವು ಸಿದ್ಧವಾಗಿ ನಿಲ್ಲೋಣ, ಸ್ವರ್ಗದೊಳಗೆ ನಾವು ಸೇರೋಣ. ಎಲ್ಲರಿಗೂ ಹಿಡಿತೇವೆ. ಅದಕ್ಕೆ ತಂದೆ ಏನಂತಂದ್ರೆ, ಹೊರಗೆ ಹೋಗ್ಯಾನ ನಿಜ, ದೂರ ಹೋಗ್ಯಾನ ನಿಜ, ಅದು ನನ್ನ ಮನದೊಳಗಿಂದ ದೂರ ಹೋಗಿಲ್ಲ. ಆತನ ಮನದೊಳಗೆ, ತಂದೆ ಮನದೊಳಗೆ ದೂರ ಹೋಗಿಲ್ಲ ಕಾರಣ ಒಂದೇ. ಆ ಒಂದು ಅಧ್ಯಾಯದಲ್ಲಿ ನೋಡ್ತೀವಿ ನಾವು, ಏನು ಗೊತ್ತಾ, ದಾರಿ ಕಾಯ್ತಾ ಇರ್ತಾನಂತ ತಂದೆ. ಬ್ರೇಸಲ್ಲಾಡ್, ಇವತ್ತು ಬರ್ತಾನೆ ನಾಳೆ ಬರ್ತಾನೆ, ನನ್ನ ಸಣ್ಣ ಮಗ ಹೋಗಿರೋ ಬರ್ತಾರಂತ. ಅವಾಗ ಸಣ್ಣ ಮಗ ಎಲ್ಲ ಕಳ್ಕೊಂಡವರೆ ಬುದ್ಧಿ ಬಂತಂತ. ಅದಕ್ಕಾಗಿ ದೇವರಂತ ಬರ್ಬೇಕಾದ್ರೆ ಮೊದಲನೇದು ರೋಗ ಬರ್ಬೇಕು, ಇಲ್ಲ ಎಲ್ಲ ಕಳ್ಕೋಬೇಕು. ಅವಾಗ ಯೇಸಪ್ಪನ ಸನ್ನಿಧಿ ಗೊತ್ತಾಗುತ್ತಂತ ಪ್ರಿಯರೇ. ಇದು ಯಾರಂದ್ರೆ ಒಬ್ಬ ಬ್ರಾಹ್ಮಣ ಪೂಜಾರಿ ಹೇಳಿದ ಮಾತು ಪ್ರಿಯರೇ. ಹಂಗಾಗಿ ನಾನು ಒಂದು ಯಾರು ಮುಟ್ಲಾರದ ಸ್ಥಿತಿ ಆಗಿಬಿಟ್ಟೆ, ನಾನು ಸಾಯುವ ಸ್ಥಿತಿಗೆ ತಲುಪಿಬಿಟ್ಟೆ. ಆದರೆ ಒಬ್ಬ ತಾಯಿ ನನ್ನ ಮಂದಿರಕ್ಕೆ ನಡೆಸಿದ್ದು. ಅದೇ ಮಂದಿರದಲ್ಲಿರ್ತಕ್ಕಂಥ ಪಾಸ್ಟರ್ನ ನಾನು ಹೊಡೆದಿದ್ದೀನಿ, ಎಷ್ಟೋ ಪಾಸ್ಟರ್ಗಳಿಗೆ ನಾನು ಬೈದಿದ್ದೀನಿ. RSS ನನ್ನ ಕಾರ್ಯಕರ್ತ ಅಂತೇಳಿ ಒಬ್ಬ ವ್ಯಕ್ತಿ, ಪೂಜಾರಿ ಶ್ರೀನಿವಾಸ್, ಆಂಧ್ರ ಪ್ರದೇಶ. ಪ್ರಿಯವಾದವರೇ, ಇವತ್ತು ನಾನು ಪೂಜಾರಿ ಶ್ರೀನಿವಾಸ್ ಅಲ್ಲ, ಯೇಸು ಕ್ರಿಸ್ತ ಮಹಾಪ್ರಭುಗಳ ಪಾದ ಸೇವೆ ಮಾಡುವ ಸೇವಕ ಅಂದ ಪ್ರಿಯರೇ. ಹಲ್ಲಿಲೂಯಾ. ಯಾವ ಡಾಕ್ಟರ್ ಕೂಡ ಕಡಿಮೆ ಮಾಡಲಾರದ ರೋಗ ನನಗೆ ಬಂದಿತ್ತು, ಯೇಸಪ್ಪ ನನ್ನ ಸ್ವಸ್ಥ ಮಾಡಿದ್ರು. ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಎಲ್ಲರೂ ಏನಾದರೂ ನಿಮಗೆ ಕೊಡಬಹುದು, ಆದರೆ ಯೇಸಪ್ಪ ಕೊಡೋದು ಏನು ಗೊತ್ತಾ, ದೇವರ ಮಕ್ಕಳಾಗುವ ಅಧಿಕಾರ. ಪ್ರೀತಿಸೋಣ. ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲಿಲೂಯಾ. ಕೊನೆಯದಾಗಿ ಇನ್ನೊಂದು ಮಾತು, 25ನೇ ಅಧ್ಯಾಯ 19 ಅಲ್ಲಿಂದ 26. ಯೆಶಾಯ ದೇವರಿಗೆ ಮಹಿಮೆಯುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಕೊನೆಯ ವಚನ ಇನ್ನೊಂದು ಹೇಳ್ಬಿಡ್ತೀನಿ. 15ನೇ ಅಧ್ಯಾಯ ಧರ್ಮೋಪದೇಶ ಕಂಡ 10ನೇ ವಚನ. ಬೇಗ ಓದಬೇಕು. ಧರ್ಮೋಪದೇಶ ಕಂಡ 15ನೇ ಅಧ್ಯಾಯ 10ನೇ ವಚನ. ಓದ್ರಿ. ಧರ್ಮೋಪದೇಶ ಕಾಂಡ, ನೀವು ಕೊಡುವಾಗ ಬೇಸರಗೊಳ್ಳದೆ ಉದಾರವಾದ ಮನಸ್ಸಿನಿಂದ ದೇವರಿಗೆ ಸಮರ್ಪಣೆ. ಸಂಖ್ಯೆಯ ಜನ ಆದ್ಮೇಲೆ ನೀವು ದೇವರಿಗೆ ಸಮರ್ಪಣೆ ಮಾಡಬೇಕಾದ್ರೆ ಉದಾರವಾದ ಮನಸ್ಸಿನಿಂದ ದೇವರಿಗೆ ಅರ್ಪಣೆ ಮಾಡಬೇಕಂತ ಕೊಡಬೇಕು. ಇದರಿಂದ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಎಲ್ಲ ಕೆಲಸಗಳಲ್ಲಿಯೂ ಪ್ರಯತ್ನಗಳಲ್ಲಿಯೂ ನಿಮ್ಮನ್ನು
ಅಭಿವೃದ್ಧಿ ಪಡಿಸುವನು. ಎಲ್ರಿಗಂತ ಹೇಳ್ತಾರೆ, ದೇವರು ಕೊಡೋ ವಿಷಯದಲ್ಲಿ ಹಿಂದಕ್ಕೆ ಹಾಕಿದ್ರೆ ನಿಮ್ಮ ಕೆಲಸ ಕಾರ್ಯಗಳ ಅಭಿವೃದ್ಧಿ ಆಗಲ್ಲ. ಎಲ್ಲ ಕೆಲಸ ಕಾರ್ಯ ದೇವರ ಅಭಿವೃದ್ಧಿ ಪಡಿಸ್ತಾನಂತ ಪ್ರಿಯರು. ನಿಮ್ಮ ಪ್ರಯತ್ನ ಎಲ್ಲ ಸಫಲ ಮಾಡ್ತಾನಂತ ಪ್ರಿಯರ. ಹರಿಲಯ್ಯ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಧರ್ಮೋಪದೇಶ ಕಂಡ 14ನೇ ಅಧ್ಯಾಯ 1ನೇ ವಚನ. ನೀವು ನಿಮ್ಮ ದೇವರಾದ ಮಕ್ಕಳಾಗಿರೋದು, ದೇವರ ಮಕ್ಕಳಾಗಿರೋದ್ರಿಂದ ಸತ್ತವರಿಗೋಸ್ಕರ ದೇಹವನ್ನ ಗಾಯ ಮಾಡಿಕೊಳ್ಳಬಾರದು. ನೀವು ಯೇಸಪ್ಪರ ಮಕ್ಕಳಾದ ಮೇಲೆ, ದೇವರ ಮಕ್ಕಳಾದ, ಸೃಷ್ಟಿಕರ್ತನಾದ ದೇವರ ಮಕ್ಕಳಾದ ಮೇಲೆ ಸತ್ತವರಿಗಾಗಿ ಗಾಯ ಮಾಡಿಕೊಳ್ಳಬಾರದು. ಕೆಲವರು ಏನಿಲ್ಲ, ಎದ್ದೆದ್ದೆ ಬಡ್ಕೊಂಡು ಬಗಲ ಕಲ್ಲಿದ್ರೆ ಕಲ್ ತಗೊಂಡು ತಿರುಗಿ ಹೊಡ್ಕೊಂಡು ಏನೇನೋ ಮಾಡ್ತಾರೆ. ಎಷ್ಟು ಜೀವಿದ್ಲು ಈ ಅಮ್ಮ ಬದುಕಿದಾಗ ಒಂದು ತುತ್ತ ಅನ್ನ ಹಾಕಂಗಿಲ್ಲ ಪ್ರಿಯರು. ಅತ್ತೆ ಸತ್ತಾಗ ಭಾರಿ ಆಡಾಡ್ತಾರೆ ಕೆಲವರು. ಸಸ್ಯ ಸತ್ತಾಗ ಭಾರಿ ಆಡಾಡ್ತಾರೆ ಪ್ರಿಯರು. ತಾಯಿ ಸತ್ತಾಗ ಭಾರಿ ಆಡಾಡ್ತಾರೆ. ತನ್ನ ಗಂಡ ಮಕ್ಕಳು ಬಿಟ್ಟು ಇನ್ನೊಂದು ಕಡೆ ಹೆಜ್ಜೆ ಹಾಕಿರಂಗಿಲ್ಲ ಈ ತಾಯಿ. ಹಲ್ಲಿಲೋಯ್ಯ. ದೇವ್ರ ಮೈ ಉಂಟಾಗಲಿ. ನಾವು ಹೋದ್ರೆ ಗಾಯ ಮಾಡಿಕೊಳ್ಳಬಾರದು. ಮುಂದೆಲೆಯನ್ನ ಸತ್ತಾಗ ಮಾಡ್ತಾರ ಪ್ರಿಯರೇ. ಒಗ್ಗರಣೆ ಅಂದ್ರೆ ಏನು, ಉಪ್ಪಿಟ್ಟು ಅಂದ್ರೆ ಏನು, ಬ್ರ್ಯಾಂಡ್ ಅಂದ್ರೆ ಏನು, ಒಂದೊತ್ತಲೆ ಬಿದ್ದು ಹುಳ ಬಿದ್ದಿರ್ತಾವ. ಒಂದಿಟ್ಟು ಡಾಕ್ಟರ್ನ ಕರೆದ್ರೆ ಟ್ರೀಟ್ಮೆಂಟ್ ಕೊಡಿಸಲ್ಲ ಪ್ರಿಯರು. ಎದಕ್ಕೆ ಕುದಿರ್ತೀವಿ? ಊರ್ ಮಂದಿ ಎಲ್ಲ ಬರ್ತದ ರೋಗ, ನಿನಗೆ ಬರೋದು ನೋಡು ಸಾಯೋದು. ಅವರು ಸತ್ರ ಇವರು ಸತ್ರ ನೀನು ಸಾಯಿಲ್ಲ ಅಂತ ಅಂತಾರ ಪ್ರಿಯರು. ಬದುಕಿದೆ ಅರ್ಥ ಮಾಡ್ಕಿರಿ ಪ್ರಿಯರೇ. ಜಾಗೃತವಾಗಿರಲಿ. ತಲೆ ಓಡಿಸ್ಬಾರ್ದು. ಋಣ ತೀರಿಸ್ತಾರೆ. ಋಣ ಅದೆಲ್ಲ ತೀರಿಸೋದ ಬದುಕಿದಾಗಲೇ ತೀರಿಸ್ಬೇಕು. ನೀನು 6 ವರ್ಷ ಇದ್ದಾಗ ನಿಮ್ಮ ಅಪ್ಪನಿಂದ ಎದ್ಕೊಂಡಾಡಿ ನೀನು ಬೇಕಿದ್ದೆಲ್ಲ ಕೊಡಿಸಿರ್ತಾರ. 60 ವರ್ಷ ಆದ್ಮೇಲೆ ನೀನ್ ಹೆಂಗಿರ್ತೀವಿ ಅಂತರಂಗ ಆಟ ಆಗ್ತಾನ. 60 ವರ್ಷ ಆದ್ಮೇಲೆ ನೀನೇನ್ ಮಾಡ್ಬೇಕು ಅಂತ ಅದು ತಿರ್ಬೇಕು ಇದು ತಿರ್ಬೇಕಂತ ಆಸೆ ಊಟ ಬಂದು ಇಷ್ಟಪಡಲ್ಲ. 60 ವರ್ಷ ಆದ್ಮೇಲೆ ಅವಾಗ ಏನ್ ಮಾಡ್ಬೇಕು ಗೊತ್ತಾ? ನೀನ್ ಅದನ್ನ ಸಂತೋಷ ಪಡಿಸ್ಬೇಕು. ಹಲ್ಲಿಲಯ್ಯ. ಆತನ ನೆಮ್ಮದಿಯನ್ನು ಹಾಳು ಮಾಡಬಾರದು. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಇವೆಲ್ಲ ಬುದ್ಧಿಪೂರ್ವಕವಾಗಿ ನೀವು ಕರೆಕೊಂಡ್ರೆ ತಂದೆ ತಾಯಿಗಳನ್ನ ನೋಡುವಂತ ವಿಚಾರದಲ್ಲಾಗಲಿ, ಅಣ್ಣ ತಮ್ಮನ ಪ್ರೀತಿ ಮಾಡೋ ವಿಚಾರದಲ್ಲಾಗಲಿ, ಇತರರನ್ನ ನೀವು ಪ್ರೀತಿಯಿಂದ ಮಾಡೋ ವಿಚಾರದಲ್ಲಾಗಲಿ, ನೀವು ನಿಮಗೆ ಕ್ಷೇಮ ಬೇಕಂದ್ರೆ ಕ್ಷಮಿಸುವ ವಿಚಾರದಲ್ಲಾಗಲಿ ಸರಿಯಾಗಿ ನೀವು ಕಲ್ಕೊಂಡ್ರೆ ಸೋಲಿಲ್ಲದ ಸರದಾರರಂತೆ ನೀವು ಈ ಲೋಕವನ್ನ ಪೂರ್ಣ ಕಾಣಿಸ್ತೀರಿ ಪ್ರಿಯ. ಹೌದ್ರಿ. ಯಾಕಂದರೆ ನೀವು ಕೇವಲ ನಿಮ್ಮ ದೇವರಾದ ಯೆಹೋವನ ಜನರ ದೇವ್ರ ಜನರು. ನೀವು ಎರಡು ಗಟ್ಟಿ ತೋರಿಸೋಣ. ದೇವಲೋಕ ಯಾರು ದೇವಲೋಕ ಸೃಷ್ಟಿ ಮಾಡಿದ್ರು? ಯೇಸಪ್ಪನ ಮಕ್ಕಳದು ದೇವಲೋಕ. ಎರಡು ಕಡೆ ಅಲ್ಲಿಲ್ಲ ಒಬ್ಬ ಪೂಜಾರಿ ಹಿಂಗ ನೀನು ಅಲ್ಲಿಂದ್ರೆ ಏನ್ ತಾತ ಎಷ್ಟು ಇದು ಮಾಡ್ತೀಯಲ್ಲ. ಕುಡಿಯೋ ವಯಸ್ಸಿನಾಗ ನೋಡಿದ್ರೆ ಬಾಗಿಲು ನಾ ತಗೊಂಬಂದು ನೀನೇ ಕುಡಿತೀವಿ. ಅವಾಗಾದ್ರೆ ಮುಟ್ಟಬೇಡ ತಟ್ಟಬೇಡಂಗಲ್ಲ. ಈಗ ನೋಡಿದ್ರೆ ಹಿಂಗಂತ ಎಲ್ತತ ಅಂತಂದ ಪ್ರಿಯ. ಸುಮ್ಮನೆ ನಾನು ಯಾವಾಗ ಕುಡಿದೀನಿ? ಯಾಕಂದ್ರೆ ಬಗಲಿಗೆ ಇನ್ನೊಬ್ಬರು ಇದ್ರಲ್ಲ ಪ್ರಿಯ. ಸರಿ ಬಿಡು, ನಾಳೆ ಇಬ್ಬರು ಸತ್ತರಿ. ಅವಾಗ ಕಡೆ ಮನೆಗೆ ವಾಸ ಮಾಡ್ತೀನಿ, ನೀನು ನಡು ಮನೆಗೆ ವಾಸ ಮಾಡ್ತೀನಿ. ಇಬ್ಬರಿಗೆ ಸರಕಲ್ಲ. ಮತ್ತೆ ಅಲ್ಲಿ ಬಗಲಾಗಿರ್ತಾವ ಹೆಂಗ ಅವಾಗ? ಅದಕ್ಕಾಗಿ ಇವರಿಬ್ಬರಿಗೂ ಹೋಗಲ್ಲ ಪ್ರಿಯರೇ. ಯಾರು ದೇವ್ರ ಇಷ್ಟದ ಪ್ರಕಾರ ನಡ್ಕೊಳ್ತಾರೆ ಅವರು ಮಾತ್ರ ದೇವಲೋಕಕ್ಕೆ ಸೇರ್ತಾರೆ. ದೇವ್ರಿಗೆ ಮಹಿಮೆ ಉಂಟಾಗಲಿ, ದೇವ್ರಿಗೆ ಸ್ತೋತ್ರ ಉಂಟಾಗಲಿ. ನಿನ್ನಂತೆ ನರನಾಗಿರುವ ಮನುಷ್ಯನನ್ನು ಯಾವ ರೀತಿ ಕೀಳಾಗಿ ನೀನು ಕಾಣಬಾರದು. ಹಲ್ಲೆಲೂಯಾ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ. 12ನೇ ಅಧ್ಯಾಯ 28ನೇ ವಚನ ಧರ್ಮೋಪದೇಶ ಕಂಡ ಕೊನೆಯದಾಗಿ, ನಾನು ಬೋಧಿಸುವ ಎಲ್ಲ ಆಜ್ಞೆಗಳಿಗೆ ನೀವು ಚೆನ್ನಾಗಿ ಕಿವಿ ಕೊಡಬೇಕಂತ. ಆಜ್ಞೆಗಳು ಅರ್ಥ ಮಾಡಿಕೇರಿ. ಆಜ್ಞೆ ಅತಿಕ್ರಮ ಪಾಪ. ನಾನು ಪಾಪ ಮಾಡಿಲ್ಲ, ನೀತಿ ನಿನ್ನ ನೀತಿ ಕಾಡುತ್ತ. ಆಜ್ಞೆ ಎಲ್ಲಿ ತಪ್ಪಿದ್ದು ಏನ್ ಮಾಡ್ಬೇಕು? ನಿನ್ನ ತಗ್ಗಿಸಿಕೊಂಡು ಕ್ಷಮಾಪಣೆ ಕೇಳಿ. ಹಲ್ಲೆಲೂಯಾ. ಯಾರ ತಕ್ಕ ಸಾಲ ತಗೊಂಡಿ ಅವ್ರಿಗೆ ಸಾಲ ಮುಟ್ಟಿಸ್ಬೇಕು. ದೇವ್ರ ತಕ್ಕ ಸಾಲ ತಗೊಂಡು ಏನೇನು ದೇವ್ರ ತಕ್ಕ ಕೇಳ್ಕೊಬೇಕು.
ದೇವ್ರ ತಕ್ಕ ಕೇಳಿಕೆಬೇಕು. ನಿನ್ನ ಮಗನಾಗಿದ್ದು ನಾನು ಈ ಪ್ರಕಾರ ಮಾಡ್ಬೇಕು, ಈ ಪ್ರಕಾರ ಮಾಡಿಲ್ಲಪ್ಪ, ತಪ್ಪು ಮಾಡಿ ಅನ್ಬೇಕು. ಯಾರ ತಕ್ಕ ಸಾಲ ತಗಣೆ ಅವ್ರಿಗೆ ಮುಟ್ಸ್ಬೇಕು. ಯಾರಿಗೆ ನೀನು ನೋವು ಪಡಿಸಿ ಅವ್ರಿಗೆ ಕ್ಷಮಪಣೆ ಕೇಳ್ಬೇಕು. ದೇವ್ರಿಗೆ ಮೈಮಿಟ್ಟು. ಅದಕ್ಕಾಗಿ ಬೈಬಲ್ ಓದ್ರಿ ಅರ್ಥ ಕಿವಿಗೆ ಕೊಡಬೇಕಂತ. ಕಿವಿಗೆ ಕೊಡೋದ್ರ ಅರ್ಥ ಏನ? ಅದನ್ನ ಮನ್ನಣೆ ಮಾಡ್ಕೋಬೇಕು, ಸ್ವೀಕಾರ ಮಾಡಬೇಕು. ಹಲ್ಲೆಲೂಯಾ. ಮುಂದೆ ಅವುಗಳನ್ನು ಅನುಸರಿಸಿ ನಿಮ್ಮ ದೇವರಾದ ಯೆಹೋವನಿಗೆ ಒಳ್ಳೆಯದು ಯುಕ್ತವು ಆಗಿರುವುದನ್ನು ಮಾಡಿದರೆ, ಒಳ್ಳೆಯದು ಯುಕ್ತವು, ದೇವರಿಗೆ ಒಳ್ಳೆಯದು ಯುಕ್ತವಾಗಿರುವಂಥದ್ದನ್ನು ನೀವು ಮಾಡಿದರೆ ನಿಮಗೂ ನಿಮ್ಮ ಸಂತತಿಯವರಿಗೂ ಸದಾ ಕಾಲ. ಎರಡು ಗಂಟೆ ಒಂದ್ ದಿವಸ 2 ದಿವಸ ಅಲ್ಲ, ನೀವಿರೋತನ ನಿಮ್ಮನ್ನು ದೇವರಿರುವರ್ತಾರೆ ಸಕಲವಿದ್ದಲ್ಲಿ ಸುಭಿಕ್ಷತೆ ಕೊಡ್ತಾನೆ. ದೇವ್ರಿಗೆ ಮಹಿಮೆಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ದೇವರು ಹಾಕಿ ನಮ್ಮನ್ನ ಆತ್ಮ ನಾವು ಕೈಗೆ ಆಶೀರ್ವದಿಸಿ ಕಾಪಾಡಲಿ. ಆಮೆನ್. ಹಲ್ಲೆಲೂಯಾ. ಸೌಂಡ್ ಬರುವಂತ ಲೇಟ್ ಆಗಿಬಿಡ್ತೀರಿ ಅಂತ ಎಲ್ಲರೂ ನಿಂತ್ಕೊಳ್ರಿ. ಮುಂದೆ 1 ತಾಸು 2 ತಾಸು ಆದ್ರೂ ನಮ್ಮ ಮೊಬೈಲ್ ಇಟ್ಟಿದ್ದು ತೆಗೆಯಲ್ಲ. ಒಂದು ತಾಸು 2 ತಾಸು ಅದನ್ನ ಕಡೆ ತೆಗೆದಿದ್ರೆ ಮುಂಜಿನ ಸಂಗೀತ ತೆಗಿತಾರೆ, ಬ್ಯಾಸಗಲ್ಲ. ದೇವ್ರ ಮಾತು ಕೇಳ್ಬೇಕಾದ್ರೆ ಈ ಶರೀರ ಸ್ಪಂದನೆ ಮಾಡಲ್ಲ. ಯಾಕಂದ್ರೆ ನೀವು ಮನೆಗೆ ರೂಢಿ ಮಾಡಿಲ್ಲ, ದೇವ್ರ ತಕ್ಕೊಂದ್ರದ್ದು ರೂಢಿ ಮಾಡಿಲ್ಲ, ದೇವ್ರ ವಾಕ್ಯ ಕೇಳೋದು ರೂಢಿ ಮಾಡಿಲ್ಲ. ಆದ್ರೆ ಕೆಲವರು ರೂಢಿ ಮಾಡಿದ್ದಾರೆ. ರೂಢಿ ಮಾಡಿದ್ದು ದೇವರು ನಿಮ್ಮನ್ನು ಬಲಪಡಿಸಲು ಬಯಸಲ್ಲ. ದೇವರಿಗೆ ಮಹಿಮೆಂಟಾಗಲಿ. ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯವನ್ನು ಇಟ್ಕೊಂಡು 119ನೇ ಕೀರ್ತನೆ 9ನೇ ವಚನ ಇದನ್ನು ನೀವು ಮನೆಗೆ ಹೋಗಿ ನೀವು ಓದ್ಕೇರಿ. ಅದು ಏನಂದ್ರೆ, ಯೌವನಸ್ಥನೇ ನೀನು ನಡತೆಯನ್ನು ಸಿದ್ಧಪಡಿಸಿಕೊಳ್ಳೋದು ಯಾವುದರಿಂದ? ದೇವರ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಅದೇ ಪ್ರಕಾರವಾಗಿ ಇನ್ನೊಂದು ವಚನ ಇದೆ, ನಿನ್ನ ಹೃದಯದಲ್ಲಿ ದೇವರ ವಾಕ್ಯ ಇದ್ದರೆ ನೀನು ತಪ್ಪೇ ಮಾಡಲ್ಲ ಅಂತ. ಅದಕ್ಕಾಗಿ ದೇವರಿಗೆ ಮಾನ್ಯತೆ ಕೊಡ್ರಿ, ದೇವರ ದರ್ಶನವನ್ನು ಹೊಂದಿಕೊಳ್ಳ್ರಿ. ಯಾಕೆ ಗೊತ್ತಾ? ಯೇಸು ಸಹವನ್ನು ನಂಬಿದರೆ ದೇವದೂತರು ನಿನಗೆ ಕಾವಲಾಗಿರ್ತಾರೆ. ಎಲ್ಲ ಗಟ್ಟಿ ದರ್ಶನ, ಎಲ್ಲ ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ. ಯಾವ್ಯಾವ ನೋವು ನಿಮ್ಗೆ ಬಂದಿದ್ದಾರೆ ದೇವರಿಗೆ ಹೇಳ್ಕೊಡ್ರಿ. ಸಮುದ್ರ ಕಣ್ಮುಚ್ಚಿ ದೇವರಿಗೆ ಹೇಳ್ಕೊಡ್ರಿ. ನೀನು ಯಾವ ತೊಂದರೆಯಿಂದ ಬಂದಿದ್ದೀಯಾ, ಯಾವ ಕಷ್ಟದಿಂದ ಬಂದಿದ್ದೀಯಾ, ಯಾವ ನೋವಿನಿಂದ ಬಂದಿದೀಯಾ, ದೇವರಿಗೆ ಹೇಳ್ಕೊ ಈ ಸಮಯದಲ್ಲಿ. ದೇವರೇ, ನನ್ನ ಕಷ್ಟ ಇದೆ. ಒಂದೊಂದು ನಿಮ್ಮ ಯಜಮಾನರ ವಿಷಯದ ಬಗ್ಗೆ ಬಂದಿದೀಯಾ, ಅಥವಾ ನಿನ್ನ ಆರೋಗ್ಯದ ವಿಷಯದ ಬಗ್ಗೆ ಬಂದಿದೀಯಾ? ಈ ಸಮಯದಲ್ಲಿ ದೇವರಿಗೆ ಕೇಳ್ಕೊ. ಎಷ್ಟು ದಿವಸ ವಾಕ್ಯ ಕೇಳಿದ್ರು ನಿನ್ನ ಮನಸ್ಸಿನಲ್ಲಿ ಸಮಾಧಾನ ಇಲ್ಲ. ಯಾಕೆ ಸಮಾಧಾನ ಇಲ್ಲ? ಏನು ಕೇಳಬೇಕು ಕೇಳ್ತಾ ಇಲ್ಲ, ಏನು ಹೇಳಬೇಕು ಹೇಳ್ತಾ ಇಲ್ಲ, ಏನು ಮಾಡಬೇಕು ಮಾಡ್ತಾ ಇಲ್ಲ. ನಿನ್ನ ತಲೆಯಲ್ಲಿ ಯಾವ ಕಸದ ತೊಟ್ಟಿ ಮಾಡಿದೆ ಅವೆಲ್ಲ ತೆಗೆದು ಬಿಸಾಕಿ. ಇವತ್ತು ನೀನು ದೇವ್ರ ಮಗಳಾಗಬೇಕು, ದೇವ್ರನ್ನ ಮಹಿಮೆ ಪಡಿಸ್ಬೇಕು. ನೀನು ನೀತಿವಂತನಾಗಿ, ನೀನು ಬೆಳಗುವುದಕ್ಕಾಗಿ, ನೀನು ನೀತಿವಂತನಾಗಿ, ನೀನು ಬೆಳಗುವುದಕ್ಕಾಗಿ ದೇವರು ನಿನ್ನನ್ನು ಕರೆದಿದ್ದಾನೆ. ಕಣ್ಮುಚ್ಚರಿ ಯಾರು ಕಣ್ಣು ತೆಗೆದು ನೋಡಬಾರ್ದು, ಯಾರು ಬಾಯಿ ಮುಚ್ಚಿಕೊಳ್ಳಬಾರ್ದು. ಬಾಯಿ ತೆಗೆದು ದೇವರಿಗೆ ಹೇಳ್ರಿ. ಸಮಯದಲ್ಲಿ ಎಲ್ಲಿ 2-3 ಕೂಡಿ ನನ್ನ ಧ್ಯಾನ ಮಾಡ್ತಾರೆ, ಅವರ ಮಧ್ಯದಲ್ಲಿ ನಾನು ಬರುತ್ತೇನೆ ಎಂಬುದಾಗಿ ನಮ್ಮ ಮಧ್ಯದಲ್ಲಿ ಏಸಪ್ಪ ಬಂದಿದ್ದಾರೆ. ಹೊರಗಡೆ ಇದ್ದು ಒಳಗಡೆ ಬರ್ರಿ, ಪ್ರಾರ್ಥನೆ ಮಾಡ್ರಿ. ಯಾರು ಮೌನವಾಗಿರಬಾರ್ದು. ನಿಮ್ಮ ಕಷ್ಟ ಏನಿದೆ, ನಿಮ್ಮ ದುಃಖ ಏನಿದೆ, ನಿಮ್ಮ ನೋವು ಏನಿದೆ, ದೇವ್ರ ತಪ್ಪಿಕೊಳ್ರಿ. ಇಷ್ಟು ದಿವಸ ಮಾಡಿದ ತಪ್ಪು ಇನ್ಮೇಲೆ ಮಾಡಬಾರ್ದು. ಇವತ್ತಿಗೆ ಅದು ಫುಲ್ ಸ್ಟಾಪ್. ಇವತ್ತಿಗೆ ಅದನ್ನು ಬಿಡಬೇಕು. ಕುರಾನ್ದಲ್ಲಿ ತಿಳಿಸಲ್ಪಡ್ತಾ ಇದೆ, ಯೇಸು ಸ್ವಾಮಿ ಪರಿಶುದ್ಧನಾಗಿರುವಂತ ಪ್ರವಾದಿ ಎಂಬುದಾಗಿ. ಆತನು ಇಹಪರದಲ್ಲಿಯೂ ಆತನಿಗೆ ಮಹಿಮೆಯುಳ್ಳ ವ್ಯಕ್ತಿ, ಮಹಿಮೆಯುಳ್ಳವರು ಎಂಬುದಾಗಿ ಬರೆಯಲ್ಪಟ್ಟಿದೆ ಕುರಾನ್ನಲ್ಲಿ. ಇಹಪರದಲ್ಲಿಯೂ ನೀತಿವಂತರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಯಾವ ಪ್ರವಾದಿಗೂ ಬರೆಯಲ್ಪಟ್ಟಿಲ್ಲ. ಜಿಬ್ರಿಯಲ್ ದೇವದೂತ ಅಂತಾರೆ. ಅಂದ್ರೆ ಗ್ಯಾಬ್ರಿಯಲ್ಗೆ ದೇವದೂತ ಬಂದು ಹೇಳ್ತಾ ಇದ್ದಾನೆ, ಓ ಮಹಮ್ಮದು, ನಿನ್ನ ಪಾಪಗಳನ್ನ ಒಪ್ಪಿಕೋ. ಓ ಮಹಮ್ಮದು, ನಿನ್ನ ಪಾಪಗಳನ್ನ ಒಪ್ಪಿಕೊಂಡು ಬಿಟ್ಟುಬಿಡು. ಪ್ರಿಯವಾದವರೇ, ಮಹಮ್ಮದ್ ಅವರು 40 ವರ್ಷ ಆದ್ಮೇಲೆ ಅವರು ಪೈಗಂಬರಾದರು. 40 ವರ್ಷದ ಒಳಗೆ ಅವರು ಏನಾಗಿದ್ರು ಯಾರಿಗೂ ಗೊತ್ತಿಲ್ಲ. ಪ್ರಿಯ ಪ್ರವಾದಿಯಾದರು. ಕುರಾನ್ ಬರೋದಕ್ಕಿಂತ 600 ವರ್ಷಗಳ ಮುಂದೆಯೇ ಯೇಸಪ್ಪ ಈ ಒಂದು ಬೈಬಲ್ ಅನ್ನು ಬರೆದುಕೊಂಡಿದ್ದಾರೆ. 600 ವರ್ಷಗಳ ಮುಂಚೆ
ಅದಕ್ಕಿಂತ ಮುಂಚೆ ಅದರಲ್ಲಿರ್ತಕ್ಕಂಥ ಪಂಚಕಾಂಡಗಳು, ಕೀರ್ತನೆ ಗ್ರಂಥ ಮತ್ತು ಆದಿಕಾಂಡ, ವಿಮೋಚನ ಕಾಂಡ ಮತ್ತು ಅದೇ ಪ್ರಕಾರವಾಗಿ ಸುವಾರ್ತೆಗಳನ್ನ ಅವುಗಳನ್ನ ಓದಿರಿ, ಅವುಗಳ ಮೇಲೆ ನಿಮ್ಮ ಬುನಾದಿಯನ್ನ ಕಟ್ಟಿಕೊಳ್ಳ್ರಿ ಮುಸಲ್ಮಾನರು ಎಂಬುದಾಗಿ ಜಬ್ರಿಯಲು ದೇವದೂತನು ಹೇಳಿದ್ದಾರೆ. ನಾನು ಆ ಗ್ರಂಥಗಳನ್ನ ನಾನೇ ಅವತರಿಸುವಂತೆ ಮಾಡಿದ್ದೇನೆ ಎಂಬುದಾಗಿ ಕುರಾನ್ದಲ್ಲಿ 4 ಭಾಗಗಳಿದೆ ಪ್ರಿಯರೇ. ಸರಿಯಾಗಿ ಬೋಧನೆ ಮಾಡ್ತಾರೆ, ಅನೇಕರು ನರಕಕ್ಕೆ ಹೋಗ್ತಾ ಇದ್ದಾರೆ. ವೇದಗಳಲ್ಲಿ ಆತನ ಒಂದು ಮಹಿಮೆ ನೋಡಬಹುದು ಪ್ರಿಯರೇ, ಆತನ ಬರುವಿಕೆಯನ್ನು ನೋಡಬಹುದು. ಯೇಸಪ್ಪನ ವಿಷಯದ ಬಗ್ಗೆ ಪ್ರಿಯರೇ ಪ್ರಾರ್ಥನೆ ಮಾಡಿ ಕಳವಳಿಸ್ರಿ, ದೇವರೇ ಕೇಳ್ಕೊಳ್ಳಿ. ಎಲ್ಲ ಗ್ರಂಥಗಳಲ್ಲಿರುವ ಶ್ರೇಷ್ಠನಾದ ದೇವರು, ಸೃಷ್ಟಿಕರ್ತನಾದ ದೇವರು ಯೇಸು ಸ್ವಾಮಿ, ನಿನ್ನನ್ನು ಉಂಟು ಮಾಡಿದ ದೇವರು. ನಿನಗೆ ತಂದೆ ತಾಯಿ ಇಲ್ಲದೆ ಇರ್ಬೋದು, ಅವ್ರು ನರಕಕ್ಕೆ ಸೇರಿಕೊಂಡಿರ್ಬೋದು. ದೇವರು ನಂಬಲಾದಕ್ಕಾಗಿ ನಿನಗಾದ್ರೆ ದೇವರಿಗೆ ಅವಕಾಶ ಕೊಟ್ಟಿಲ್ಲ. ಇವತ್ತೇ ಯೇಸಪ್ಪನ ನಂಬು. ಯೇಸಪ್ಪನ ಕರೆ ನಿನ್ನ ಸಂಗಡ ಮಾತಾಡ್ತಾನೆ, ನಿನ್ನ ಕಷ್ಟ ದುಃಖ ಈಗಲೇ ತೆಗೆದಾಕ್ತಾನೆ. ಪ್ರಾರ್ಥನೆ ಮಾಡ್ತೀವಿ. ಮಹೋನ್ನತನ ಮಹಾಪರಿಶುದ್ಧನಾದ ಮಹಾದೇವನಿಗೆ ಸ್ತೋತ್ರಗಳ ಪರಿಶುದ್ಧ ಸ್ವಾಮಿ. ದೇವರೇ, ನಿನ್ನ ವಾಕ್ಯಗಳನ್ನು ಸ್ವಾಮಿ ತಿಳಿಪಡಿಸಿದ್ದಕ್ಕಾಗಿ ಸ್ತೋತ್ರಗಳಪ್ಪ. ನೀನು ಮಾತಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ರಾಜನೇ, ಕಾಪಾಡುತ್ತೇನೆ ಎಂಬುದಾಗಿ, ಕಾಯುತ್ತೇನೆ ಎಂಬುದಾಗಿ, ಬೆಳಕನ್ನಾಗಿ ಮಾಡುತ್ತೇನೆ ಎಂಬುದಾಗಿ, ಆರಿಸಿಕೊಂಡಿದ್ದೇನೆ, ಕರೆದಿದ್ದೇನೆ ಎಂಬುದಾಗಿ, ಕೈ ಹಿಡಿದು ನಡೆಸ್ತೇನೆ ಎಂಬುದಾಗಿ ಅನೇಕ ಸಂಗತಿಗಳನ್ನು ಸ್ವಾಮಿ ತಿಳಿಯಪಡಿಸಿದ್ದೇವೆ ಸ್ತೋತ್ರ. ಕೌಟುಂಬಿಕವಾಗಿ ಕೂಡ ಕರ್ತನೆ ಯಾವ ರೀತಿಯಾಗಿರಬೇಕೆಂಬುದಾಗಿ ಅನೇಕ ವಿಷಯಗಳನ್ನು ಸ್ವಾಮಿ ನೀನು ಮಾತಾಡಿದ್ದಕ್ಕಾಗಿ ಸ್ತೋತ್ರಗಳಪ್ಪ. ಈ ಸಮಯದಲ್ಲಿ ದೇವರೇ ಪ್ರಾರ್ಥಿಸ್ತಾ ದೇವಪ್ಪ, ಕರ್ತನೆ ಸ್ವಾಮಿ, ನಮ್ಮ ಗುರಿ ಉದ್ದೇಶ ಒಂದೇ ಸ್ವಾಮಿ, ನಾವೆಲ್ಲರೂ ಕೂಡ ದೇವರೇ ನಿನ್ನ ಮಹಿಮೆ ಪಡಿಸುವ ಮಕ್ಕಳಾಗಬೇಕು. ನಿನ್ನನ್ನು ನಂಬಲಾರದವರು ಯಾರಿದ್ದರೂ ಸ್ವಾಮಿ ದೇವರೇ, ಅವರೆಲ್ಲರೂ ನಿನ್ನನ್ನು ನಂಬುವಂತೆ, ರಕ್ಷಣೆಯನ್ನು ಹೊಂದುವಂತೆ, ನಿನ್ನ ಮಕ್ಕಳಾಗಿ ಜೀವಿಸುವಂತೆ ದೇವರೇ, ಯಾರ್ಯಾರು ಅನಾರೋಗ್ಯದಿಂದ ಬಂದಿದ್ದರು, ಅಸಮಾಧಾನದಿಂದ ಬಂದಿದ್ದರು, ರೋಗದಿಂದ ಬಂದಿದ್ದರು, ಭಯಂಕರವಾದಂಥ ಸಮಸ್ಯೆಗಳಿಂದ ಬಂದಿದ್ದರು, ಸೋಲುಗಳಿಂದ ಬಂದಿದ್ದರು, ಅನೇಕ ಕಡೆಗೆ ಹೋಗಿ ಬಂದಾಗಲೂ ಕೂಡ ಸಮಾಧಾನ ಹೊಂದಲಾರದ ಸ್ಥಿತಿಯಿಂದ ಬಂದಿದ್ದರು ಸ್ವಾಮಿ, ಅವರೆಲ್ಲರನ್ನ ಮುಖ್ಯ ತಾಕೆಯ ದೇವ ನಿನ್ನ ವಾಕ್ಯದ ಮೂಲಕವಾಗಿ ಬಿಡುಗಡೆ ಕೊಟ್ಟಿದ್ದೀವಿ ಎಂಬುದಾಗಿ ನಾವು ವಿಶ್ವಾಸವಿರುತ್ತಾ ದೇವರೇ, ಇನ್ನು ಇವರಲ್ಲಿ ಯಾರಿಗೆ ನಂಬಿಕೆಯಿಲ್ಲೋ ಅವ್ರ ನಂಬಿಕೆಯನ್ನು ಹೆಚ್ಚಿಸಯ್ಯ ದೇವರೇ. ಸಂಪೂರ್ಣವಾದಂಥ ಸ್ವಸ್ಥತೆಯನ್ನು ನಿನ್ನ ವಾಕ್ಯ ಬೋಧಿಸುವಾಗಲೇ ಒದಗಿಸಿಕೊಟ್ಟಿದೆ ಎಂಬುದನ್ನು ನಾವು ನಂಬ್ತಾ ಇದ್ದೀವಿ. ನೀವು ತಾನೇ ಮಹಿಮೆ ಹೊಂದಬೇಕೆಂದು ಮುಂದಿರ್ತಕ್ಕಂಥ ಎಲ್ಲ ಸಮಯಗಳಿಗೆ ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡುತ್ತಾ ನೀವು ತಾನೇ ನಮ್ಮೆಲ್ಲರ ಮೂಲಕ ಮಹಿಮೆ ಹೊಂದುತ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಕರ್ತನೆ, ಮಳೆಗಾಗಿ ಬೇಡ್ತಾ ಇದ್ದೇವೆ. ಒಳ್ಳೆಯ ಮಳೆಯನ್ನು ಸ್ವಾಮಿ ಪುನಃ ನಿನ್ನ ಅನುಗ್ರಹ ಮಾಡಿ ನಿನ್ನ ಚಿತ್ತ ನೆರವೇರಿಸಿ ಒಳ್ಳೆ ಬೆಳೆಯನ್ನು ಇವರೆಲ್ಲರಿಗೆ ದಯಪಾಲಿಸಿ ನಡೆಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ಪರಮ ತಂದೆ. ಆಮೆನ್. ಸಂದರ್ಭದಲ್ಲಿ ಮಾತಾಡ್ತಿತ್ತು.